ತಿಲೋತ್ತಮೆಯ ನಾಟಕದ ಬಗ್ಗೆ ಸ್ವಲ್ಪ ಗಮನಿಸಿದ್ವಿ. ನನ್ನ ಮನಸ್ಸಲ್ಲಿ ದ್ವಂದ್ವ ಇತ್ತು, ಎರಡನೇ ನಾಟಕ ಯಾವುದು ತೊಗೊಳ್ಬೇಕು ಅಂತ. ಡಿ ವಿ ಜಿ ಅವ್ರದ್ದು 9 ನಾಟಕಗಳಲ್ಲಿ 4 ಅನುವಾದಗಳು, 5 ಸ್ವಂತ ಕೃತಿಗಳು ಅಂತ ಹೇಳಿದೆ. 5 ಸ್ವಂತ ಕೃತಿಗಳಲ್ಲಿ ತಿಲೋತ್ತಮೆ ಆಯಿತು, ಇನ್ನೊಂದು ಪರಶುರಾಮ ಅವ್ರದ್ದು, ವಿದ್ಯಾರಣ್ಯ ವಿಜಯ ಅವ್ರದ್ದು, ಇನ್ನೆರಡು ಸಣ್ಣದು ಮಹಾಚುನಾವಣೆ, ಗಾರ್ಧವ ವಿಜಯ ಅಂತಿರುವಂಥದ್ದು. ಅವರ ಮುಖ್ಯ ನಾಟಕಗಳಲ್ಲಿ 3, ಒಂದು ತಿಲೋತ್ತಮೆ, ಇನ್ನೊಂದು ಪರಶುರಾಮ, ಇನ್ನೊಂದು ವಿದ್ಯಾರಣ್ಯ ವಿಜಯ ಇರುವಂಥದ್ದು. ಗೀತೆ ಶಾಕುಂತಲ ಕೂಡ ಅನುವಾದವೇ ಅದು. ಈ ಅವರ ಸ್ವತಂತ್ರ ಕೃತಿಗಳನ್ನು ತಗೋಬೇಕು ಅಂದಾಗ ಈ 3ರಲ್ಲಿ ಯಾವುದು ಆರಿಸ್ಕೊಳ್ಬೇಕು ಅಂತ ಮತ್ತೆ ದ್ವಂದ್ವ ಬಂತು. ತಿಲೋತ್ತಮೆ ಮೊದಲು ಆರಿಸ್ಕೊಂಡದ್ದಾಯಿತು. ಎರಡನೇದು ನಾನು ಅಂದ್ಕೊಂಡಿದ್ದು, ನಮ್ಮ ಪುರಾಣದ ಕಥೆಗಳಲ್ಲಿ ಬಹಳ ನಮಗೆ ಎಲ್ಲ ಗೊತ್ತಿರುತ್ತೆ ಕಥೆಗಳು, ಆದ್ದರಿಂದ ಅದನ್ನು ಡಿ ವಿ ಜಿ ಹೇಗೆ ಪ್ರಸ್ತುತ ಮಾಡಿದ್ದಾರೆ ನೋಡೋದು ಆಸಕ್ತಿ ಇರುತ್ತೆ. ಅದರಿಂದ ಪರಶುರಾಮ ತಗೊಳ್ಬೇಕು ಅಂದ್ಕೊಂಡೆ. ಬಹಳ ಚೆನ್ನಾಗಿರೋ ನಾಟಕ, ತುಂಬ ಚೆನ್ನಾಗಿರೋ ನಾಟಕ. ನಮಗೆಲ್ಲ ಪರಶುರಾಮನ ಕಥೆ ಸ್ವಲ್ಪ ಗೊತ್ತು, ಸ್ಥೂಲ ಚಿತ್ರ ಗೊತ್ತಿದೆ. ಆದರೆ ಆ ಚಿತ್ರವನ್ನು ಡಿ ವಿ ಜಿ ಹೇಗೆ ನಮಗೆ ಪ್ರಕಟಪಡಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ. ನಾನು ಹಿಂದಿನ ನಾಟಕದಲ್ಲಿ ನೋಡಿದ ಹಾಗೆಯೇ ಇಲ್ಲಿ ಒಂದೊಂದು ಮಾತುಗಳು ಹಾಗೆ ಬರ್ತದೆ, ಮಾತು ತುಂಬ ಆಳವಾದ ಮಾತುಗಳು ಬರ್ತವೆ. ಆ ಮಾತನ್ನು ಗಮನಿಸೋದನ್ನು ನೋಡ್ಕೋಬೇಕು. ಇದೊಂದು ಸಣ್ಣ ನಾಟಕ, ಇದರ 4 ಅಂಕ ಇದೆ, 14 ದೃಶ್ಯ ಇದೆ. ಈ ಸ್ಥೂಲ ಕಥೆ ನಮಗೆ ಗೊತ್ತು. ಗಾಧಿರಾಜ ಅಂತ ಇದ್ದ. ಗಾಧಿರಾಜನ ಮಗಳು ಸತ್ಯವತಿ. ಆ ಸತ್ಯವತಿಯ ಮಗ ಜಮದಗ್ನಿ ಋಷಿ. ಸ್ವಲ್ಪ ಇದು ನೆನಪಿಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ. ಗಾಧಿರಾಜ ಕ್ಷತ್ರಿಯ, ಅವನ ಮಗಳು ಸತ್ಯವತಿ ಮಗ ಜಮದಗ್ನಿ ಋಷಿ. ಜಮದಗ್ನಿ ಋಷಿ ಹೆಂಡತಿ ರೇಣುಕೆಯನ್ನು ಹಾಗೆ ಸ್ವಯಂವರದ ಹಾಗೆ ಅಥವಾ ನೋಡಿ ಮದುವೆ ಆದದ್ದಲ್ಲ. ಆಗಿನ ಕಾಲಕ್ಕೂ ಚೆನ್ನಾಗಿತ್ತು ವ್ಯವಸ್ಥೆ. ಜಮದಗ್ನಿ ಋಷಿಗಳೇ ಹೋಗಿ ಪ್ರಸೇನಜಿತ್ ಅಂತ ಒಬ್ಬ ರಾಜ, ಆತನ ಕೇಳಿ ನಿನ್ನ ಮಗಳನ್ನು ನಾನು ಮದುವೆ ಮಾಡಿಕೊಡು ಅಂತ ಕೇಳಿ ಮಾಡ್ಕೊಂಡು ಬಂದದ್ದು. ರೇಣುಕೆ ತಾನಾಗಿ ಬಂದು ಮದುವೆ ಆದದ್ದಲ್ಲ. ಇವರೇ ಹೋಗಿ ಅವರ ಅಪ್ಪನ ಕೇಳಿ ನಿನ್ನ ಮಗಳು ಮದುವೆ ಮಾಡಿಕೊಡು ಅಂತ ಹೇಳಿ ಮದುವೆ ಮಾಡ್ಕೊಂಡು ಬಂದದ್ದು. ಆಕೆನೂ ಕ್ಷತ್ರಿಯರ ಮಗಳೇ, ಪ್ರಸೇನಜಿತ್ ರಾಜನ ಮಗಳೇ. ಇದು ಯಾಕೆ ನೆನಪು ಯಾಕೆ ಇರಬೇಕು ಅಂದರೆ ಪರಶುರಾಮ ಯಾಕೆ ಹೀಗಾದ ಅನ್ಬೇಕಾದ್ರೆ ಗೊತ್ತಾಗಬೇಕಾಗತ್ತೆ. ಆನಂತರ ಜಮದಗ್ನಿ ರೇಣುಕಿಯರಿಗೆ 5 ಜನ ಗಂಡು ಮಕ್ಕಳು. ರುಮಣ್ವಂತ ಅಂತ ಮೊದಲೇದವನು, ಸುಷೇಣ ಅಂತ 2ನೇ ಮಗ, ವಸು ಅನ್ನುವಂಥ 3ನೇ ಮಗ, ವಿಶ್ವಾವಸು ಅನ್ನುವಂಥ 4ನೇ ಮಗ, ಕೊನೆ ಮಗ ರಾಮ ಅಂತ. ಅವನ ಹೆಸರು ರಾಮ ಅಷ್ಟೇ. ಮುಂದೆ ಭಾರ್ಗವರಾಮ, ಪರಶುರಾಮ ಅಂತ ಆಗ್ತಾರೆ ಅಷ್ಟೇ. ಅದರ ಮೂಲ ಹೆಸರು ರಾಮ ಅಷ್ಟೇ. 5 ಜನ ಮಕ್ಕಳಲ್ಲಿ ಕೊನೆಯವನು ರಾಮ. ಆದರೆ ಮೊದಲಿನ 4 ಜನ ಮಕ್ಕಳು ಅಪ್ಪನ್ನೇ ಹೋಲ್ತಾರೆ. ಅಪ್ಪ ಋಷಿ ಇರ್ತಾನಲ್ಲ, ಋಷಿ ಧರ್ಮದ ಪ್ರಕಾರ ಅಧ್ಯಾತ್ಮದಲ್ಲಿ, ಚಿಂತನೆಯಲ್ಲಿ, ಆ ಶಮದಮಗಳಲ್ಲಿ ಇರ್ತಾರೆ 4 ಜನ. ಈ 4ನೇ ಹುಡುಗನಿಗೆ ಆಸಕ್ತಿಗಳು ಬೇರೆ. ಮನೇಲಿ ಆಗತ್ತೆ, ನೋಡಿರ್ಬೇಕು ನೀವು. ಹಿರೇ ಮಗ ಶಾಂತವಾಗಿರ್ತಾನೆ, ಹೇಳಿದ್ದು ಕೇಳ್ತಾವೆ. ಮೊದಲೇ ಮಕ್ಕಳು ಯಾವಾಗಲೂ ಹಾಗೆ ಹೇಳಿದ್ದು ಕೇಳ್ತವೆ, ಸ್ವಲ್ಪ ಅಪ್ಪ ಅಮ್ಮ ಹೇಳಿದ ಭಯ ಇರ್ತದೆ, ಕೂತ್ಕೋತ. 2ನೇದು ಉಪದ್ವ್ಯಾಪಿ, ಅವು ಸುಮ್ಮನೆ ಇರಲ್ಲ, ಯಾವಾಗಲೂ ಹಾಗೇ. ಯಾಕೆ ಗೊತ್ತಾ, ಮೊದಲೇ ಮಗು ದೊಡ್ಡವ್ರ ಜೊತೆಗೆ ಬೆಳೆಯೋದ್ರಿಂದ ದೊಡ್ಡವರು ಸ್ವಭಾವಗಳನ್ನು ಬೇಗ ಹಿಡ್ಕೊಂಡ್ಬಿಡ್ತವೆ. ಈ 2ನೇದಕ್ಕೆ ಮಾದರಿ ಒಂದಿದೆಯಲ್ಲ ಮೇಲೆ, ಆದ್ದರಿಂದ ಸ್ವಲ್ಪ ಚಪಲತೆ ಚಂಚಲ ಬರ್ತದೆ. ಇವನು 5ನೇ ಮಗ ರಾಮ. ಸ್ವಲ್ಪ ಪ್ರೀತಿಯಿಂದ ಬೆಳೆಸಿದ್ರು ಏನೋ, ರೇಣುಕೆ ಜಾಸ್ತಿ ಪ್ರೀತಿ ತೋರಿಸಿರ್ಬೇಕಾಗಿದೆ. ಈ ತಂದೆ ಜಮದಗ್ನಿ, ನಾವು ಸಾಮಾನ್ಯವಾಗಿ ತಪ್ಪು ಹೇಳ್ತೀವಿ ಸಮಾಜದಲ್ಲಿ, ಅವನಿಗೆ ಜಮದಗ್ನಿ ಕೋಪ ಬಂದ್ಬಿಡ್ತು ಅಂತ. ಜಮದಗ್ನಿ ಕೋಪ ಮಾಡಿಕೊಂಡದ್ದೇ ಇಲ್ಲ. ಅವನಂಥ ಶಾಂತವಾದ ಋಷಿ ಯಾರೂ ಇಲ್ಲ. ಒಂದೇ ಒಂದು ಸಲ ಸಿಟ್ಟು ಬಂದದ್ದು, ಅದು ತನ್ನ ಹೆಂಡ್ತಿನ ಕೊಲ್ಸೋದಕ್ಕಾಯ್ತು. ಆದರೆ ಸಿಟ್ಟು ಬರೋದು ಒಂದೇ ಸಲ. ಜಮದಗ್ನಿ ಕೋಪ ಅಂತ ಮೇಲೆ ಬರೋದಲ್ಲ. ಅವನಂಥ ಶಾಂತ ಮನುಷ್ಯ ಯಾರೂ ಇಲ್ಲ. ಅವ್ರು ಹೇಳ್ತಾರೆ, ನಮ್ಮ ಪುತಿ ನರಸಿಂಹಾಚಾರ್ಯ ಭಾಳ ಚಂದ ಬರೀತಾರೆ, ಜಮದಗ್ನಿ ಅಂತ ಪರಮಶಾಂತ ಪರಮ ಋಷಿ, ಪರಮ ಶುಚಿಯಾದ ಋಷಿ ಎಲ್ಲೂ ಇರಲಿಲ್ಲ ಆಗ ಅಂತ. ಪರಮ ಶುಚಿಯಾಗಿದ್ದವನು, ಪರಮ ಶಾಂತನಾಗಿದ್ದಂಥವನು. ಈ 4 ಜನ ಮೊದಲಿನವರು ಅಪ್ಪನ ಹಾದಿ ಹಿಡಿದು ಅಧ್ಯಾತ್ಮ ಓದಿ ಆಶ್ರಮದಲ್ಲೇ ಕುಳಿತುಕೊಂಡು ಸಾಧನೆ ಮಾಡ್ತಾಯಿದ್ರು. ಈ ಕಡೆ ಹುಡುಗ ಅಧ್ಯಾತ್ಮ ಸಾಧನೆ ಕಡೆ ಹೋಗಲಿಲ್ಲ. ಅವನಿಗೆ ಆಸಕ್ತಿ ಇರೋದು ಶಸ್ತ್ರಾಸ್ತ್ರಗಳ ಕಡೆ ಇರುವಂಥದ್ದು. ನೋಡಿ, ಅದೇ ಮನೆಯಲ್ಲಿ ಬೆಳೆದಂಥವನು, ವಾತಾವರಣ ಹೇಗಿದ್ದರೂ ಅವು ಶಸ್ತ್ರಾಸ್ತ್ರಗಳು ಹೋಗಬೇಕು ಅಂಥೇಳಿ ಕಾಡಿಗೆ ಹೋಗಿ ತಪಸ್ಸು ಮಾಡಿದ.
ಪರಮೇಶ್ವರನ ಕುರಿತು ತಪಸ್ಸು ಮಾಡಿ ಅವನು ಒಲಿಸಿ ಶಸ್ತ್ರಾಸ್ತ್ರಗಳನ್ನು ಅದರ ಜೊತೆಗೆ ಒಂದು ಪರಶುವನ್ನು ಅಂದರೆ ಒಂದು ಕೊಡಲಿ ಈಶ್ವರ ಕೊಡ್ತಾನೆ. ಈ ಕೊಡಲಿ ದುರ್ಭೇದವಾದಂಥದ್ದು, ಇದನ್ನು ಯಾರೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ದುರ್ಜಯವಾದಂಥ ಇದು ಕೊಡಲಿ, ಇದು ಇಟ್ಕೊಂಡ್ಬಿಡು ಅಂತ. ಅದು ಪರಶು ಅಂತ ಹೆಸರಿರೋದ್ರಿಂದ ಕೊಡಲಿಗೆ ಅದು ಯಾವಾಗಲೂ ಇಟ್ಕೊಂಡೇ ಇರೋದ್ರಿಂದ ಅವನು ಪರಶುರಾಮ ಆದ ಅಂತ. ಆದ್ದರಿಂದ ಈ ರಾಮನಿಗೆ ಶಸ್ತ್ರಾಸ್ತ್ರಗಳು ಹುಚ್ಚತ್ತಿ ಕುತ್ಕೊಂಬಂದ. ಬರೋ ಹೊತ್ತಿಗೆ ಏನಾಗಿತ್ತು ಅಂದರೆ ಕಾರ್ತವೀರ್ಯ ಅರ್ಜುನ ಅಂತ, ಅರ್ಜುನ ಅವನ ಹೆಸರು ಅಷ್ಟೇ, ಕಾರ್ತವೀರ್ಯ. ಅವನೇನು ಮಾಡಿದ್ದ, ಅಪ್ಪನ ಕಡೆ ಜಮದಗ್ನಿಯವರ ಆಶ್ರಮಕ್ಕೆ ಬಂದಿದ್ದಾನೆ, ಪರಿವಾರ ಕಟ್ಕೊಂಡು ಬಂದಿದ್ದಾನೆ. ಅವರು ಎಲ್ರಿಗೂ ಊಟಕ್ಕೆ ಹಾಕಿ ಸಮಾರಂಭ ಮಾಡಿದ್ದಾರೆ. ಇದೆಲ್ಲ ಎಲ್ಲಿದು ಬಂತು ಅಂತ ಕೇಳಿದಾಗ ನಮ್ಮಲ್ಲಿ ನಂದಿನಿ ಅಂತಿದೆಯಪ್ಪ, ಅದು ಏನು ಕೇಳಿದ್ರು ಕೊಡು ಅಂಥದ್ದು, ಅದು ಕೊಟ್ಟಿದೆ, ಅದ್ರ ಪ್ರಕಾರ ಮಾಡಿದ್ದೀನಿ ಅಂತ ಹೇಳಿದರು. ಈ ಕೆಲವರು ಬಂದವರಿಗೆ ಮನೆ ವಸ್ತು ತೋರಿಸೋದೇ ಕಷ್ಟ. ನಂದಿನಿ ಇದೆ ಅಂತ ನೋಡಿದ ತಕ್ಷಣ ಅವನಂದ, ನಂದಿನಿ ನಿಮ್ಮ ಕಡೆ, ನನ್ನ ಕಡೆ ಕೊಡಿ ಅಂದ. ಅವನು ನನ್ನ ಕಡೆ ಬೇಕಿದ್ದು ಅಂದ. ಇವ್ರು ಏನು ಹೇಳಿದ್ರು ಕೇಳಲಿಲ್ಲ, ಕಸ್ಕೊಂಡು ಹೋದ, ನಂದಿನಿಯನ್ನು ಕಿತ್ಕೊಂಡು ಹೋದ. ಕಿತ್ಕೊಂಡು ಹೋಗಿ ಸ್ವಲ್ಪ ದಿವಸಕ್ಕೇನೆ ಪರಶುರಾಮ ಎಲ್ಲ ಆಯುಧಗಳನ್ನು ಪಡ್ಕೊಂಡು ಪರಮೇಶ್ವರಂದು ವಾಪಸ್ ಬರ್ತಾನೆ. ತಾಯಿ ಹೇಳ್ತಾಳೆ, ಬಂದ ದಿವಸನೇ ಹಿಂಗಾಯ್ತಪ್ಪ, ನಂದಿನಿ ಕಿತ್ಕೊಂಡು ಹೋದ ಕಾರ್ತವೀರ್ಯ ಅರ್ಜುನ ಅಂತ. ಈತನಿಗೆ ಆಗಲೇ ಅದನ್ನು ಬಳಸಬೇಕು ಅಂತ ಆಗ್ಬಿಟ್ಟಿದೆ, ಹೊಸ ಕೊಡಲಿ ಸಿಕ್ಕಿದೆ, ಯಾರಾದರೂ ಸಿಕ್ಕಾರಿಯೇ ಅಂತ ವಿಚಾರ ಮಾಡ್ತಿದ್ದಾನೆ. ಬಿಡು ಅಂದ, ಸೀದಾ ಹೋಗ್ಬಿಟ್ಟ. ಅಪ್ಪ ಇರಲಿಲ್ಲ, ಅಣ್ಣಂದಿರಲಿಲ್ಲ, ಮತ್ತು ಜಾಬಾಲಿ ಆಶ್ರಮಕ್ಕೆ ಹೋಗಿದ್ರು ಅವರು. ಇವನು ತಡ್ಕೊಳ್ಳೋ ಪುರ್ಸೊತ್ತಿಲ್ಲ, ಸೀದಾ ಹೋದ, ಕಾರ್ತವೀರ್ಯ ಅರ್ಜುನನ್ನು ಕೊಂದು ಆ ನಂದಿನಿನ ಎಳ್ಕೊಂಡು ಬಂದು ವಾಪಸ್ ಬಂದ. ಅಪ್ಪನ ಹೇಳ್ದ, ನಂದಿನಿ ವಾಪಸ್ ತಂದಿದ್ದೀನಿ ಅಂತ. ಅಪ್ಪ ಏನು ಹೇಳಬೇಕು, ನಂದಿನಿ ತಂದಿದ್ದಾನೆ ಚೆನ್ನಾಗಿತ್ತಪ್ಪ, ಆದರೆ ನಿನ್ನ ಕೊಡಲಿ ಇದೆಯಲ್ಲ ರಕ್ತದಿಂದ ಕೊಳಕಾಯ್ತಲ್ಲ, ಅದು ಯಾಕೆ ಹಿಂಗೆ ಮಾಡ್ತೀಯ, ಬೇಡಪ್ಪ ಅಂತ ಹೇಳಿ ತೀರ್ಥಯಾತ್ರೆಗೆ ಹೋಗು ಅಂದರು. ನೀವು ಪರಶುರಾಮನ ಕಥೆ ನೋಡಿದರೆ ಒಂದು ತಪಸ್ಸು 3 ತೀರ್ಥಯಾತ್ರೆಗಳು ಇಷ್ಟೇ ಇರೋದು. ಅದ್ರ ನಡುವೆ ಏನಾದರೂ ಘಟನೆ ಆಗಿದ್ದರೆ ಆಗಿರ್ತದೆ ಅಷ್ಟೇ. ಒಂದು ಘಟನೆ ಆಗೋದು, ಅದಕ್ಕೆ ತೀರ್ಥಯಾತ್ರೆಗೆ ಹೋಗೋದು. ಇವರೇನು ಮಾಡಿದ, ಕಾರ್ತವೀರ್ಯ ಅರ್ಜುನನ ಕೊಂದು ಬಂದ ತಪ್ಪಿಗೆ ತೀರ್ಥಯಾತ್ರೆಗೆ ಹೋದ ಪರಶುರಾಮ. ವಾಪಸ್ ಬರೋ ಹೊತ್ತಿಗೆ ಇಲ್ಲೊಂದು ಘಟನೆ ಆಗಿದೆ. ಅಷ್ಟರೊಳಗೆ ಒಂದು ನದಿ ಸ್ನಾನಕ್ಕೆ ಹೋದಾಗ, ನೀರು ತರೋಕ್ಕೆ ಹೋದಾಗ ರೇಣುಕೆಗೆ ಅಲ್ಲೊಬ್ಬ ಚಕ್ರವರ್ತಿ, ಅವನು ಗಂಧರ್ವ, ತನ್ನ ಹೆಂಡತಿಯರ ಜೊತೆಗೆ ನೀರಾಟ ಆಡ್ತಿರ್ಬೇಕಾದ್ರೆ ಈಕೆ ಮನಸ್ಸು ಸ್ವಲ್ಪ ಚಂಚಲ ಆಯಿತು. ಅದು ಗಂಡನಿಗೆ ಗೊತ್ತಾದ ತಕ್ಷಣ ಏನು ಮಾಡ್ದ, ತನ್ನ ಹಿರಿಯ 4 ಜನ ಮಕ್ಕಳಿದ್ದಾರಲ್ಲ, ಹೋಗಿ ತಾಯಿನ ಕೊಂದು ಹಾಕ್ರಿ ಅಂತ ಹೇಳಿದರು. ಕೊಲ್ಲಿಲ್ಲ ಅಂದ ತಕ್ಷಣ ಶಾಪ ಕೊಟ್ಬಿಟ್ಟ ಅಪ್ಪ. ಒಂದು ಜಿಂಕೆ ಆಯಿತು, ಒಂದು ಪಾರಿವಾಳ ಆಯಿತು, ಒಂದು ಇನ್ನೊಂದೇನೋ ಪಕ್ಷಿ, 2-3 ಪಕ್ಷಿ ಆಗಿಬಿಡ್ತು. ಮಕ್ಕಳನ್ನೇ ಪಕ್ಷಿ ಮಾಡಿಬಿಟ್ಟ. ಅಷ್ಟೊತ್ತಿಗೆ ಪರಶುರಾಮ ಬರುವಾಗ ನಾರದರು ಸಿಗ್ತಾರೆ, ಹಿಂಗೆ ಆಯಿತು ಅಂತ ಹೇಳ್ತಾರೆ. ಅಯ್ಯೋ ಕರ್ಮವೇ, ನನಗೂ ಕೇಳಿದರೆ ಏನು ಮಾಡಲಿ, ನೀ ಅಪ್ಪ ಹೇಳ್ದಂಗೆ ಮಾಡು ಅಂತ ನಾರದರು ಹೇಳ್ತಾರೆ. ಬಂದು ಅಪ್ಪ ಹೇಳಿಬಿಡ್ತಾನೆ, ಕೊಂದ್ಬಿಡು ತಾಯಿನ ಅಂತ. ಸೀದಾ ಹೋಗಿ ತಾಯಿನ ಕೊಂದ್ಬಿಡ್ತಾನೆ. ಆಕೆ ಒಪ್ಪಿಸಿ, ಅಮ್ಮ ಬೇರೆ ದಾರಿ ಇಲ್ಲ ನನಗೆ, ಕೊಲ್ತೀನಿ ಅಂತ ಕೊಂದ್ಬಿಡ್ತಾನೆ. ಕೊಂದು ಮತ್ತೆ ಅಪ್ಪನ ಹೊಲಿಸ್ಕೊಂಡು ಎಲ್ಲರನ್ನೂ ಜೀವ ವಾಪಸ್ ತರ್ತಾನೆ. ಆ ಮಾತು ಕಥೆ ಮುಗೀತು. ಆದರೆ ತಾಯಿನ ಕೊಂದು ಅಪವಾದ ಇದೆಯಲ್ಲ, ಮತ್ತೆ ತೀರ್ಥಯಾತ್ರೆಗೆ ಹೋಗ್ತಾನೆ. ತೀರ್ಥಯಾತ್ರೆ ಮುಗಿಸ್ಕೊಂಡು ವಾಪಸ್ ಬರುತ್ತೆ, ಇನ್ನೂ ಅನಾಹುತ ಆಗೋಗಿದೆ. ಅಣ್ಣಂದರೆಲ್ಲ ಬೇರೆ ಕಡೆ ಕೂತಿದ್ದಾರೆ. ಏನಾಯಿತು ಅಂತ ಕೇಳಿದಾಗ, ಇಲ್ಲ ನೀನು ಹೋದೆಯಲ್ಲ, ಅವನು ಕಾರ್ತವೀರ್ಯ ಅರ್ಜುನನ ಕೊಂದು ಹಾಕಿದ್ದೆ ನೀನು, ಅವನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ನನ್ನ ತಾಯಿ ಆಶ್ರಮದ ಆಕೆನ ತಲೆ ಕತ್ತರಿಸಿದರು, ಧ್ಯಾನದಲ್ಲಿ ಕೂತಂಥ ನಮ್ಮ ತಂದೆ ತಲೆ ಕತ್ತರಿಸಿದರು, ಆಶ್ರಮ ಎಲ್ಲ ಹಾಳು ಮಾಡಿದರು. ನಾವು ಓಡಿ ಹೋಗಿ ಬೇರೆ ಕಡೆ ಅರಣ್ಯ ಕಟ್ಟೋ ಕೂತ್ಕೊಂಡಿದ್ದೀವಿ, ನೀ ಬರಲಿ ಅಂತ ಕಾಯ್ತಾ ಇದ್ವಿ. ಅವ್ರು ಹೋರಾಟ ಮಾಡೋರಲ್ಲ, ಅವರು ಇವು ಅಪ್ಪನ ದಾರಿಗಿದ್ದವರಲ್ಲ. ನೀ ಬರ್ತೀಯ ಅಂತ ಕಾಯ್ತಾ ಇದ್ವಪ್ಪ, ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ವಿ. ಮತ್ತೆ ರೊಚ್ಚಿಗೆದ್ಬಿಟ್ಟಾಯ್ತು. ತೀರ್ಥಯಾತ್ರೆ ಮುಗಿಸ್ಕೊಂಡು ಬಂದದ್ದೀಗ ಇನ್ನೇ ಬಿಡೋಕ್ಕೆ ಸಾಧ್ಯ ಇಲ್ಲ ಕ್ಷತ್ರಿಯರನ್ನ ಅಂದ. ಪರಿಗ ಹಿಡ್ಕೊಂಡು ಹೋದ, ಪರಶು ಹಿಡ್ಕೊಂಡು ಹೋಗಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಯಾರ್ಯಾರು ಕ್ಷತ್ರಿಯರು ಕಂಡರು ಎಲ್ಲರನ್ನೂ ಕೊಂದು ಅವಶೇಷ ಮಾಡಿ ಹಾಕ್ಬಿಟ್ಟು ಯಾರನ್ನೂ ಉಳಿಸ್ಲಿಲ್ಲ. ಆಗ ದಶರಥನ ಕಡೆ ಹೋದಾಗ ದಶರಥನ ಗೊತ್ತಾಗಿ ಸ್ತ್ರೀಯರ ಅಂತಃಪುರದೊಳಗೆ ಸೀರೆ ಉಟ್ಕೊಂಡು ಕೂತ್ಕೊಂಡ್ಬಿಟ್ಟ ದಶರಥ. ಸೀರೆ ಉಟ್ಕೊಂಡು ಪಾರಾಗ್ಬಿಟ್ಟ. ಇದು ಹೀಗೆ ಆ ಕಥೆ ಇರೋದು. ಅಲ್ಲೆಲ್ಲಿ ಒಂದಿಷ್ಟು ಉಳ್ಕೊಂಡಿದ್ರೆ ಅವೇನು ಪ್ರಯೋಜನ ಇಲ್ಲ, ಮಾಡ್ಬೋದು ಅಂತ ಹೇಳಿ ಬಂದಲ್ಲ, ಅಷ್ಟು ಜನನ ಕೊಂದು ಇಷ್ಟೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಹಾಕಿದೆ. ಮತ್ತೆ ತಪ್ಪಾಯಿತು, ಛೇ ಇಷ್ಟು ರಕ್ತದಲ್ಲಿ ಎನಿಸ್ಬಿಟ್ಟಲ್ಲ ನನ್ನ ಪರಶುವನ್ನು. ಮತ್ತು ತೀರ್ಥಯಾತ್ರೆಗೆ ಹೋದ. ಆಗನಿಸ್ತು, 21 ಬಾರಿ ಸುತ್ತ ಹಾಕಿದ್ದೀನಿ, ಈ ಭೂಮಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಕಾಶ್ಯಪ ಅನ್ನೋ ಋಷಿಗೆ ಇಡೀ ಭೂಮಿಯನ್ನು ದಾನ ಮಾಡಿದ. ಚಿಂತೆ ಎಲ್ಲ ಕೊಟ್ಟರು, ನನಗೆ ನಿಂತ್ಕೊಳ್ಳೋದಿಲ್ಲ, ಇಡೀ ಭೂಮಿನ ದಾನ ಮಾಡಿಕೊಟ್ಟ ಮೇಲೆ ಇರೋದು ಹೇಗೆ? ಈಗ ನೋಡಿ, ಬಾಂಬೆದಲ್ಲಿ ಬ್ಯಾಕ್ ಬೇ ರಿಕ್ಲಮೇಷನ್ ಅಂತೀವಿ ನಾವು. ಸಮುದ್ರವನ್ನು ತಳ್ಳಿ ಜಮೀನು ತೊಗೊಂಡೋದು ಸ್ವಲ್ಪ ಪರಶುರಾಮ ಮಾಡಿದ್ದು ಅದೇನೆ. ಇರೋ ಜಮೀನೆಲ್ಲ ಕಾಶ್ಯಪರಿಗೆ ಕೊಟ್ಬಿಟ್ಟಿದ್ದ. ನಿನ್ನ ಜಮೀನು ನಿಂತ್ಕೊಳ್ಳೋಕೆ ಜಮೀನಿದೆ, ನಿನ್ನ ಆದದ್ದು ಯಾವುದಿದೆ?
ಅದು ಸಮುದ್ರವನ್ನು ತಳ್ಳಿ ಜಾಗ ಮಾಡ್ಕೊಂಡು ಅಲ್ಲಿ ನಿಂತ್ಕೊಂಡ. ಒಂದು ಸಲ ಬರಬೇಕಾದ್ರೆ ಆವಾಗ ರಾಮ ಮದುವೆಯಾಗಿ ಹೊರಟಿದ್ದಾನೆ. ದಶರಥ ಇದ್ದಾರೆ, ವಶಿಷ್ಠರಿದ್ದಾರೆ, ಎದರ ಬದರಾಗ್ತಾರೆ. ನಾನು ಮೊನ್ನೆ ಹೇಳಿದ ಹಾಗೆ ಇದೊಂದು ವಿಶೇಷವಾದಂಥ ಅವತಾರ, ಪರಶುರಾಮ ಅವತಾರ. ಇದೊಂದೇ ಅವತಾರ ಮುಂದಿನ 2 ಅವತಾರಗಳವರೆಗೂ ವಿಸ್ತರಿಸ್ತಾ ಹೋಗುವಂಥದ್ದು. ಇನ್ಯಾವ ಅವತಾರವೂ ಹಾಗಿಲ್ಲ. ಹ್ಯಾಂಡ್ ಶೇಕ್ ಮಾಡೋದು ಒಂದೂ ಇಲ್ಲ. ರಾಮ ಕೃಷ್ಣನಿಗೆ ಪಾಸ್ ಆನ್ ಮಾಡಲಿಲ್ಲ, ಬೇಟನ್ ಪಾಸ್ ಆನ್ ಮಾಡೋದು ಹಾಗೆ ಏನಿಲ್ಲ. ಇಲ್ಲಿ ಮಾತ್ರ ರಾಮ ಪರಶುರಾಮ ಎದುರಾಗ್ತಾರೆ. ಅದಲ್ಲದೆ ಪರಶುರಾಮ ಕೃಷ್ಣನ್ನು ನೋಡ್ತಾನೆ. ಮುಂದೆ ಎಷ್ಟೋ ವರ್ಷಗಳ ಬಂದಂಥ ಕೃಷ್ಣನ ನೋಡ್ತಾನೆ. ಹಾಗೆ ಪರಶುರಾಮ ರಾಮನ ಜೊತೆಗೆ ಬಂದಾಗ ಇವನೇನೋ ರಾಮ ಅಂತ ನನ್ನ ಹೆಸರಿಟ್ಕೊಂಡಿದ್ದಾನೆ, ಇವನು ಪರೀಕ್ಷೆ ಮಾಡೋಣ ಅಂತ ಹೇಳಿ ಪರೀಕ್ಷೆ ಮಾಡಿದಾಗ, ಇದು ಯಾಕೆ ನಾನು ಇಷ್ಟು ಹೇಳ್ತಿದ್ದೀನಿ, ಬ್ಯಾಕ್ಗ್ರೌಂಡ್ ಹೇಳಿ ಮುಂದೆ ನಾಟಕ ತಗೋತೀನಿ ಅಂದರೆ, ಡಿ ವಿ ಜಿಯವರ ನೋಡುವಂಥ ಕ್ರಾಂತ ದೃಷ್ಟಿ ಇದೆಯಲ್ಲ, ಅದನ್ನು ಗಮನಿಸಬೇಕಾದದ್ದು. ಆ ಕೊನೆ ದೃಶ್ಯ ಅಂತೂ ನನ್ನ ಮನಸ್ಸಿಗೆ ಮುಟ್ಟಿಬಿಟ್ಟಿದೆ. ಆ ರಾಮ ಪರಶುರಾಮ ಎದುರಾಗಿ ಪರಶುರಾಮ ಇವನು ಸಣ್ಣ ಹುಡುಗ, ನನ್ನ ಹೆಸರಿಟ್ಕೊಂಡಿದ್ದಾನೆ ಇವನು ಅಂತ ಪರೀಕ್ಷೆ ಮಾಡೋಕ್ಕೆ ಬಂದಾಗ ರಾಮ ತೋರಿಸುವಂಥ ವಿನಯ ನನಗೆ ಕೇಳಿದರೆ ಒಂದು ಹೆಜ್ಜೆ ವಾಲ್ಮೀಕಿ ರಾಮಾಯಣಕ್ಕಿಂತ ಮುಂದೆ ಹೋಗಿದ್ದಾರೆ ಡಿ ವಿ ಜಿಯವರು. ನಾನು ಅದಕ್ಕೆ ವಾಲ್ಮೀಕಿ ರಾಮಾಯಣ ತಂದು ತೋರಿಸ್ತೇನೆ ನಿಮಗೆ. ಆ ಶ್ಲೋಕಗಳನ್ನು ಹೇಳಿ ನೋಡಿದಾಗ ಅನಿಸುತ್ತೆ, ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಪರಶುರಾಮ ನಿರ್ವೀರ್ಣ ಮಾಡಿಬಿಡ್ತಾನೆ, ಸೋಲಿಸ್ಬಿಡ್ತಾನೆ, ಅವನ ತಪೋಲೋಕಗಳನ್ನು ಹಾಳು ಮಾಡಿಬಿಡ್ತಾನೆ. ಆದರೆ ಇಲ್ಲಿ ಹಾಗಾಗೋಲ್ಲ. ಯಾರನ್ನೂ ಹಾಳು ಮಾಡೋದು ಜಿ ವಿ ಜಿಯವರ ಸ್ವಭಾವ ಅಲ್ಲ. ಅವ್ರ ಪರಶುರಾಮ ನನ್ನ ಶಕ್ತಿಯನ್ನು ನಿನಗೆ ಕೊಟ್ಟಿದ್ದೇನಪ್ಪ, ಇನ್ನು ಮುಂದೆ ಜಗತ್ತನ್ನು ನೀನು ನಡೆಸು ಅಂತ ಹೇಳಿ ಇಬ್ಬರದು ಗಾಂಭೀರ್ಯ ಉಳಿಸ್ಕೊಂಡು ಹೋಗ್ಬಿಡ್ತಾನೆ ಪರಶುರಾಮ ಹೋಗ್ತಾನೆ. ಆ ಕಥೆ ಸುಮ್ಮವಾಗಿರುವಂಥದ್ದು. ಈ ಮೂಲ ಕಥೆಯನ್ನು ಅವರು ಹೇಗೆ ಬಳಸ್ಕೊಂಡಿದ್ದಾರೆ ಅಲ್ಲಲ್ಲಿ ಚಂದ ಬೇರೆ ಬೇರೆ ದೃಶ್ಯಗಳಲ್ಲಿ ಅನ್ನೋದನ್ನು ಗಮನಿಸೋಣ. ಮೊದಲನೇ ದೃಶ್ಯ, ಅಂಕ ಮೊದಲೇದ್ದು ದೃಶ್ಯ 1ರಲ್ಲಿ ಈಗಾಗಲೇ ಕಾರ್ತಿವೀರ್ಯ ಬಂದಿದ್ದಾನೆ ಜಮದಗ್ನಿ ಆಶ್ರಮಕ್ಕೆ. ಬಂದು ಎಲ್ಲ ವ್ಯವಸ್ಥೆ ಊಟ ಗೀಟ ಎಲ್ಲ ಆಗಿದೆ. ಆದಮೇಲೆ ಅವನ ದೃಷ್ಟಿ ಬಿದ್ದಿದೆ ಈ ಹಸುವಿನ ಮೇಲೆ. ಇದನ್ನು ಕೊಡಿ ಅಂತ ಕೇಳಿದ್ದಾನೆ. ಇವರು ಕೊಡಲ್ಲ ಅಂದಿದ್ದಾರೆ. ಅಲ್ಲಿ ಮಾತು ಶುರು ಆಗ್ತದೆ ಜಮದಗ್ನಿ ಆಶ್ರಮದಲ್ಲಿ. ಜಮದಗ್ನಿ ಹೇಳುವಂಥದ್ದು, ಅಯ್ಯ ಅರ್ಜುನ, ನನ್ನ ಮಾತನ್ನು ಲಾಲಿಸು. ಬೇಡುವುದು ಬ್ರಾಹ್ಮಣರಾದ ನಮ್ಮ ಧೈರ್ಯ, ನಮ್ಮ ಅಧಿಕಾರ. ನೀಡುವುದು ರಾಜನಾದ ನಿನ್ನ ಕರ್ತವ್ಯ. ಈ ಪುರಾತನ ಮರ್ಯಾದೆಯನ್ನು ಏಕೆ ಮುರಿಯುತ್ತೀಯಾ? ಕೇಳೋದು ನಾವು ಕೇಳಬೇಕು, ರಾಜ ಕೇಳಬಾರ್ದು. ಕೊಡಬೇಕಾದವನು ನೀನು ಅಂತ. ಏನು ಹೀಗೆ ಮಾತನಾಡುತ್ತಿರುವಿರಿ ಜಮದಗ್ನಿಗಳೇ? ರಾಜ ಅವನು, ಹಿಂಗೆ ಮಾತಾಡ್ತೀರಿ? ನಾನು ನಿಮ್ಮಲ್ಲಿ ದಾನ ಬೇಡುತ್ತಿರುವೆನೆ. ರಾಜ ಆರ್ಡರ್ ಮಾಡೋದು, ದಾನ ಬೇಡೋದಲ್ಲ. ದಾನ ಬೇಡ್ತಾ ಇದ್ದೀನಿ ನಿಮ್ಮ ಕಡೆಗೆ. ನಿಮ್ಮ 1 ಗೋವಿಗೆ ಪ್ರತಿಯಾಗಿ ನನ್ನ 1,000 ಗೋವುಗಳನ್ನು ಕೊಡುತ್ತೇನೆ. ಇನ್ನೂ ಹೆಚ್ಚಾಗಿ ಬೇಕಾದರೂ ಕೊಡುತ್ತೇನೆ. ನೀವು ಏನು ಬೇಕೆಂದರೆ ಅದನ್ನು ಕೊಡುತ್ತೇನೆ, ನಂದಿನಿಯನ್ನು ಮಾತ್ರ ಬಿಡಲಾರೆ. ಇದು ಹಠ. ಅದು ಜಮದಗ್ನಿ ಹೇಳೋ ಮಾತು. ಈ ಆಶ್ರಮವೇನು ಅಂಗಡಿಯೇ ಕರ್ತವೀರ್ಯ? ಇದು ಅಂಗಡಿ ಏನಪ್ಪ ವ್ಯಾಪಾರ ಮಾಡೋದಕ್ಕೆ? ಕ್ರಯ ತೆಗೆದುಕೊಂಡು ಮಾರುವುದಕ್ಕಾಗಿಯೇ ನಾವು ಹಸುವನ್ನು ಇಟ್ಟುಕೊಂಡದ್ದು? ಬೇಡ, ಇದಕ್ಕೆ ಆಸೆ ಪಡಬೇಡ. ನಾನು ಆಸೆ ಪಡಬಾರದಾದರೆ ನೀವು ಲೋಭ ಪಡಬಹುದೋ? ಈ ಮಾತು ಎಷ್ಟು ತಾಕಲಾಟ. ನನಗೆ ಯಾಕೆ ಈ ನಾಟಕಗಳು ಡಿ ವಿ ಜಿ ನಾಟಕ ಇಷ್ಟ ಆಗ್ತದೆ ಅಂತಂದರೆ, ಒಂದೊಂದು ಸಣ್ಣ ಪ್ರಶ್ನೆ ಎತ್ತಾರೆ, ಪ್ರಶ್ನೆಗೆ ಉತ್ತರ ಕೊಟ್ಟೆ ಮುಂದೆ ಹೋಗ್ತಾರೆ, ಹಾಗೆ ಇಡೋಲ್ಲ ಅವರು. ಅದು ಭಾಳ ಚೆಂದ. ಈಗ ನನಗೆ ಆಸೆ ಬುರುಕ ಅಂದ್ರಲ್ಲ ನೀವು, ನಂದಿನಿ ಕೊಡು ಅಂದಾಗ ಆಸೆ ಮಾಡಬೇಡ ಅಂತ ಹೇಳಿದ್ರಿ. ನೀವು ಲೋಭಿಗಳಾಗಲಿಲ್ವ ನೀವು ಇಟ್ಕೊಳ್ಳೋದಕ್ಕೆ? ನನ್ನ ಆಸೆಗೂ ನಿಮ್ಮ ಲೋಭಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದವನು. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಅರ್ಜುನ, ಯೋಚಿಸಿ ನೋಡು. ನಾವು ಈ ಹಸುವನ್ನು ಇಟ್ಟುಕೊಂಡಿರುವುದು ನಮ್ಮ ಹೊಟ್ಟೆಯ ಪಾಡಿಗೋಸ್ಕರವೇ? ಈಕೆ ಇಲ್ಲಿರುವುದು ನಿನಗೂ ಪ್ರಜೆಗಳಿಗೂ ಮಂಗಳಕರವಲ್ಲವೇ? ಈ ಆಶ್ರಮದ ಹವನ ಹೋಮಗಳಿಂದ ದೇವತೆಗಳು ಸಂತುಷ್ಟರಾಗಿ ನಿನ್ನ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗರೆಯುತ್ತಿಲ್ಲವೇ? ನಮಗೂ ನಂದಿನಿ ಇರಬೇಕಾಗಿತ್ತು ಅನಿಸುತ್ತೆ. ಕಾಲ ಕಾಲಕ್ಕೆ ಮಳೆ ಆಗೋದು. ಅಥವಾ ಆಶ್ರಮಗಳೇ ಇಲ್ವೋ? ಇಲ್ಲಿ ನಡೆಯುವ ಸೇವೆ ಸತ್ಕಾರಗಳಿಂದ ಅತಿಥಿ ಅಭ್ಯಾಗತರು ಸಂತೃಪ್ತರಾಗಿ ನಿನ್ನ ರಾಷ್ಟ್ರವು ಸುಭಿಕ್ಷವಾಗಿರಲೆಂದು ಹಾರೈಸುವುದಿಲ್ಲವೇ? ಪಡೆಯುವ ಉಪಚಾರ ಆದರಣೆಗಳಿಂದ ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಋಷಿಗಳು ಹರ್ಷಗೊಂಡು ನಿನ್ನ ಜನರಲ್ಲಿ ಪಾಪವು ತಲೆದೋರದಂತೆ ಪುಣ್ಯವು ಹೆಚ್ಚುತ್ತಿರುವಂತೆ ಹರಿಸುವರಲ್ಲವೇ? ಈ ಬಗೆಯ ಶುಭ ಪರಂಪರೆಯನ್ನು ಆಗ ಮಾಡಿಸುವಳೇ ಈ ತಾಯಿ ನಂದಿನಿ. ಈಕೆಯೇ ನಮ್ಮ ಪರಮಧನ, ಈಕೆಯೇ ನಮಗೆ ಪ್ರತ್ಯಕ್ಷ ಲಕ್ಷ್ಮಿ. ಈಕೆಯಲ್ಲದೆ ನಮ್ಮ ಧರ್ಮಗಳು ಸಾಂಗವಾಗಿ ನಡೆಯಲಾರು. ನಮ್ಮ ಧರ್ಮಾಚರಣೆಯು ನಿನಗೆ ಶ್ರೇಯಸ್ಕರ. ಇದನ್ನೇಕೆ ಮರೆಯುತ್ತೀಯ ಅರ್ಜುನ? ಎಷ್ಟು ಲಾಜಿಕ್ ಚೆನ್ನಾಗಿದೆ ನೋಡಿ. ನನಗೋಸ್ಕರ ಮಾಡಿಕೊಂಡ್ರೆ ಲೋಭ ಅದು. ಈ ಮಾತು ಇಂದೊಮ್ಮೆ ಇತಿಹಾಸದಲ್ಲಿ ಕೂಡ ಬಂದದ್ದು. ಮದನ್ ಮೋಹನ್ ಮಾಲ್ವೀಯರವರು ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಟ್ಟಬೇಕು ಅಂತ ಊರಿಗೆ ಹೋದರು. ಎಲ್ಲರ ಕಡೆ ₹1 ಕೊಡಿ, ₹1 ಕೊಟ್ಟರೆ ಪರವಾಗಿಲ್ಲ, ಅಥವಾ ಹಣ ಸೇರಿಸಿ ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೋದರು. ಕಲ್ಕತ್ತಾ ನಗರದಲ್ಲಿ ಒಬ್ಬರು ವ್ಯಾಪಾರಿಗಳ ಕಡೆ ಹೋದರು.
ಆಗ ಹಿಂದಿನ ದಿವಸ ಪೇಪರಲ್ಲಿ ಬಂದಿತ್ತು, ಮದನ್ ಮೋಹನ್ ಮಾಲ್ವೀಯ ಈಗಾಗಲೇ 1,00,000 ರೂಪಾಯಿಯಷ್ಟು ಹಣ ಕೂಡಿಸಿಟ್ಟಿದ್ದಾರೆ ವಿಶ್ವವಿದ್ಯಾಲಯಕ್ಕೋಸ್ಕರ ಅಂತ ಬಂದಿತ್ತು. ಮರುದಿವಸ ಹೋಗಿ ವ್ಯಾಪಾರಿಗಳಿಗೆ ನಮಗೆ ಸ್ವಲ್ಪ ಹಣ ಕೊಡಿ ನಮಗೆ ಯೂನಿವರ್ಸಿಟಿಗೆ ಅಂದಾಗ ಆತ ಕೇಳಿದ್ದಂತೆ, ಅಲ್ಲಪ್ಪ ನಾನು ಯಾಕೆ ಕೊಡ್ಬೇಕು ನಿಮ್ಮ ಯೂನಿವರ್ಸಿಟಿಗೆ, ನಾನಂತೂ ಬರೋಲ್ಲ ನಿಮ್ಮ ಯೂನಿವರ್ಸಿಟಿಗೆ ಅಂದ. ಅಲ್ಲ ಒಂದು ಸಮಾಜ ಕಾರ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಇವರು ಕೇಳ್ಕೊಂಡ್ರು. ಅಲ್ಲ ಹೇಗೂ ಭಗವಂತ ಬೇಕಾದಷ್ಟು ಕೊಟ್ಟಿದ್ದಾನೆ ನಿಮಗೆ ವ್ಯಾಪಾರದಲ್ಲಿ, ಸ್ವಲ್ಪ ಕೊಡಿ ಇದಕ್ಕೆ ಅಂತ ಕೇಳಿದರು. ಆತ ಇದೇ ಪ್ರಶ್ನೆಯನ್ನು ಕೇಳಿದ. ನಾನು ಕೂಡಿಟ್ಟಿದ್ದೇನೆ, ನೀವು ಕೂಡಿಡ್ತಾ ಇದ್ದೀರಲ್ಲ, ದುಡ್ಡು ವ್ಯತ್ಯಾಸ ಏನು? ನೀವು 1,00,000 ರೂಪಾಯಿ ಕೂಡಿಟ್ಟಿದ್ದೀರಲ್ಲ, ಆಗಿನ ಕಾಲಕ್ಕೆ 1,00,000 ಅಂದರೆ ಭಾಳ ದೊಡ್ಡ ಅಮೌಂಟು. ನಾನು ಕೂಡಿಟ್ಟಿದ್ದೆ, ನೀವು ವ್ಯತ್ಯಾಸ ಇದೆ ನಮಗೆ ನಿಮಗೆ ಅಂತ. ಅದು ಹೊರದೇ ಹೇಳ್ತಾರೆ, ಇದರಲ್ಲಿ 1 ಪೈಸಾ ಮದನ್ ಮೋಹನ್ ಮಾಲ್ವೀಗೆ ಹೋಗೋದಿಲ್ಲ, ಎಲ್ಲ ಯೂನಿವರ್ಸಿಟಿಗೆ ಹೋಗುವಂಥದ್ದು. ನೀನು ಗಳಿಸಿದ್ದೆಲ್ಲ ನಿನಗೆ ಮಾತ್ರ ಹೋಗುವಂಥದ್ದು, ಇನ್ನು ಯಾರಿಗೂ ಹೋಗೋದಿಲ್ಲ. ನಾನು ಅಂತ ಬಂದಾಗ ಅದು ಲೋಭ ಆಗ್ತದೆ, ಪ್ರಪಂಚಕ್ಕೆ ವ್ಯವಸ್ಥೆಗೆ ಅಂದಾಗ ಅದು ಲೋಭ ಆಗೋದಿಲ್ಲ, ತ್ಯಾಗ ಆಗ್ತದೆ. ಈ ಮಾತನ್ನು ಇಷ್ಟು ಚಂದ ಹೇಳ್ತಾರೆ ನೋಡಿ. ನಾವು ಪ್ರಾರ್ಥನೆ ಮಾಡೋದು, ಇಲ್ಲಿಷ್ಟು ಬ್ರಹ್ಮಚಾರಿಗಳು ತಪಸ್ಸು ಮಾಡೋದು ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸೋ ಹೊರತಾಗಿ ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಲ್ಲ ಅಂತ. ಅದು ಕಾರ್ತಿವೀರ್ಯ ಹೇಳ್ತಾನೆ, ನನ್ನಲ್ಲಿ ನಿಮಗೆ ಅಷ್ಟೊಂದು ಪ್ರೀತಿ ಇರುವುದಾದರೆ ಮಾತುಗಳನ್ನು ಬಿಟ್ಟು ನಂದಿನಿಯನ್ನು ಕಳಿಸಿ, ಮಾತಾಡಬೇಡಿ. ಅದಕ್ಕೆ ಪ್ರತಿಯಾಗಿ ಏನು ಬೇಕಾದರೂ ಕೊಡುತ್ತೇನೆ. ನಿಮ್ಮ ಹರಕೆಗಳಿಗಿಂತ, ಎಷ್ಟು ಚೆನ್ನಾಗಿ ಮಾತಿದೆ ನೋಡಿ, ಎಷ್ಟು ಹೊರಟು ಬರುತ್ತೆ, ನಿಮ್ಮ ಹರಕೆಗಳಿಗಿಂತ ನಿಮ್ಮ ಹಸು ನನಗೆ ಪ್ರಿಯವಾಗಿದೆ, ಅಂದರೆ ನಿಮ್ಮ ಆಶೀರ್ವಾದ ಬೇಕಾಗಿಲ್ಲ ನನಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಕಾರ್ತವೀರ್ಯ ಆತುರನಾಗಬೇಡ, ನೀನು ಚಕ್ರವರ್ತಿ, ನಿನ್ನ ಸಂಪತ್ತು ಅಪರಿಮಿತವಾಗಿದೆ, ನಿನಗೆ ಅಸಂಖ್ಯಾತ ಭೃತ್ಯರಿದ್ದಾರೆ, ಗೋಶಾಲೆ ಸಮೃದ್ಧವಾಗಿದೆ. ನಾವು ಗುಡಿಸಲಿನಲ್ಲಿರುವವರು, ಕಾಡಿನಲ್ಲಿರುವವರು, ನಮಗೆ ಸೇವಕರಿಲ್ಲ, ಐಶ್ವರ್ಯವಿಲ್ಲ. ಇಂಥವರಿಗೆ ತಕ್ಕ ಗೋಧನವನ್ನು ದೇವತೆಗಳು ಅನುಗ್ರಹಿಸಿದ್ದಾರೆ. ನಂದಿನಿ ನಾವು ಕೊಟ್ಟದಲ್ಲ, ದೇವತೆಗಳು ಕೊಟ್ಟಂಥದ್ದು. ಯಾಕಂದರೆ ಕಾಡಲ್ಲಿರೋರು ನಮ್ಗೆ ಕೊಟ್ಟಿದ್ದಾರೆ. ಈ ತತ್ವವನ್ನು ತಿಳಿದುಕೊಂಡು ಸಮಾಧಾನ ಮಾಡಿಕೋ ಅಂತಾರೆ. ಅದಕ್ಕೆ ಆತ ಹೇಳ್ತಾನೆ, ಸಾಕು ಸಾಕು, ಈ ಹಸುವು ನನ್ನ ಕೈ ಸೇರಿದ ಬಳಿಕ ನೀವು ನನ್ನನ್ನು ಹೀಗೆ ಅಣಕಿಸುವ ಸಂತೋಷ ತಪ್ಪಿ ಹೋದೀತೆಂದು ಚಿಂತೆಯಲ್ಲಿದ್ದೀರಲ್ಲವೇ? ನಿಮ್ಮ ಕಡೆ ಹಸು ಇದೆ ಅಂತ ಮಾತಾಡ್ತೀರಿ, ನನ್ನ ಕಡೆ ಹಸು ಬಂದರೆ ಅಣಗಿಸೋದು ಹೇಗೆ? ಯಾಕಂದರೆ ನಿಮ್ಮ ಹಸು ಹೇಗಿದೆ, ಸಣ್ಣದಲ್ಲ ಅದು. ಏನಂದರೆ ನನ್ನ ಸಂಪತ್ ತಾಪಗಳಿಂದ ಸಾಧಿಸಲಾರದ್ದನ್ನೆಲ್ಲ ಈ ಹಸು ಕ್ಷಣ ಮಾತ್ರದಲ್ಲಿ ಸಾಧಿಸಿಬಿಡುತ್ತದೆ. ನಾನು ಎಷ್ಟು ಕಷ್ಟಪಡಬೇಕು ತಯಾರು ಮಾಡಬೇಕಾದ್ರೆ, ಇದೇನಿಲ್ಲ ಕ್ಷಣ ಮಾತ್ರದಲ್ಲಿ ಮಾಡಿಬಿಡ್ತದೆ. ಯಾವತ್ತಿಗಿದ್ದು ನನಗಿಂತ ನೀವೇ ಶ್ರೀಮಂತರು ತಾನೆ, ಕೇಳಿದ ತಕ್ಷಣ ಕೊಟ್ಬಿಡುತ್ತಲ್ಲ ಅದು. ನನಗಷ್ಟು ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಅದರಿಂದ ನನಗೆ ಶ್ರೀಮಂತರಾಗಿದ್ದೀರಿ. ನಾನು ಅದಕ್ಕೆ ಹೇಳ್ತಾರೆ, ಇಂಥ ಕಾಮಧೇನಿರುವಾಗ ನೀವು ನನ್ನನ್ನೇಕೆ ಲಕ್ಷ್ಯದಲ್ಲಿಡುವಿರಿ ಅಂತ ಜೋರು ಮಾಡ್ತಾನೆ. ಕಾರ್ತಿವೀರ್ಯ, ಹೀಗೆ ನೀನು ಮಾತನಾಡಬಾರದು. ಹಾಗಾದರೆ ಆಕಳನ್ನು ಕೊಡಿ, ಅದನ್ನು ಮಾತ್ರ ಕೇಳಬೇಡ. ಕೊನೆಗೆ ಹೇಳ್ತಾನೆ, ಕೊಡುವುದಿಲ್ಲವೋ, ಇದೇ ಕಡೆಯ ಮಾತೋ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ರಾಜ, ಅದರ ಸ್ಥಳದಲ್ಲಿ ಅದು ಇದೆ, ಅದನ್ನು ಅಲ್ಲಿಂದ ತಪ್ಪಿಸುವ ಅಧಿಕಾರವು ನನಗೂ ಇಲ್ಲ. ದೇವತೆಗಳು ನನಗೋಸ್ಕರ ಇಲ್ಲಿಗೆ ಅಂತ ಕೊಟ್ಟದ್ದದು, ತಪ್ಪಿಸುವ ಅಧಿಕಾರ ನನಗೂ ಇಲ್ಲ ಅಂತ. ಅದಕ್ಕೆ ರಾಜ ಮಾತು. ಇದು ಕೆಲವು ಸಲ ರಾಜತ್ವ ಬಂದ ತಕ್ಷಣ ಹಾಗಾಗ್ಬಿಡುತ್ತೆ ಅನಿಸುತ್ತೆ. ಅವನು ಹೇಳ್ತಾನೆ, ರಾಜನಿಗೆ ಭೂಮಂಡಲದಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಅಧಿಕಾರ ಉಂಟು, ನಿಮ್ಮ ಅಪ್ಪಣೆಗಾಗಿ ನಾನು ಕಾಯಬೇಕಾದದ್ದೇನು? ಸೇವಕರ ಕಡೆ ತಿರುಗಿ ಹೇಳ್ತಾನೆ, ಶಂಬಕ, 4 ಮಂದಿ ಆಳುಗಳನ್ನು ಜೊತೆ ಮಾಡಿಕೊಂಡು ಈ ಹಸುವನ್ನು ಮಾಹಿಷ್ಮತಿಗೆ ಹಿಡಿದುಕೊಂಡು ಹೋಗಿ ನಮ್ಮ ಗೋಶಾಲೆಯಲ್ಲಿ ಕಟ್ಟಿಬಿಡು. ಎಳ್ಕೊಂಡು ಹೋಗ್ಬಿಟ್ರು. ಇದು ಗೌರ್ಮೆಂಟ್ ಅಂದರೆ ಹಾಗೆ. ಈಗ ನಾವು ನೋಡಿದ್ದೀವಿ, ನಮ್ಮ ಪ್ರಾಪರ್ಟಿ ಅಂತೀವಲ್ಲ, ನಮ್ಮ ಜಮೀನು, ನಮ್ಮ ಹೊಲ, ನಮ್ಮ ಮನೆ ಅಂತೀವಿ. ನೀವು ಗೌರ್ಮೆಂಟ್ ರೂಲ್ ಪ್ರಕಾರ ಯಾವುದೂ ನಮ್ಮದಲ್ಲ. ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ನೋಡಿರಬೇಕು, ಗೌರ್ಮೆಂಟ್ ಇಸ್ ಪ್ಲೀಸ್ ಟು ಪರ್ಮಿಟ್ ಯು ಟು ಕನ್ಸ್ಟ್ರಕ್ಟ್, ಅವ್ರದ್ದು. ನಾಳೆ ಬೇಕು ಅಂದರೆ ಯಾವಾಗಾದರೂ ಗೌರ್ಮೆಂಟ್ ತೊಗೊಂಡ್ಬಿಡ್ಬೋದು ಅದನ್ನು. ಯು ಆರ್ ಪರ್ಮಿಟೆಡ್ ಟು ಎಂಜಾಯ್ ಆಟ್ ದಿ ಮರ್ಸಿ ಆಫ್ ದಿ ಗೌರ್ಮೆಂಟ್. ಗೌರ್ಮೆಂಟ್ ಎಲ್ಲಿವರೆಗೂ ಒಪ್ಪಿಗೆ ಕೊಟ್ಟಿದೆ ಅಲ್ಲಿ ಇರ್ಬೋದು. ನಾಳೆ ಒಂದು ರಸ್ತೆ ಬರುತ್ತೆ, ನಿಮ್ಮ ಮನೆ ಒಡೆದು ಹಾಕಬೇಕು, ಬೇರೆ ಗತಿ ಇಲ್ಲ, ನಮ್ಮದು ಅಂತ ಅನ್ನೋಂಗಿಲ್ಲ. ಅದನ್ನು ಸರ್ಕಾರ ಬೇಕು ಅಂದರೆ ಮಾಡ್ಬೋದು. ಇದು ಅವತ್ತಿಂದ ಇದೆ ನೋಡಿ ವ್ಯವಸ್ಥೆ. ತೊಗೊಂಡು ಹೋಗ್ಬಿಟ್ರೆ ಅದನ್ನು. ಕಾರ್ತವೀರ್ಯ, ನೀನು ಹೀಗೆ ದುಡುಕಬಹುದೇ ಅಂತ ಇವರು ಕೇಳಿದರು. ನನಗೇನು ನಿಮ್ಮ ಹೆದರಿಕೆ ಅಂದವನು. ನನಗಿರುವುದು 2 ಅಲ್ಲ, 1000 ಭುಜಗಳು. ಇದನ್ನು ಅರಿಯರ, ಹಿಂದೆ ದಶಕಂಠ ರಾವಣನು ಈ ಭುಜಗಳ ಮಧ್ಯೆ ಸಿಕ್ಕಿ ಸಂಕಟಪಟ್ಟದ್ದನ್ನು ನೀವು ಕೇಳಿಲ್ಲವೇ? ಅವನ ದಶಕಂಠನ್ನೇ ನುಗ್ಗು ಮಾಡಿಬಿಟ್ಟಿದ್ದೇನೆ ನಾನು. 1000 ಕೈ ಇದೆ ನನಗೆ, ಅರ್ಥ ಆಗಿಲ್ಲ ನಿಮಗೆ ಅಂತ ಹೇಳ್ತಾನೆ. ಒಂದೇ ಮಾತು ಹೇಳ್ತಾರೆ ಜಮದಗ್ನಿಗಳು, ಶಾಪ ಕೊಡೋಲ್ಲ, ಏನೂ ಇಲ್ಲ. ಕಾರ್ತವೀರ್ಯ, ಈ ಗರ್ವವು ನಿನಗೆ ತಕ್ಕದ್ದಲ್ಲ, ಆದ್ದರಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ. ಅದೇ ಶಾಪ ಸಾಕಲ್ಲ, ಇನ್ನೇನು, ನೀವು ಒಳ್ಳೆಯದಾಗೋದಿಲ್ಲ. ಜಮದಗ್ನಿಗಳೇ, ನನಗಾಗಿ ನೀವು ಚಿಂತೆ ಮಾಡಬೇಕಾಗಿಲ್ಲ, ನಾನು ಹೊರಡುತ್ತೇನೆ. ಹೊರಟುಬಿಟ್ಟ. ಈ ದೃಶ್ಯಲ್ಲಿ ಮುಗೀತು. ವಿಚಿತ್ರ ಅನಿಸಲ್ವೇ? ಇವರಿಗೆ ಎಂಥ ಶಕ್ತಿ ಇತ್ತು ಜಮದಗ್ನಿಗಳಿಗೆ, ಬೇಕಾದರೆ ಭಸ್ಮ ಮಾಡ್ಬೋದಾಗಿತ್ತು, ಅವನ್ನ ಶಾಪ ಕೊಡ್ಬೋದಾಗಿತ್ತು. ಶಾಪ ಕೊಡಲಿಲ್ಲ. ದುಡುಕಬೇಡ, ಹೀಗೆ ಮಾಡಿದರೆ ಒಳ್ಳೆಯದಾಗೋಲ್ಲ ಅಂತ ಅಷ್ಟೇ ಮಾತು ಹೇಳಿ ಕಳಿಸ್ಬಿಟ್ರು.
ಮುಂದಿನ ದೃಶ್ಯದಲ್ಲಿ ರೇಣುಕೆ ಒಬ್ಬಳೇ ಇದ್ದಾಳೆ, ವಿಚಾರ ಮಾಡ್ತಾ ಇದ್ದಾಳೆ, ನನ್ನ ಮಗ ಬರಲಿಲ್ಲ ಅಂತ. ಇದನ್ನು ಸ್ವಲ್ಪ ನಾವು ಈ ನಾಟಕವನ್ನು ಓದಬೇಕಾದ್ರೆ ಅದೇನಲ್ಲ ಪದರಗಳನ್ನು ಗಮನಿಸ್ಕೊಂಡು ಹೋಗಬೇಕಾಗತ್ತೆ. 4 ಜನ ಮಕ್ಕಳಿದ್ದಾರೆ ಹಿರಿಯವರು, ಅವ್ರ ಬಗ್ಗೆ ಇದ್ದಾರೆ, ಇದು ಚೆನ್ನಾಗಿದೆ. ಆದರೆ ಆಕೆ ಮಾತು ಹೇಗಿದೆ ನೋಡಿ ಸರ್, ಗಮನಿಸಬೇಕು. ಮಗು ರಾಮನು ತಪಸ್ಸಿಗೆ ಹೋದವನು ಈ ವೇಳೆಗೆ ಬರಬೇಕಾಗಿತ್ತಲ್ಲ, ಎಷ್ಟು ವರ್ಷ ಆಯಿತು ಹೋಗಿ ತಪಸ್ಸಿಗೆ ಹೋಗಿ ರಾಮ ಬರಲೇ ಇಲ್ಲ. ಆಕೆಗೆ ಮನಸ್ಸು ತುಡಿತಾ ಇರೋದು 5ನೇ ಮಗನ ಬಗ್ಗೆ. ಬಂದಿಲ್ಲ ಅವನು, ಏಕೆ ಬಂದಿಲ್ಲವೋ ಯಾರು ಹೇಳಿ ಯಾರು? ಇಷ್ಟು ವರ್ಷಗಳಾದರೂ ಅವನು ವರಪ್ರಾಪ್ತಿ ಆಗದೆ ಇರುವುದೇ ಉಂಟೆ? ಅವನು ವೀರ ತಪಸ್ವಿ ಅಲ್ವೇ? ಅವನಂತೆ ಏಕಾಗ್ರಚಿತ್ತನಾದವನನ್ನು ಯಾರನ್ನೂ ಕಾಣೆ ನಾನು. ಏನಾದರೂ ಅಪಾಯ ಸಂಭವಿಸಿರಬೇಕೆ ಅಂತೆಲ್ಲ ವಿಚಾರ ಮಾಡಿ ಯಾರಲ್ಲಿ ಕೇಳಲಿ ಅಂದ್ಬಿಟ್ಟು ಮುಂದಿನ ಮಾತು ಗಮನಿಸಬೇಕು. ಆಕೆ ಸ್ವಾಗತ ಹೇಳ್ಕೊತಿರೋ ತಾನೆ. ಆಕೆ ಹೇಳ್ತಾಳೆ, ಪತಿಸ್ವಾಮಿಗೆ ಯಾರಲ್ಲಿಯೂ ಮಮತೆ ಇಲ್ಲ. ಜಮದಗ್ನಿ ಪತಿಸ್ವಾಮಿಗೆ ಯಾರಲ್ಲಿಯೂ ಮಮತೆ ಇಲ್ಲ, ಯಾವುದರಲ್ಲಿಯೂ ಆಸೆ ಇಲ್ಲ. ಅವನ ಅಣ್ಣಂದರಿಗೆ ಅವರವರ ಶುಶ್ರೂಷೆ, ಅವರವರ ಚಿಂತೆಯಲ್ಲಿದ್ದಾರೆ. ನನ್ನನ್ನು ಕೇಳುವವರಾರು? ರಾಮನೊಬ್ಬನೇ ನನ್ನಲ್ಲಿ ಮಮತೆ ಇಟ್ಟುಕೊಂಡಿದ್ದವನು. ಆ ಮಗು ಪಾಪ ಅಲ್ಲಿ ಎಷ್ಟು ಕಠಿಣವಾದ ವರ್ತಗಳನ್ನು ಮಾಡುತ್ತಿರುವನೋ. ಇದನ್ನು ಗಮನಿಸಬೇಕಾದಂದರೆ ಆಕೆ ಮಾತನ್ನು ಹೇಳ್ತಾಳೆ, ಗಂಡ ಅಷ್ಟು ಮಮತೆ ಉಳ್ಳವನಲ್ಲ ಯಾರ ಬಗ್ಗೆನೂ, ಮೋಹ ಕಳ್ಕೊಂಡಿರಬೇಕು ಋಷಿಗಳವರು. ಈ 4 ಜನ ಅಣ್ಣನ ತಮ್ಮಂದಿರು ಬರೀ ತಮ್ಮ ಚಿಂತೆಯಲ್ಲಿದ್ದಾರೆ, ಅಧ್ಯಯನದಲ್ಲಿ ಶುಶ್ರೂಷೆಯಲ್ಲಿ ಕೂತಿದ್ದಾರೆ. ಅವರು ತಾಯಿ ಬಗ್ಗೆ ಚಿಂತೆ ಮಾಡೋನು ರಾಮ ಒಬ್ಬನೇ, ಕಡೆ ಮಗ, ಅವನ ಜಾಸ್ತಿ ಪ್ರೀತಿ ಇದೆ. ಪರಶಿವನು ಇನ್ನೂ ಏಕೆ ಒಲಿಯಲಿಲ್ಲವೋ? ಪರಮೇಶ್ವರ, ನನ್ನ ಕನಿಕರವನ್ನು ತೋರಿ ಆ ಮಗು ಬೇಡ ವರಗಳನ್ನು ಕೊಟ್ಟುಬಿಡು. ಪರಮೇಶ್ವರ ಕೇಳುವುದು, ಆ ಮಗು ಬೇಡ ವರವನ್ನು ಕೊಟ್ಟುಬಿಡು. ಹೆತ್ತ ಹೊಟ್ಟೆಯ ಹಂಬಲವನ್ನು ಲಾಲಿಸು. ಆ ಕಂದನನ್ನು ನೋಡಬೇಕೆಂದು ಎಷ್ಟೋ ದಿನಗಳಿಂದ ಆಸೆ ಪಟ್ಟಿದ್ದೇನೆ. ಆ ವೀರ ಬಾಲಕನು ಇಲ್ಲಿದ್ದಿದ್ದರೆ ಕಾರ್ತವೀರ್ಯಾರ್ಜುನನು ನಂದಿನಿಯನ್ನು ಸೆಳೆದುಕೊಂಡು ಹೋಗಲಾಗುತ್ತಿತ್ತೆ. ಈ 2 ಮಾತನ್ನು ಗಮನಿಸಬೇಕು. ನನಗಿದು ಓದಿದಾಗ ಬೇರೆ ಬೇರೆ ಅರ್ಥ ಆದದ್ದು. 4 ಜನ ಮಕ್ಕಳಿದ್ದಾರಲ್ಲ, ಒಬ್ಬರು ನಂದಿನಿ ತೊಗೊಂಡು ಹೋಗಬೇಡ ಅಂತನಲಿಲ್ಲ. ಆಕೆಗೆ 4 ಜನ ಮಕ್ಕಳಕ್ಕಿಂತ ಕಡೆಯವನ ಮೇಲೆ ಧೈರ್ಯ. ಆತ ಇದ್ದಿದ್ರೆ ತೊಗೊಂಡು ಹೋಗ್ತಿದ್ದ ಕಾರ್ತವೀರ್ಯ. ಅಂದರೆ ಕಡೆ ಮಗನಲ್ಲಿ ಶೌರ್ಯ ಪ್ರಧಾನವಾದಂಥ ಮಗ ಅವನು. ಮೊದಲಿನ 4 ಜನ ಅಧ್ಯಾತ್ಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆಕೆಯಲ್ಲಿ ಕೂಡ ಕ್ಷತ್ರ ರಕ್ತ ಇದೆ ಆಕೆಯಲ್ಲಿ. ಆಕೆ ಪ್ರಸೇನಜಿತ್ ರಾಜನ ಮಗಳಾಕೆ, ಅಲ್ಲೇ ಬೆಳೆದವಳು. ಆಕೆ ಹೇಳ್ತಾಳೆ, ನನ್ನ ಮಗ ಇದ್ದಿದ್ರೆ, ಅವನಿದ್ದಿದ್ರೆ ಬಿಡ್ತಿದ್ದ ಅವನು ಅಂತ. ನೋಡಿ ಹೇಗಿದೆ, ಒಂದು ಕಡೆ ಮಗುವಿನ ಮೇಲೆ ಪ್ರೀತಿ ಇದೆ, ಅವನ ಶಕ್ತಿ ಮೇಲೆ ನಂಬಿಕೆ ಇದೆ. ಪ್ರೀತಿ, ಪರಮೇಶ್ವರ ಬೇಡಿದ್ದು ಕೊಟ್ಬಿಡಪ್ಪ ಪಾಪ ಅವನಿಗೆ, ಅವ್ನು ಏನು ಕೇಳ್ತಾನೋ ಕೊಟ್ಬಿಡು ಅಂತ ಹೇಳೋದೊಂದು ಪ್ರೀತಿ. ಎರಡನೇದು ಅವನ ಶಕ್ತಿ ಎಷ್ಟು ಅಂದರೆ, ಅವನಿದ್ದಿದ್ರೆ ಕಾರ್ತವೀರ್ಯ ಅರ್ಜುನ ತಲೆ ಹಾಕ್ತಿದ್ನ ಇಲ್ಲಿ ಅಂತ ಹೇಳುವಂಥದ್ದು. ಅವನಿರುವ ಕಡೆಗೆ ನಾನು ಯಾರಾದರೂ ಕರೆದುಕೊಂಡು ಹೋಗೋರು ಇರುವರೇ ಅಂತ ಅನ್ಕೋತಾಳೆ. ಅಷ್ಟೊತ್ತಿಗೆ ಪರಶುರಾಮ ಬಂದುಬಿಡ್ತಾನೆ. ಜಮದಗ್ನಿ ರೇಣುಕಿಯರ ಆಶ್ರಮ ಪುಣ್ಯಾನ್ವಿತವಿದೆಂದು ಬಗೆದಿರೆಂ ಲೋಕ, ಅಮಿತ ಸುಖೋದಯ ಮಿತ್ತಲ್ ಸಮನಿಪುದು ಅವರ ಅಂತ ಆತ್ಮಜಂಗ ಒಂದು ಅಚ್ಚರಿಗೆ. ರೇಣುಕಾ ಇಬ್ಬರು ಜಮದಗ್ನಿ ಇರುವಂಥ ಆಶ್ರಮ ಇದು. ಇಂಥ ಪುಣ್ಯಭೂಮಿಯಲ್ಲಿ ಅವರ ಆಶೀರ್ವಾದ ನನಗಿದ್ದೇ ಇದೆಯಲ್ಲ ಅಂತ ಅಂದ್ಕೊಂಡು ಬರ್ತಾನೆ. ಆಕೆ ರೇಣುಕೆ, ಇದು ರಾಮನ ಧ್ವನಿ ಇದ್ದಂಗಿದೆ. ರಾಮ ಬಂದು ನಮಸ್ಕಾರ ಮಾಡ್ತಾನೆ. ನಿನ್ನೆ ನೆನ್ಕೊಂಡು ಆಲೋಚನೆ ಮಾಡ್ತಿದ್ದಪ್ಪ ನಾನು ಅಂತಕ್ಕೆ ಹೇಳ್ತಾಳೆ. ಅಮ್ಮ, ಎಲ್ಲರೂ ಕುಶಲದಿಂದಿದ್ದೀರಾ? ಆಶ್ರಮ ನಿಷ್ಕಂಟಕವಾಗಿರುವುದೇ ಅಂತೆಲ್ಲ ಕೇಳ್ತಾನೆ. ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಮಾತು ಹೆಂಗಿದೆ ನೋಡಿ. ನಿಮ್ಮ ತಂದೆಯು ಎಂದಿನಂತೆ ತಪೋನಿಷ್ಠರಾಗಿ ಶಾಂತವಾಗಿರುವರು. ಯಾವಾಗಲೂ ಹೆಂಗೆ ಅವರು ಅಂತ. ತಪೋನಿಷ್ಠರಾಗಿ ಶಾಂತವಾಗಿರುವರು. ನೀನು ಅಣ್ಣಂದಿರು ಗುರುಸೇವೆ ಮಾಡಿಕೊಂಡು ವೇದ ಪಾಠದಿಂದ ಸಂತುಷ್ಟರಾಗಿರುವರು. ನೀನು ಸೌಖ್ಯದಿಂದಿರುವೆಯಾ? ನಿನ್ನ ತಪಸ್ಸು ಸಾಂಗವಾಯಿತೆ ಅಂತ ಕೇಳ್ತಾಳೆ. ಉತ್ಸಾಹ ಹೆಂಗಿದೆ ನೋಡಿ ಪರಶುರಾಮಂದು. ತಾಯಿ, ನಿನ್ನ ಆಶೀರ್ವಾದ ಬಲವಿರುವಾಗ ನನಗೆ ಕೊರತೆ ಎಲ್ಲಿಯದು? ನನಗೆ ಪರಶಿವನು ಪ್ರಸನ್ನನಾಗಿ ನಾ ಬೇಡುವುದನ್ನೆಲ್ಲ ಕೊಟ್ಟಿರುವನು. ಆಕೆ ಕುತೂಹಲದಿಂದ ಕೇಳ್ತಾಳೆ, ಮಗು ಪರಶಿವನು ಏನೇನನ್ನು ಕೊಟ್ಟಿರುವನು ಹೇಳು. ನೋಡಿ, ವರ ಕೇಳಿದ್ದೇನು ಅಂತ. ನೋಡಮ್ಮ, ಈ ದಿವ್ಯ ಧನುಸ್ಸನ್ನು ಕೊಟ್ಟಿರುವನು, ಈ ಬಾಣಗಳನ್ನು ಕೊಟ್ಟಿರುವನು, ಈ ಕೊಡಲಿಯನ್ನು ಕೊಟ್ಟಿರುವನು. ಇದನ್ನು ಕೊಟ್ಟು ಇದಕ್ಕೆ ಯಾರೂ ಎದುರು ನಿಲ್ಲರಾರರು ಎಂದು ಹರಸಿರುವನು. ಈಗ ನಾನು ಯಾರನ್ನು ಬೇಕಾದರೂ ಜಯಿಸಬಹುದು. ಆಕೆ ಮಾತೆಷ್ಟಿದೆ ನೋಡಿ. ಆಕೆಗೆ ಸಂತೋಷನೂ ಆಗಿದೆ, ಪರಮೇಶ್ವರನ ವರ ಸಿಕ್ತು ಮಗನಿಗೆ ಅಂತ ಒಂದು ಭಯನೂ ಇದೆ. ಅಪ್ಪ, ಪರಮೇಶ್ವರನ ಅನುಗ್ರಹ ಒಂದೇ ನಿನಗೆ ಸಾಕು. ಈ ಶಸ್ತ್ರಾಸ್ತ್ರಗಳು ನಿನಗೇಕೆ? ನೀನು ಬ್ರಾಹ್ಮಣ, ಯುದ್ಧೋಪಕರಣಗಳು ಕ್ಷತ್ರಿಯರಿಗಲ್ಲವೇ ಅಂತ ಕೇಳ್ತಾಳೆ. ಅಮ್ಮ, ಈ ದೇಹದಲ್ಲಿ ಕ್ಷತ್ರಿಯ ರಕ್ತವಿಲ್ಲವೇ? ನೋಡಿ, ಆತನಿಗೆ ಅಲ್ಲೇ ಪರಂಪರೆಯಲ್ಲಿ ಬಂದರೂ ಕೂಡ ಅವನ ಮನಸ್ಸು ಆ ಕಡೆ ಇದೆ. ನಮ್ಮ ತಂದೆಯನ್ನು ಹೆತ್ತ ಸತ್ಯವತಿ ದೇವಿ ಗಾದಿರಾಜನ ಮಗಳೆಂಬುದನ್ನು ನೀನು ಮರೆತೆಯಾ? ತಾಯಿ ಕೂಡ ಪ್ರಸೇನಜಿತ್ ರಾಜನ ಮಗಳೇ ಅಲ್ವೇ? ಆದ್ದರಿಂದಲೇ ಇರಬಹುದು ನನಗೆ ಚಿಕ್ಕಂದಿನಿಲ್ಲೂ ಶಸ್ತ್ರಾಸ್ತ್ರಗಳ ಮೇಲೆ ಅಭಿಮಾನ, ಆಸೆಗಳು ತುಂಬ ಅಮ್ಮ.
ಈ ಪರಶುವನ್ನು ನೋಡು ಹೇಗೆ ಜಾಜ್ವಲ್ಯಮಾನವಾಗಿದೆ, ಆ ಖಡ್ಗ ಜಾಜ್ವಲ್ಯಮಾನವಾಗಿದೆ, ಇದನ್ನು ಒಂದು ಘಳಿಗೆಯೂ ನಾನು ಅಗಲಿರಲಾರೆ ಅಂದುಬಿಟ್ಟು ನನಗೆ ಇದು ಒಂದು ಅವಯವಯವಾಗಿ ಹೋಗಿದೆ, ನನ್ನ ದೇಹದ ಒಂದು ಭಾಗ ಆಗಿಬಿಟ್ಟಿದೆ ಅಂದ್ಬಿಟ್ಟು ಮುಂದಿನ ಮಾತು ಹೆಂಗಿದೆ ನೋಡಿ, ಇದಕ್ಕೆ ಉಪಯೋಗವೆಂದಿಗೆ ಓದುಗೋದೋ ಎಂದು ನನಗೆ ಹಬ್ಬ. ಇದು ಯಾವಾಗಲೂ ಆಯುಧಗಳ ಹಣೆ ಬಾರೆ ಹೇಗೆ, ಆಯುಧ ಇದ್ದಬೇಕಾದ್ರೆ ಬಳಸಬೇಕು ಅಂತ ಅನಿಸುತ್ತೆ. ಅದಕ್ಕೆ ಗನ್ ಲೈಸೆನ್ಸ್ ಸುಲಭವಾಗಿ ಕೊಡಲ್ಲ, ವಿಚಾರ ಮಾಡಿ ಅಂತಾರೆ. ಅದು ಇದ್ದ ತಕ್ಷಣ ಬಳಸಬೇಕು ಅನಿಸುತ್ತೆ, ಯಾರ ಮೇಲಾದರೂ ಕಡೆ ತಮ್ಮ ಮೇಲೆ ಹಾಕ್ಕೋಬೇಕು. ಈಗ ಆಗೋದೇ ಹಾಗೆ ಎಲ್ಲ ಕಡೆ ನೋಡಿದಾಗ ಅವ್ರು ಎಷ್ಟು ಚೆನ್ನಾಗಿರುತ್ತೆ, ಇದು ಉಪಯೋಗ ಎಂದಿಗೆ ಓದೋಗೋದೋ ಅಂದು ನನಗೆ ಹಬ್ಬವಾಗುತ್ತದೆ ಅಂತ ಕಾಯ್ತಾ ಇದ್ದಾನೆ ಅವನು. ಅಪ್ಪ ಹಾಗನ್ನ ಬೇಡ ಹೇಳ್ತಾಳಾಕೆ, ನಿನ್ನ ತಂದೆ ಶಮಪ್ರಧಾನರು, ನೀವು ಅವರಂತೆ ಸೌಮ್ಯ ಗುಣವನ್ನು ಅಭ್ಯಾಸ ಮಾಡಬೇಕು, ರೋಷ ಪ್ರತಾಪಗಳು ಕ್ಷತ್ರಿಯರಿಗೆ ನಿನಗಲ್ಲ ಅಂತ ಹೇಳ್ತಾಳೆ. ಹೌದು ತಾಯಿ, ಆದರೆ ಕ್ಷತ್ರಿಯರ ದುಷ್ಟರು ಹುಟ್ಟುವುದೇ ಇಲ್ಲವೇ? ರಾಜನು ಧರ್ಮದಿಂದ ತಪ್ಪಿದರೆ ಅವನನ್ನು ದಂಡಿಸಬಲ್ಲವರು ಯಾರೂ ಇರಬೇಡವೇ? ಅಂದರೆ ಇವನ ಮನಸ್ಸಲ್ಲಿ ದಂಡಿಸಬೇಕು ಇದಿರಬೇಕು ಅಂತ ಇರುವಂಥದ್ದು. ಇದೇನು ಹೀಗೆ ಮಾತನಾಡುವೆ, ನಿನ್ನ ತಂದೆ ಇದನ್ನು ಒಪ್ಪುವರೇ? ಯಾಕೆ ಹೇಳ್ತಾಳೆ ಅಂದರೆ, ನಂದಿನಿನ ಎಳ್ಕೊಂಡು ಹೋದವಂತನಿಗೆ ಶಾಪ ಕೊಡಲಿಲ್ಲ, ಅಷ್ಟು ಶಾಂತವಾಗಿದ್ದಂಥ ಮನುಷ್ಯ. ನೀನು ಈ ಖಡ್ಗ ತೊಗೊಂಡು ಹೊಡಿತೀನಿ ಅಂದರೆ ಬಿಡ್ತಾರೆ ಅವರು. ಅದಕ್ಕೆ ಆಗ ಬಾಯಿ ಬಿಟ್ಟು ಹೇಳಿಬಿಡ್ತಾಳಾಕೆ, ಕೇಳು, ನೀನು ತಪಸ್ಸಿಗೆ ಹೋದಾಗ ಒಂದು ದಿನ ಮಹೇಶ್ಮತಿ ನಗರದ ರಾಜ ಕಾರ್ತವೀರ್ಯ ಅರ್ಜುನನು ಮಾರ್ಗವಶದಿಂದ ನಮ್ಮ ಆಶ್ರಮಕ್ಕೆ ಬಂದ. ಪೂರ್ತಿ ಹಿಂಗೆ ಆಯಿತು ಅಂತ ಹೇಳ್ಕೊಂಬರ್ತಾಳೆ. ಏನಾದರೂ ಕೇಳಲಿಲ್ಲ. ಆದರೆ ಕೊನೆಗೆ ಹೇಳ್ತಾಳೆ, ನಿಮ್ಮ ತಂದೆ ಏನು ಮಾಡಿದರು? ನಂದಿನಿಯನ್ನು ಎಳೆದುಕೊಂಡು ಹೋದಾಗ ಶಾಪವನ್ನು ಕೂಡ ಕೊಡಲಿಲ್ಲ, ಕ್ಷಮೆಯನ್ನೇ ತೋರಿದರು. ಆಹಾ, ಹಾಗೆ ಮಾಡಿದ್ದೇನೆ, ನೀಚ, ಇರಲಿ ಅಂದ್ಬಿಟ್ಟು ಒಂದು ಮಾತನ್ನು ಹೇಳ್ತಾರೆ. ಅದು ಡಿ ವಿ ಜಿ ಬಳಸಿರುವಂಥ ಕಂದ ಪದ್ಯಗಳನ್ನು, ವೃತ್ತಗಳನ್ನು ಭಾಳ ಚೆಂದ ಬಳಸಿದ್ದಾರೆ. ಅಲ್ಲೊಂದು ಮಾತು ಬರ್ತದೆ, ಮೃಗಬಲದ ಅತಿಯಂ ತಿರ್ದಲ್ ಮೃಗಬಲಮೇ ಯುಕ್ತಂ ಆತ್ಮಸದ್ದಂ ತದೈಗೆ ಹೇಳ್ತಾರೆ. ಮೃಗಬಲಮೇ ಯುಕ್ತಂ, ಈ ಮೃಗಗಳ ಫಲ ಇದೆಯಲ್ಲ ಅದು ಬೇಕು, ಒಂದೊಂದು ಸಲ ಬೇಕಾಗ್ತದೆ. ಮುಂದೆ ಹೇಳ್ತಾರೆ, ತೆಗೆಯುವುದು ಮುಳ್ಳಂ ಮುಳ್ಳೆ, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು. ಮುಂದೆ ಹೇಳ್ತಾರೆ, ಜಗದೋಳ್ ಬಲಕ್ಕೊಂದು ತಾಣಮಿರ್ದುದು ಸತ್ಯಂ, ಜಗತ್ತಿನಲ್ಲಿ ಬಲಕ್ಕೆ ಒಂದು ಜಾಗ ಸ್ಥಾನ ಇದೆ, ಮರಿಬಾರ ಜನ ಎಲ್ಲರೂ, ಬಲ ಬೇಕೋದು ಅಂತ ಹೇಳಿ. ಅವನ ಸೊಕ್ಕನ್ನು ಮುರಿಯುವ ಕೆಲಸ ನನಗಿರಲಿ, ಅವನನ್ನು ನಾನು ಕ್ಷಮಿಸಲಾರೆ. ನಾನು ನಂದಿನಿಯನ್ನು ಕರೆತಂದಲ್ಲದೆ ತಂದೆಗೆ ಮುಖವನ್ನು ತೋರಿಸಲಾರೆ. ಅಮ್ಮ, ಹೀಗೆ ಹೊರಡುವೆನು, ಹರಸಿ ಕಳಿಸು. ಈಗ ತಾನೇ ಬಂದಿದ್ದೇನೆ ತಪಸ್ಸು ಮುಗಿಸ್ಕೊಂಡು, ಹೊಸ ಖಡ್ಗ, ಹೊಸದು ಕೊಡಲಿ ಇದೆ, ಪ್ರಯೋಗ ಮಾಡಬೇಕಾದ್ರೆ ಚಾನ್ಸ್ ಸಿಕ್ತೀಗ. ಮಗು, ಇದೇನು ಹೀಗೆ ಎನ್ನುವೆ, ನಿನ್ನನ್ನು ನೋಡಬೇಕಂದು ಎಷ್ಟೋ ಜನದಿಂದ ಹಂಬಲಿಸುತ್ತಿದ್ದೇನಲ್ಲ, ಆದರೆ ಏನಾಯಿತು ಅಮ್ಮ, ನಾನು ಬೇಗ ಹಿಂದಿರುಗಿ ಬರಲಾರನೆ, ಆ ದುರುಳನನ್ನು ಗೆಲ್ಲುವುದಕ್ಕೆ ಎಷ್ಟು ದಿನ ಬೇಕು ಅಂತ ಸೀದಾ ಹೋದ. ಮಗು, ಅವನು ಬಲಿಷ್ಠ, ಬಾಲಕ ಅಂತೆಲ್ಲ ಹೇಳ್ತಾ, ನೀನು ಬಾಲಕ. ಪರಶುರಾಮ ಹೇಳ್ತಾ, ನನ್ನನ್ನು ಏಕೆ ನೋಡುವೆ ತಾಯಿ, ನನ್ನ ಕುಲದ ಮಹಿಮೆಯನ್ನು ನೋಡು. ನನ್ನ ಮೂಲ ಪುರುಷನಾದ ಭೃಗು ಬ್ರಹ್ಮ ಸಮಾನನಲ್ಲವೇ? ನಮ್ಮ ಅಜ್ಜ ಋಷಿಕನು ಯಜ್ಞೇಶ್ವರ ಸಮಾನನಲ್ಲವೇ? ನಮ್ಮ ತಂದೆ ಜಮದಗ್ನಿ ಸಪ್ತ ಮಹರ್ಷಿಗಳ ಮಧ್ಯೆ ಮೆರೆಯತಕ್ಕವರಲ್ಲವೇ? ಈ ಮಹಾತ್ಮರ ಓಜಸ್ ತೇಜಗಳು ನಮ್ಮ ದೇಹದಲ್ಲಿ ಸ್ವಲ್ಪವಾದರೂ ಇರದೇ ಹೋದೀತೆ? ಸಮುದ್ರದಲ್ಲಿ ನೊರೆ ಹುಟ್ಟಿದಂತೆ ನಾನು ಈ ವಂಶದಲ್ಲಿ ಹುಟ್ಟಿದ್ದೇನೆನ್ನುವೆಯಾ? ಸಮುದ್ರದಲ್ಲಿ ನೊರೆ ಹುಟ್ಟಿದಂತೆ ಅಂತ. ಹಾಗಾದರೆ ದಿವ್ಯ ಕುಠಾರವನ್ನಾದರೂ ನೋಡು, ಅದೊಂದಿದೆಯಲ್ಲ, ಕುಠಾರವನ್ನಾದರೂ ನೋಡು, ಅದು ಹೇಗಿದೆ ಅಂತ ಹೇಳ್ತಾನೆ. ಸಾಸಿರ ಶಾಖೆಗಳಿಂದ ದುರ್ವಾಸನೆಯಂ ಬೀರಿ ದುರಿತ ಜಂತುಗಣಕ್ಕೆ ಆವಾಸವೆನಿಪ್ಪ ಆ ಅರ್ಜುನನ ತರುವ ಈ ಸೊಗಯಿಪ ಪರುಷವಂಗೆ ಸವಿಯುಣಿಸಲ್ತೆ. ಅದಿದ್ದಾನಲ್ಲ, ಸೊಕ್ಕಿನಿಂದ ಬಂದಿದ್ದಾನಲ್ಲ, ಅವನು ದುರ್ವಾಸನೆ ಬಂದುಬಿಟ್ಟಿದೆ, ಒಂದು ಅಧಿಕಾರ ಮತ್ತತೆಯಿಂದ. ಅರ್ಜುನ ಅವನ ತರು ಅದೊಂದು ಗಿಡ ಇದ್ದಂಗೆ, ಬಳ್ಳಿ ಇದ್ದ ಹಾಗೆ. ಸೊಗಯಿಪ ಪರುಷಂಗೆ ಸವಿಯುಣಿಸಲ್ತೆ. ಈ ಪರುಷ ಇದೆಯಲ್ಲ, ಪರುಷಿಗೆ ಆಹಾರ ಆಗೋದಿಲ್ವ, ಬಳ್ಳಿ ಒಂದು ಪೂರ್ತಿ ವಂಶದ ಬಳ್ಳಿ ಮುಗಿಸ್ಬರ್ತೀನಿ ಅಂತ ಹೋಗ್ತಾನೆ. ಇಂಥ ಕೆಲಸಕ್ಕಲ್ಲದಿದ್ದರೆ ಇದನ್ನು ಮತ್ತೆಂದಕ್ಕೆ ಉಪಯೋಗಿಸಲಿ? ಆಕೆ ಹೇಳ್ತಾಳಪ್ಪ, ನಿನ್ನ ಅಣ್ಣಂದರು ಮತ್ತು ತಂದೆ ಜಾಬಾಲಿ ಆಶ್ರಮಕ್ಕೆ ಹೋಗಿದ್ದಾರೆ, ಅವ್ರು ಪರ್ಮಿಷನ್ ತೊಗೊಂಡು ಹೋಗು ಅಂತ ಹೇಳ್ತಾಳೆ. ಅವ್ನು ಹೇಳ್ತಾನೆ, ಇಲ್ಲ, ಒಂದೇ ಸಲ ಶತ್ರುವನ್ನು ಇಲ್ಲವೆನಿಸಿ ಬಂದು ನಮ್ಮ ನಂದಿನಿಯನ್ನು ಕರೆದುಕೊಂಡು ಬಂದರೆ ಸಂತೋಷದಿಂದ ಪೂಜ್ಯರ ದರ್ಶನ ಮಾಡಿ ಅವರಿಗೆ ಕಾಣಿಕೆ ಸಮರ್ಪಿಸುತ್ತೇನೆ. ನನ್ನ ಮನಸ್ಸಿನಲ್ಲಿ ಸಮಾಧಾನವಿಲ್ಲದೆ ರೋಷ ಕುದಿಯುತ್ತಿರುವಾಗ ಅವರಿಗೆ ಸಂತೋಷವಾಗದು, ನನಗೆ ಹಿತವಾಗದು. ಹೊರಟೇ ಬಿಟ್ಟು ಖಡ್ಗ ಹಿಡ್ಕೊಂಡು ಕೊಡಲಿ ಹಿಡ್ಕೊಂಡು ಹೊರಟುಬಿಟ್ಟ. ಅಲ್ಲಿಗೊಂದು ಮುಗೀತು. ಮುಂದೆ ಭಾಳ ಚೆನ್ನಾಗಿದೆ. ರೋಷವನ್ನು, ಕ್ರೋಧವನ್ನು ಡಿ ವಿ ಜಿ ತೋರಿಸೋಲ್ಲ ಅದರ ನಾಟಕದೊಳಗೆ ಯಾವತ್ತೂ. ಹೊಡೆದಾಟ ಬಡದಾಟ, ಕಾರ್ತಿವೀರ್ಯನ ಜೋಡಿ ಹೊಡೆದಾಟ ಕೊಂದರು ಅಂತ ಏನಿಲ್ಲೇ ಇಲ್ಲ ಅಲ್ಲಿ. ಮುಂದಿನ ದೃಶ್ಯದೊಳಗೆ ಮತ್ತು ಜಮದಗ್ನಿ ಆಶ್ರಮ, ನಂದಿನಿಯನ್ನು ತಂದುಬಿಟ್ಟಿದ್ದಾನೆ ಪರಶುರಾಮ. ಕಾರ್ತಿವೀರ್ಯ ಅರ್ಜುನನ ಕೊಂದು ಆ ನಂದಿನಿ ತಂದುಬಿಟ್ಟಿದ್ದಾನೆ. ಆ ಜಮದಗ್ನಿಗೆ ತೋರಿಸ್ಬಿಟ್ಟು ಹೇಳ್ತಾನೆ, ಜಮದಗ್ನಿ ನಂದಿನಿಯ ಮೈದಡುತ್ತಾ, ರಾಮ, ನಮ್ಮ ನಂದಿನಿಯು ಮತ್ತೆ ತನ್ನ ಸ್ಥಳವನ್ನು ಸೇರಿದಳೆಂದೇನೋ ನನಗೆ ಸಂತೋಷವೇ. ಈ ಮಾತನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಎಷ್ಟು ಜಮದಗ್ನಿ ಮಾತು ಬಂದಾಗ ತೂಕದ ಮಾತಿರ್ತದೆ, ಎಷ್ಟು ಅರ್ಥ ಗರ್ಭಿತವಾಗಿರ್ತದೆ ಅಂತ.
ಸ್ಥಳವನ್ನು ಸೇರಿದಳೆಂದೇನೂ ನನಗೆ ಸಂತೋಷವೇ. ಕಾರ್ತವೀರ್ಯನು ಬಲೋನ್ಮತ್ತೆಗೆ ತಕ್ಕ ಗತಿಯನ್ನು ಪಡೆದನೆಂಬುದು ನ್ಯಾಯವೇ. ಅವನು ಸೊಕ್ಕು ಬಂದಿತ್ತಲ್ಲ, ಸೊಕ್ಕಿಗೆ ಸರಿಯಾಗಿ ಶಿಕ್ಷೆ ಆಯಿತು ಅನ್ನೋ ಸಂತೋಷವೇ. ಆದರೆ ನಿರ್ಮಲವಾಗಿದ್ದ ನಿನ್ನ ಕೊಡಲಿಗೆ ರಕ್ತದ ಕೊಳೆ ಅಂಟಿಕೊಂಡಿರುವುದಲ್ಲ, ಅದಕ್ಕೇನು ಮಾಡುವೆ? ನಿರ್ಮಲವಾದ ನಿನ್ನ ಕೊಡಲಿಗೆ ರಕ್ತದ ಕೊಳೆ ಅಂಟಿಕೊಂಡಿರುವುದಲ್ಲ, ಅದಕ್ಕೇನು ಮಾಡುವೆ? ಪರಶುರಾಮ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ತಂದೆಯೇ, ಸಾಧುಗಳ ರಕ್ತವು ಅದಕ್ಕೆ ತಗುಲಿದ್ದರೆ ನಾನು ಅಂಜಬೇಕು. ದುಷ್ಟರ ರಕ್ತವು ಆಯುಧಕ್ಕೆ ತಿಲಕದಂತೆ ಅಲ್ಲವೇ? ನೋಡಿ, ಜವಾಬು ಎಷ್ಟು ಚೆನ್ನಾಗಿದೆ. ದುಷ್ಟರ ರಕ್ತವು ಆಯುಧಕ್ಕೆ ತಿಲಕವಂತಲ್ಲವೇ? ಆದರೆ ಜಮದಗ್ನಿ ಮಾತು, ರಾಮ, ರಕ್ತದ ರುಚಿಯನ್ನು ಒಂದು ಬಾರಿ ಕಂಡ ಬಳಿಕ ಅದನ್ನೇ ಮರಳಿ ಹುಡುಕುತ್ತಿರುವುದು ಆಯುಧದ ಸ್ವಭಾವ. ಎಷ್ಟು ಚಂದದ ಮಾತಪ್ಪ. ಒಂದು ಸಲ ರಕ್ತದ ರುಚಿ ಬಂತು ಅಂದರೆ ಆಯುಧ ಮತ್ತೆ ಅದು ರಕ್ತನ್ನೇ ಹುಡ್ಕೊಂಡು ಹೋಗ್ತದೆ. ಅದಕ್ಕೆ ಹುಡುಗ ಸ್ವಭಾವ. ಒಂದು ಸಾರಿ ಮಧುವನ್ನು ಸವಿದ ಶಿಶುವು ಇನ್ನಾವಾಗ ಮಧುವನ್ನು ಬಾಯಲ್ಲಿ ಇಡುವರೋ ಎಂದು ಎದುರು ನೋಡುತ್ತಿರುವುದಲ್ಲವೇ? ಸಣ್ಣ ಮಗುವಿಗೆ ಜೇನುತುಪ್ಪ ಹಾಕಿಬಿಟ್ರೆ ಮತ್ತು ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಬಾಯಿ ತಕ್ಕೊಂಡೇ ಕೂತಿರುತ್ತೆ. ಅದು ಆಯುಧಗಳು ಹಾಗೇನೆ. ನಿನ್ನ ಕುಠಾರದ ದಾಹವು ನಿನ್ನ ವಿವೇಕಕ್ಕಿಂತ ಎಂದಾದರೂ ಪ್ರಬಲವಾದೀತೇನೋ ಎಂಬುದು ನನಗೆ ಭಯ. ಇದು ಎಷ್ಟು ಚಂದ ಮಾತು. ನಿನಗೆ ಕುಠಾರದ ಮೇಲೆ ಇರುವಂಥ ದಾಹ ಇದೆಯಲ್ಲ, ನಿನ್ನ ಖಡ್ಗಕ್ಕೆ ಕೊಡಲಿಗಿರುವಂಥ ದಾಹ ಇದೆಯಲ್ಲ, ಅದು ನಿನ್ನ ವಿವೇಕಕ್ಕಿಂತ ಎಂದಾದರೂ ಪ್ರಬಲವಾದೀತೇನೋ ಅಂತ. ವಿವೇಕ ಹೆಚ್ಚಾಗಿರಬೇಕು. ಈಗ ನಾವು ಮಕ್ಕಳ ಕೈಯಲ್ಲಿ ಬ್ಲೇಡ್ ಕೊಡೋಲ್ಲ, ಯಾಕಂದರೆ ಮಕ್ಕಳಿಗೆ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ. ದೊಡ್ಡವ್ರು ಕೊಟ್ಟರೆ ಏನಿಲ್ಲ, ವಿವೇಕ ಇದೆ. ಆಯುಧ ಅದೇನೇ, ಮಕ್ಕಳ ಕೈಯಲ್ಲಿ ಕೊಟ್ಟರು ಅದೇ, ದೊಡ್ಡವ್ರ ಕೈಯಲ್ಲಿ ಕೊಟ್ಟರೆ ಅದೇ ಬ್ಲೇಡೇ, ಆಯುಧನೇ ಅದು. ಆದರೆ ದೊಡ್ಡವರಲ್ಲಿ ವಿವೇಕ ಪ್ರಧಾನವಾಗಿರೋದ್ರಿಂದ ಆಯುಧವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರುತ್ತೆ. ಮಕ್ಕಳಿಗೆ ವಿವೇಕ ಕಮ್ಮಿ ಇರೋದ್ರಿಂದ ಆಯುಧದ ಅಪಾಯ ಹೆಚ್ಚು. ಅದನ್ನು ಹೇಳ್ತಾರೆ, ನಿನ್ನ ಕುಠಾರದ ದಾಹವು ನಿನ್ನ ವಿವೇಕಕ್ಕಿಂತ ಎಂದಾದರೂ ಪ್ರಬಲವಾದೀತೇನೋ ಎಂಬುದು ನನಗಿರುವ ಭಯ. ಕಾರ್ತವೀರ್ಯಾರ್ಜುನನು ಒಂದು ಕಾಲದಲ್ಲೇ ಧರ್ಮಿಷ್ಠನಾಗಿಯೇ ಇದ್ದವನು. ಅದು ಭಾಳ ಮುಖ್ಯ, ಮರಿಬಾರ್ದು. ಅವನು ಧರ್ಮಿಷ್ಠನಾಗಿಯೇ ಇದ್ದವನು. ಆದರೆ ಒಂದು ಘಳಿಗೆಯಲ್ಲಿ ಅವನ ಸಹಸ್ರ ಬಾಹುಬಲವು ಅವನ ವಿವೇಚನೆಯನ್ನು ನುಂಗಿಬಿಟ್ಟಿತು. ಶಕ್ತಿ ಜಾಸ್ತಿ ಬಂತು, ಅವನಿಗೆ ಸಹಸ್ರ ಭುಜ ಬಂತು ಅಂದ ತಕ್ಷಣ ಅವನ ವಿವೇಚನೆ ನುಂಗಿಬಿಡ್ತು. ಬಲದ ಮತ್ತಿನಿಂದ ಸ್ಮೃತಿ ತಪ್ಪಿರುವಾಗ ಬ್ರಾಹ್ಮಣನಾಗಿ ಆಯುಧದ ಬಳಕೆ ಇಲ್ಲದಿರುವ ನೀನು ಮೈಮರೆಯಲಾರಿ ಎಂದು ಹೇಗೆ ನಂಬಲಿ? ಎಷ್ಟು ಚೆನ್ನಾಗಿದೆ ನೋಡಿ. ಬಲದ ಮತ್ತಿನಿಂದ ಸ್ಮೃತಿ ತಪ್ಪಿ ಸಾಮಾನ್ಯವಾಗಿ ಆಗೋದಿದೆ. ಬಲದ ಮತ್ತು ಬಂದಾಗ ಸ್ಮೃತಿ ತಪ್ಪಿ ಹೋಗ್ತದೆ. ಬಲದ ಮತ್ತಿನಿಂದ ಸ್ಮೃತಿ ತಪ್ಪಿರುವಾಗ ಬ್ರಾಹ್ಮಣನಾಗಿ ಆಯುಧ ಬಳಕೆ ಇಲ್ಲದಿರುವ ನೀನು ಮೈಮರೆಯಲಾರೆ ಎಂದು ಹೇಗೆ ನಂಬಲಿ? ನಂಬೋದು ಹೇಗಪ್ಪ ನಿನಗೆ ಆಯುಧ ಸಿಕ್ಕಿದೆ ಅಂತ. ಅದಕ್ಕೆ ಅವನು ಸ್ವಾಮಿ ಇದು ಪರಶುರಾಮನ ಬೇಡಿಕೆ ಕೂಡ ಎಷ್ಟು ಚೆನ್ನಾಗಿದೆ ಅಪ್ಪನ ಜೊತೆಗೆ. ತಂದೆ, ಈ ಆಯುಧಕ್ಕೆ ನಾನು ಅಧೀನ ನೆನೆಸದೆ ನನಗೇ ಅದು ಅಧೀನವಾಗಿರುವಂತೆ ತಾವು ಆಶೀರ್ವದಿಸಬೇಕು. ಎಷ್ಟು ಒಳ್ಳೆಯ ಮಾತು. ಯಾವಾಗಲೂ ಹೇಳ್ತೀವಿ, ಕಂಪ್ಯೂಟರ್ಸ್ ಕೂಡ ಹೇಳ್ತೀವಿ, ಟೆಕ್ನಾಲಜಿ ಶುಡ್ ಬಿ ಅವರ್ ಸ್ಲೇವ್. ಆ್ಯಂಡ್ ಇಫ್ ಯು ಬಿಕಮ್ ಎ ಸ್ಲೇವ್ ಆಫ್ ದ ಟೆಕ್ನಾಲಜಿ, ದರ್ ಇಸ್ ನೋ ಫ್ಯೂಚರ್ ಫಾರ್ ಮನ್ ಕೈಂಡ್. ಯಾವಾಗಲೂ ಆ ತಂತ್ರಜ್ಞಾನ ಅನ್ನುವುದು ಮನುಷ್ಯನ ವಿವೇಚನೆಯ ಕೆಳಗೆ ದುಡಿಯುವಂಥ ಒಂದು ಉಪಕರಣ ಆಗಬೇಕು. ನಾವು ಆ ಟೆಕ್ನಾಲಜಿ, ತಂತ್ರಜ್ಞಾನ ದೊಡ್ಡದಾಗಿ ಮನುಷ್ಯನ ವಿವೇಚನೆ ಸಣ್ಣದಾದರೆ ಅನಾಹುತ ಆಗಿ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ನೀವು ಆಶೀರ್ವಾದ ನೀವೇ ಮಾಡಬೇಕು. ಅದಕ್ಕಾಗಿ ಯಾವ ವೃತ್ತವನ್ನು ತಾವು ಉಪದೇಶಿಸುವಿರೋ ಅದನ್ನು ಕೈಗೊಳ್ಳುತ್ತೇನೆ. ಏನು ವೃತ್ತ ಹೇಳಿದ್ರು ಮಾಡ್ತೇನೆ ಅಂತಾನೆ. ಅವ್ರು ಒಂದೇ ಹೇಳಿದು, ನಿನಗೆ ಯಾವ ವೃತ್ತವನ್ನು ಉಪದೇಶಿಸಲಿ ಮಗು? ನಿನ್ನಂತೆ ರೋಷದ ಸ್ವಭಾವವುಳ್ಳವನು, ಇದು ನಮಗೂ ಗಮನಿಸಬೇಕಾದ್ದು ಎಲ್ಲರೂ ಆಯ್ತಾರೆ, ನಿನ್ನಂತೆ ರೋಷದ ಸ್ವಭಾವವುಳ್ಳವನು ತೀರ್ಥಯಾತ್ರೆಯಿಂದಲೂ ಸಾಧು ಸಹವಾಸದಿಂದಲೂ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳಬೇಕು. ಸೊಲ್ಯೂಷನ್ ನಾನು ಹೇಳಿದ್ನಲ್ಲ, DVG ಯಾವುದೇ ಪ್ರಶ್ನೆ ಎತ್ತಿದ್ರೂ ಅಲ್ಲಿ ಸೊಲ್ಯೂಷನ್ ಕೊಟ್ಟೆ ಹೋಗ್ಬಿಡ್ತಾರೆ ಮುಂದೆ. ಹೇಳ್ತಾರೆ, ಕೋಪ ಇರೋರು ಏನು ಮಾಡಬೇಕು ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಸಾಧುಗಳ ಸಹವಾಸದಲ್ಲಿ ಇರಬೇಕು. ಇದು ಎಷ್ಟು ಮುಖ್ಯ ಅಂದರೆ ಯಾರ ಜೊತೆಗೆ ಇರ್ತೀವೋ ಅವ್ರಂಗೆ ಆಗಿಬಿಡ್ತೇವೆ ನಾವು ಅಂತ. ಯು ಬಿಕಮ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಎನ್ವೈರನ್ಮೆಂಟ್ ಅಂತ. ಸುತ್ತಮುತ್ತಲ ವಾತಾವರಣ ನಮ್ಮ ಮನಸ್ಸನ್ನು ನಿರ್ಧಾರ ಮಾಡ್ತದೆ ಅಂತ. ಹಾಗೆ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗಬೇಕು ಅಂತ. ನಮ್ಮಲ್ಲಿ ಮಾತಿದೆ, ಟ್ರಾವೆಲ್ ಈಸ್ ದ ಬೆಸ್ಟ್ ಟೀಚರ್ ಅಂತ. ಪ್ರವಾಸದಷ್ಟು ಒಳ್ಳೆಯ ಗುರು ಜಗತ್ತಲ್ಲಿ ಯಾವುದೂ ಇಲ್ಲ. 10 ಊರು ನೋಡಬೇಕು, ಅದಕ್ಕೆ ಹೇಳ್ತಾರೆ ಊರು ಸುತ್ತಬೇಕು, ದೇಶ ಸುತ್ತಬೇಕು, ಕೋಶ ಓದಬೇಕು. ಹಾಗೆ ದೇಶ ಸುತ್ತಬೇಕು 10 ಕಡೆಗೆ. ಹೋದಾಗ ಜನರು ನೋಡಬೇಕು. ಆವಾಗ ಓಹೋ ಈ ಥರದವರಿದ್ದಾರಾ, ನಾನೇ ದೊಡ್ಡವನು ಅಂದ್ಕೊಂಡಿದ್ದೆ, ಕೂಪ ಮಂಡೂಕಾಗಿ ಕೂತ್ಕೊಂಡಿದ್ದೆ ಅಲ್ಲ ಅಂತ ಮನಸ್ಸು ವಿಸ್ತಾರ ಆಗ್ತದೆ. ಆದ್ದರಿಂದ ಪ್ರವಾಸ ಮಾಡು, ಸಾಧು ಸಹವಾಸ ಮಾಡು ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಗಮನಿಸಬೇಕಾದ್ದು, ಈ 2 ತಾಕಲಾಟ ಬಂದಿದೆ ಇಲ್ಲಿ. ಮೂಲ ಸ್ವಭಾವವಾದಂಥ ಕ್ಷಾತ್ರ, ಪರಶುರಾಮನಿಗೆ ಮೂಲ ಸ್ವಭಾವವಾದದ್ದು ಕ್ಷಾತ್ರ. ಆದರೆ ವಾತಾವರಣದ ಇರುವಂಥದ್ದು ಆಧ್ಯಾತ್ಮಿಕ ವಾತಾವರಣ. 2 ತಾಕಲಾಟ ಬಂದು ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತ ತಂದೆ ಹೇಳು ಅಂದಾಗ ಅವ್ರು ಹೇಳ್ತಾರೆ, ಇಷ್ಟು ತಿರುಗಾಡ್ಕೊಂಬ, ನೀನು ಪ್ರಚಾರ ಮಾಡ್ಕೊಂಬ,
ಆ ಮಾತೆಷ್ಟು ಚೆನ್ನಾಗಿದೆ ನೋಡಿ. ಒಂದು ಪದ್ಯ ಹೇಳ್ತಾರೆ, ಚರಿಸು ಧರಾ ಪ್ರದಕ್ಷಿಣೆಯನು ಈಕ್ಷಿಸು ಸೃಷ್ಟಿ ಶಿಲ್ಪವನು. ಆ ಪದ್ಯ ಎಷ್ಟು ಚೆನ್ನಾಗಿದೆ. ಚರಿಸು ಧರಾ ಪ್ರದಕ್ಷಿಣೆಯನು ಈಕ್ಷಿಸು ಸೃಷ್ಟಿ ಶಿಲ್ಪವನು, ಗಿರಿ ಶಿಖರಾಗ್ರ ದುರ್ಗ ದರ ಕಂದರ ಗೌಹರಗಳನ್ನು, ಸರಿತು ಸರೋವರ ಹೃದ ಸಮುದ್ರ ನಿಖಾತಂಗಳನ್ನು. ಕೊನೆ ಮಾತು ಚಂದ, ಮರೆ ನರನ ಅಲ್ಪತೆಯನು ನೀನೆನೆ ಸೃಷ್ಟಿಯ ಉದಾರ ನೀತಿಯನು. ಕಡೆ ಮಾತು 2, ಮರೆ ನರನ ಅಲ್ಪತೆಯನು. ನಾನು ಹಿಂದಕ್ಕೊಂದು ಸಲ ಹೇಳಿದ್ದೆ, ಇಫ್ ಯು ವಾಂಟ್ ಟು ನೋ ಹೌ ಸ್ಮಾಲ್ ಯು ಆರ್, ಯು ಶುಡ್ ಸ್ಟ್ಯಾಂಡ್ ಬಿಫೋರ್ ಹಿಮಾಲಯಾಸ್ ಅಂತ. ಹಿಮಾಲಯದ ಮುಂದೆ ನಿಂತಾಗ ನಾವು ಎಷ್ಟು ಸಣ್ಣವರು ಅಂತ ಅರ್ಥ ಆಗ್ತದೆ. ಭಾಳ ದೊಡ್ಡವರು ಅಂದ್ಕೊಂಡಿರ್ತೇವೆ, ಹಿಮಾಲಯದ ಮುಂದೆ ನಿಂತಾಗ ನಾವು ಏನು ಧೂಳಿ ಕಣ ಕೂಡ ಅಲ್ಲ ಅಂತ ಅನ್ನಿಸ್ಬಿಡ್ತದೆ. ಹಾಗೆ ನಮ್ಮ ಅಹಂಕಾರ ಬಂದಾಗ ಅಲ್ಲಿ ಹೋಗಿ ನಿಂತ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಮರೆ ನರನ ಅಲ್ಪತೆಯನು. ಒಬ್ಬ ಮನುಷ್ಯ ಇದ್ದ, ಹಿಮಾಲಯದ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ, ಎಷ್ಟು ಜನ ತಲೆಮಾರುಗಳು ಬಂದು ಹೋಗ್ಬಿಡ್ತು, ಅವ್ರು ಯಾರ್ದೂ ನೆನಪಿಲ್ಲ. ಹಿಮಾಲಯ ಮಾತ್ರ ಹಾಗೆ ಉಳ್ಕೊಂಡಿದೆ, ಶಾಶ್ವತವಾಗಿರುವಂಥದ್ದು. ಅದಕ್ಕೆ ಮರೆ ನರನ ಅಲ್ಪತೆಯನು ನೀ ನೆನೆ ಸೃಷ್ಟಿಯ ಉದಾರ ನೀತಿಯನು. ಸೃಷ್ಟಿ ಎಷ್ಟು ಉದಾರ ನೀತಿ ನಡ್ಕೊಂಡಿದೆ ನಮ್ಮ ಜೊತೆಗೆ, ಏನು ಕೇಳಿದ್ದು ಕೊಟ್ಟಿದೆ, ಪ್ರತಿ ವರ್ಷ ಕೊಟ್ಟಿದೆ, ನೆನೆಸ್ಕೋ ಅಂತ ಹೇಳಿಬಿಟ್ಟು, ನೀನೀಗ ಹಿಮವತ್ ಪರ್ವತದ ಕಡೆಗೆ ಪ್ರಯಾಣ ಮಾಡಿ ಮಹಾಯಾತ್ರೆ ಮಾಡಿ ಬರುವೆಯಾ, ಹಿಮವತ್ ಪರ್ವತಕ್ಕೆ ಹೋಗು ಅಂತ ಹೇಳ್ತಾರೆ. ಹೊರಟ, ಅದು ಏನೇ ನೋಡಬೇಕು ಅಂತ ಹೇಳ್ತಾರೆ. ಎಷ್ಟು ಚಂದ ಮಾತದು. ಗಿರಿ ಶೃಂಗಗಳ ನೇರು, ಪ್ರವಾಸಕ್ಕೆ ಹೋದಾಗ ಹೇಗೆ ಹೋಗಬೇಕು ಅಂತ. ಗಿರಿ ಶೃಂಗಗಳ ನೇರು ಪುಣ್ಯ ತಟಿನಿ ತೀರ್ಥಂಗಳಂ ಸಾರು, ಸಾದರ್ ಮತ್ತಲ್ ಬಗೆಗೊಂಡ ಮೌನಿ ಜನದ ಆವಾಸಂಗಳಂ ಸೇರು. ಮೌನಿಯಾಗಿ ಜನದ ಆವಾಸ ಇದೆ, ಅಲ್ಲಿ ಎಲ್ಲೇ ಜನ ಇದ್ದಾರೋ ಅವ್ರನ್ನೆಲ್ಲ ಸೇರು. ಕಂದರ ರಮ್ಯಾಂಗಣ ಶಾಂತಿಯಂ ಪುಗು, ಎಲ್ಲೆಲ್ಲೇ ಕಂದರ ಇದೆಯೋ ಪರ್ವತಗಳಿದೆಯೋ ಅಲ್ಲಿ ಹೋಗಿ ಶಾಂತಿಯನ್ನು ಪಡ್ಕೊ. ಮಹಾಕಾಂತಾರ ಸಂಸರ್ಗದಿ, ಕಾಡಿನೆಲ್ಲ ಹೋಗಿ ಸಂಸರ್ಗದಲ್ಲಿ ತ್ವರೆ ನಿರ್ವೇದವ, ವಿಶ್ವಚಿತ್ರ ಚಕಿತಾಂತ ಅಂತರ್ವೃತ್ತಿಯ ಭಾರ್ಗವ. ನಿನ್ನ ಮನಸ್ಸಿನಲ್ಲಿ ಬದಲಾವಣೆ ಮಾಡ್ಕೊಳ್ಳಪ್ಪ, ಅಂತರ್ವೃತ್ತಿಯನ್ನು ಬದಲಾಯಿಸ್ಕೊ. ಅಷ್ಟೆಲ್ಲ ಜನ ನೋಡಿ ಅಲ್ಲಿ ಮೌನವನ್ನು, ಜನರ ಬದುಕುವಂಥ ರೀತಿಯನ್ನು ನೋಡಿ ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ. ನಮಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾವಣೆ ಆಗುತ್ತೆ ಗೊತ್ತಾ. ಸಾಕಷ್ಟು ಜನರ ಜೊತೆಗೆ ಪ್ರವಾಸ ಮಾಡಿ ಬಂದಾಗ ನಮಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಬದಲಾಯಿಸುತ್ತೆ. ಅದನ್ನು ಹೇಳ್ತಾರೆ, ಮನಸ್ಸು ಬದಲಾಯಿಸ್ಕೊ ನಿಂದು ಅಂತ. ತಂದೆಯೇ ಗುರುವೇ ತಮ್ಮ ಉಪದೇಶದಂತೆ ನಡೆಯುವೇನು, ಆಶೀರ್ವದಿಸಿ ಕಳಿಸಬೇಕು ಅಂತ ಪರಶುರಾಮ ಹೊರಟ. ಆಯುಷ್ಮಂತನಾಗು ಅಂತ ಕಳಿಸಿದರು. ಮುಂದೆ ಈತ ಹೋದಾಗ ಇಲ್ಲೊಂದು ಪ್ರಸಂಗ ಆಗಿದೆ, 2ನೇ ಅಂಕದಲ್ಲಿ ಬರುವಂಥದ್ದು. ಇದು ಒಂದೇ ಒಂದು ಪದ್ಯ, ರೇಣುಕೆ ಹೇಳುವಂಥ ಪದ್ಯ. 100 ಮಾತುಗಳಲ್ಲಿ ಹೇಳಲಾರದನ್ನು ಒಂದು 2 ಪದ್ಯಗಳಲ್ಲಿ ಹೇಳಿಸ್ಬಿಡ್ತಾರೆ. 100 ಮಾತಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ರೇಣುಕೆ ಸ್ವಗತವಾಗಿ ಮಾತಾಡ್ಕೋತಿದ್ದಾಳೆ. ಹೇಗೆ ಅಂದರೆ, ಏನೆಂದು ಪೇಳ್ವೆನು ಆ ದುಮ್ಮಾನವನು, ಈ ಪುಣ್ಯ ಸನ್ನಿಧಿಯೊಳು ಆದ ಚ್ಯುತಿಯನು, ಮಾನವ ಕುಲಕ್ಕೆ ಅಪಮಾನವನು, ನ್ಯೂನಂ ವಿಶ್ವವ್ಯವಸ್ಥೆಯೋಳು ಶುಚಿಹಾನಂ, ಪೇಳಲ್ ತುಟಿ ನಾಂಚುವ ಕಥೆ. ಎಷ್ಟು ಚೆನ್ನಾಗಿದೆ. ಪೇಳಲ್ ತುಟಿ ನಾಂಚುವ ಕಥೆ. ಹೇಳಬೇಕು ಅಂದರೆ ತುಟಿ ನಾಚಿಕೊಳ್ಳುತ್ತೆ, ಹೇಳಬೇಕಾದ್ರೆ ಹೇಗೆ ಹೇಳಿ ಅಂತ. ಕೇಳಲ್ ನಾಚಿಪ ಚಪಲ ಬಿಡದಿಯ ಕಥೆ. ಕೇಳಬೇಕು ಅಂದರೆ ಕೇಳಬೇಕು ಅಂತ ಚಪಲ ಮಾಡುವಂಥ ಕಥೆ ಇದು. ಬಾಳಿನ ಬೇರ್ಗಳ ಕಚ್ಚುತೆ, ನನ್ನ ಇಡೀ ಬಾಳಿನ ಬೇರುಗಳಿದ್ದಾವಲ್ಲ ಅವನ್ನೆಲ್ಲ ಕಚ್ಚಿ ಹಾಕಿಬಿಟ್ಟಿದೆ. ಬೀಳಿಪ್ಪ ಕ್ಷುದ್ರ ಕೀಟ ಕಥೆ ವೇಳ್ವೆ. ನನ್ನ ಒಂದು ಕೀಟ ಸೇರ್ಕೊಂಡ್ಬಿಟ್ಟು ನನ್ನ ಬಾಳಿನ ಬೇರೆನೆಲ್ಲ ಕತ್ತರಿಸಾಕ್ತಲ್ಲ, ಅದ್ರ ಕಥೆ ಹೇಳಬೇಕು ನಾನು. ಕ್ಷಣ ಮಾತ್ರದ ಅಂತರಂಗ ಸ್ಖಲಿತದನಿ ಇಂತಾದು ದೆನೆಗೆ ಜೀವ ವಿಘಾತಂ. ಆಕೆ ಹೇಳ್ತಾಳೆ, ಅದು ಕಥೆ ಪೂರ್ತಿ ಹೇಳಲ್ಲ. ಚಿತ್ರರಥ ಹೋದಾಗ ಆ ಗಂಧರ್ವರು ಸ್ನಾನಕ್ಕೆ ಹೋದದ್ದು, ಆ ರಾಜನ ಕಡೆ ಮನಸ್ಸು ಚಲಿಸಿದ್ದು, ಒಂದೇ ಮಾತಲ್ಲಿ ಎಷ್ಟು ತೂಕವಾಗಿ ಹೇಳೋದು ನೋಡಿ. ಕ್ಷಣ ಮಾತ್ರದ ಅಂತರಂಗ ಸ್ಖಲಿತದಿಂದ ಇಂತಾದು ನನಗೆ ಜೀವ ವಿಘಾತಂ. ಒಂದೇ ಒಂದು ಕ್ಷಣ ಮನಸ್ಸು ಆ ಕಡೆ ಅಲಗಿದ್ದನದಷ್ಟೇ, ಅದರಿಂದ ವಿಘಾತ ಆಗೋಯ್ತು. ವೃಣಶೋಧನೆಗೆ ಈ ನೆನಪಿನ ಮನೆಯ ತನು ತೊರೆಯುವುದಲ್ಲೆಂ ಸದುಪಾಯಂ. ಕಡೆ ಮಾತು ಭಾಳ ಮುಖ್ಯ. ಇದಾಗ್ಬಿಡ್ತಲ್ಲ, ನನಗೇನು ಶಿಕ್ಷೆ, ನನಗಿನ್ನ ಏನು ಶಿಕ್ಷೆ ಆಗಬೇಕು ಅಂಥೇಳಿ ತನು ತೊರೆಯುವುದಲ್ಲದೇಂ ಸದುಪಾಯಂ. ನಾವು ಯಾವಾಗಲೂ ಪರಶುರಾಮನ ಬೈತೇವೆ, ತಂದೆ ತಾಯಿನ ಕೊಂದು ಹಾಕಿದ ಅಂತ ಹೇಳ್ತೀವಲ್ಲ ಸಾಮಾನ್ಯವಾಗಿ. ಆಕೆ ಮನಸ್ಸು ಮಾಡಿದ್ದು ಅದಕ್ಕೆ, ಆಕೆನೇ ಹೇಳುವಂಥದ್ದು ಇದನ್ನು. ತನು ತೊರೆಯುವುದಲ್ಲದೆ ಈ ದೇಹ ಬಿಡದೊರ್ತಿಂದ ಬೇರೆ ಉಪಾಯ ಇಲ್ಲ ಇನ್ನು. ಯಾಕಂದರೆ ಎಷ್ಟು ಚಂದರ ಮಾತು ಗೊತ್ತಾ ಅದು. ಯಾಕೆ ಬಂತು ಅಂದರೆ, ಈ ದೇಹದಲ್ಲಿರುವಂಥ ಮನಸ್ಸಿರೋದ್ರಿಂದ ತಾನೇ ಮನಸ್ಸು ಚಂಚಲ ಆದದ್ದು. ಆದ್ದರಿಂದ ಈ ದೇಹದಲ್ಲಿ ಆ ಜಾಗ ಇರಬಾರ್ದು ಅಂತ ಆಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟದ್ದು. ಈ ದೇಹ ತೊರೆದಲ್ಲದೆ ಬೇರೆ ಉಪಾಯ ಇಲ್ಲ ನನಗೆ ಅಂತ ಆಕೆ ತೀರ್ಮಾನ ಮಾಡ್ಕೊಂಡದ್ದು. ಅಲ್ಲಿಗೆ ಅಂಕ ಮುಗೀತು, ದೃಶ್ಯ ಮುಗೀತು. ಮರುದೃಷ್ಟದಲ್ಲಿ ನಾರದರು ಹಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಾರದರು ಯಾವಾಗಲೂ ಇರೋರೆ ಬಂದರು. ಬರೋ ಹೊತ್ತಿಗೆ ಪರಶುರಾಮ ಬರ್ತಾ ಇದ್ದಾನೆ ಎದುರುಗಡೆಗೆ. ಅವನು ನೋಡಿ ಹೇಳ್ತಾರೆ, ಓಹೋ ಭಾರ್ಗವರಾಮನಲ್ಲವೇ ಅಲ್ಲಿ ಬರುತ್ತಿರುವುದು
ಹೌದು, ಅಯ್ಯೋ ಪಾಪ, ಎಂಥ ಸಂಕಟವು ತನಗೋಸ್ಕರ ಕಾದುಕೊಂಡಿದೆ ಎಂಬುದು ಅವನಿಗೇನು ತಿಳಿದಿತ್ತು? ಏನಯ್ಯ ಭಾರ್ಗವ, ಎಲ್ಲಿಂದ ಬರುತ್ತಿರುವೆ, ಎಲ್ಲಿಗೆ ಹೋಗುತ್ತಿರುವೆ? ಪಾಪ ಅವಸರವಾಗಿ ಹೋಗ್ತಾ ಇದ್ದಾನೆ ಪರಶುರಾಮ, ನೋಡೇ ಇಲ್ಲ ಇವ್ರನ್ನ. ಇವ್ರು ಕೂಗಿದ್ರು, ಓಹೋ ನಾರದ ಗುರುಗಳೇ, ದಯಾರ್ದ್ರ ದೃಷ್ಟಿಯಿಂದ ಕ್ಷಮಿಸಬೇಕು ನನ್ನನ್ನು, ಆತುರದಿಂದ ಹೋಗುತ್ತಿದ್ದನಾಗಿ ಪ್ರಮಾದಕ್ಕೆ ಬಿದ್ದೆ, ನಿಮ್ಮನ್ನು ನೋಡಲಿಲ್ಲ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ ಅನುಗ್ರಹಿಸಬೇಕು ಅಂತ ನಮಸ್ಕಾರ ಮಾಡಿದ. ಈಶ್ವರನ ಮಂಗಳವನ್ನು ಉಂಟು ಮಾಡಲಿ. ಒಂದು ಒಳ್ಳೆಯ ಗುಣ ನೋಡಿ, ನಾರದರು ಎಷ್ಟೇ ಸಂಕಟ ಸುದ್ದಿ ಇರಲಿ, ಸಂತೋಷ ಸುದ್ದಿ ಇರಲಿ, ಎಷ್ಟು ಪ್ರೀತಿಯಿಂದ ತಾಳ್ಮೆಯಿಂದ ಹೇಳ್ತಾರೆ. ಮುಂದೆ ಅವರು ತಾಳ್ಮೆ ಕೆಡ್ಬೋದು, ಆಮದು ಬೇರೆ, ಆದರೆ ಹೇಳುವಾಗ ಎಷ್ಟು ತಾಳ್ಮೆಯಿಂದ ಹೇಳ್ತಾರೆ. ಗುರುಗಳೇ, ಆಜ್ಞೆ ಇತ್ತರೆ ಹೊರಡಲ, ಬಿಟ್ಟು ಹೋಗ್ತೀನಿ ನಾನು ಅಂತಾನೆ. ಏಕೆ ಮಗು ಇಷ್ಟು ಅವಸರ, ಆತುರವೇನು, ಒಂದೆರಡು ಮಾತನ್ನು ಆಡಬೇಡವೇ ಅಂತ ಕೇಳಿದರು. ಗುರುಗಳೇ, ನಾನು ಕಾರ್ತವೀರ್ಯನನ್ನು ಕೊಂದ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿ ಮಹಾಯಾತ್ರೆ ಮಾಡಬೇಕೆಂದು ನನ್ನ ತಾತ ಚರಣರು ಉಪದೇಶಿಸಿದ್ದರು. ತಂದೆ ಹೇಳಿದರು, ಅದಕ್ಕೆ ಹೋಗಿದ್ದೆ ನಾನು. ಅದರಂತೆ ಮಾಡಿ ಮುಗಿಸಿ ಈಗ ಅವರ ಸನ್ನಿಧಿಗೆ ತೆರಳುತ್ತಿದ್ದೇನೆ. ಅಪ್ಪನ ಕಡೆ ಹೋಗ್ತಾ ಇದ್ದೇನೆ. ನನ್ನ ತಾಯಿ ನನಗೋಸ್ಕರ ಎದುರು ನೋಡುತ್ತಿದ್ದಾಳೆ. ತಾಯಿ ನೋಡಬೇಕು ಅಂತ ಹಂಬಲ, ಆಕೆಗೆ ನನ್ನಲ್ಲಿ ಅತ್ಯಂತ ಮಮತೆ, ಅದಕ್ಕಾಗಿ ತ್ವರೆಯಿಂದ ಹೋಗುತ್ತಿದ್ದೇನೆ ಅಂತ ಹೇಳಿದ. ಹೇಳಿದ ತಕ್ಷಣ, ಭಾರ್ಗವ, ಈಗ ನಾನು ನಿಮ್ಮ ತಂದೆಯ ಆಶ್ರಮದಿಂದಲೇ ಬರುತ್ತಿದ್ದೇನೆ ಅಂತ ನಾರದರು ಹೇಳಿದರು. ಅವ್ನಿಗೆ ಸ್ವಲ್ಪ ಖುಷಿಯಾಯಿತು. ಸುದ್ದಿ ಏನು ಗೊತ್ತಾಗುತ್ತಲ್ಲ ಏನಾಗಿದೆ ಅಂತ. ಓಹೋ ಹಾಗೆಯೇ, ಹಾಗಾದರೆ ಅಲ್ಲಿ ವಾರ್ತೆಯನ್ನು ತಿಳಿಸುವಿರಾ, ನನ್ನ ಮಾತಾಪಿತರು ಕ್ಷೇಮದಲ್ಲಿರುವರೇ ಅಂತ. ನಾರದ, ಅವರು ಕ್ಷೇಮದಲ್ಲಿರುವರು. ಮಾತು ಹೆಂಗೆ ಕೇಳಿ ನೋಡಿದ್ದು, ಅವ್ರು ಕೇಳಿದ್ದೇನು, ಮಾತಾಪಿತರು ಕ್ಷೇಮದಲ್ಲಿರುವರೇ? ಹೌದು, ಅವರು ಕ್ಷೇಮದಲ್ಲಿದ್ದಾರೆ. ಆದರೆ ಅಂದರೆ ಬಂತಲ್ಲ ಏನೋ ತಕರಾರು. ಮಾತಾಪಿತೃಗಳು ಕ್ಷೇಮದಲ್ಲಿದ್ದಾರೆ, ಆದರೆ ಏನು, ನಿನ್ನ ಅಣ್ಣಂದಿರು ಮಾತ್ರ ವಿರೂಪ ಹೊಂದಿ ಹೋಗಿದ್ದಾರೆ. ನಿಮ್ಮ 4 ಜನ ಅಣ್ಣಂದಿರು ವಿರೂಪ ಆಗಿ ಹೋಗ್ಬಿಟ್ಟಿದ್ದಾರೆ, ರೂಪ ಕಳ್ಕೊಂಡಿದ್ದಾರೆ ಅಂತ. ಏನು ಹಾಗೆಂದರೆ ಅಂತ ಗಾಬರಿಯಾಗಿ ಕೇಳ್ತಾನು. ರುಮಣ್ವಂತನು ಹುಲ್ಲೆಯಾಗಿದ್ದಾನೆ. ಇದರ ಬದಲೇ ಅಣ್ಣ ದೊಡ್ಡವನು ಹುಲ್ಲೆ, ಜಿಂಕೆ ಆಗಿಬಿಟ್ಟಿದ್ದಾನೆ. ಸುಷೇಣನು ಹಂದಿಯಾಗಿದ್ದಾನೆ. ವಸುವು ಗಿಣಿಯಾಗಿದ್ದಾನೆ. ವಿಶ್ವಾವಸು ಪಾರಿವಾಳವಾಗಿದ್ದಾನೆ. ವಿಚಿತ್ರ ಅನಿಸಲ್ವಾ? ಹಿಂಗೆ ಹೇಳಿದಾಗ ಬಂದು ನಿಮ್ಮ 4 ಜನ ಅಣ್ಣಂದ್ರೆ 4 ಜನ ಪ್ರಾಣಿ ಪಕ್ಷಿ ಆಗಿಬಿಟ್ಟಿದ್ದಾರೆ ಅಂತಂದರೆ, ಶಿವ ಇದೇನು ವಿಸ್ಮಯದ ವಾರ್ತೆ, ನನ್ನ ಮನಸ್ಸಿಗೆ ಏನೋ ಭೀತಿ ತೋರುತ್ತಿದೆ. ನಮ್ಮ ಅಣ್ಣಂದಿರೇಕೆ ಹಾಗಾದರೂ? ಅಂಥ ತಪಸ್ವಿಗಳನ್ನು ವಿರೂಪಗೊಳಿಸಬಲ್ಲವರಾರು? ಅವ್ರು ಯಾವ ಅಪರಾಧವನ್ನು ಮಾಡಿದರು ಅಂತ ಕೇಳ್ತಾರೆ. ಅಯ್ಯೋ ಅಂತ ಒದ್ದಾಡ್ತಾನೆ ಪಾಪ ಭಾರ್ಗವ. ನಾರದ, ಭಾರ್ಗವ ಭಯಪಡಬೇಡ, ಇಷ್ಟೆಲ್ಲ ಹೇಳಿಬಿಟ್ಟು ಭಯಪಡಬೇಡ. ನಿನ್ನ ಧೈರ್ಯವೆಷ್ಟನ್ನೂ ಪ್ರಕಾಶಕ್ಕೆ ತರಬೇಕಾದ ಕಾಲ ಇದು. ನಿನ್ನ ಅಣ್ಣಂದಿರಿಗೆ ಶಾಪ ಕೊಟ್ಟವರು ಯಾರು ಗೊತ್ತೇ? ನಿಮ್ಮ ತಂದೆಯೇ. ಯಾರು ನಮ್ಮ ಅಣ್ಣಂದರು ಮಾಡಿ ಶಾಪ ಕೊಟ್ಟರು? ಯಾಕಂದರೆ ಸಿಟ್ಟು ಬರ್ತಲ್ಲ ಒಂದೇ ಸಲ ನನಗೆ. ಅದಕ್ಕೆ ಯಾರು ಕೊಟ್ಟವರು? ನಿಮ್ಮ ತಂದೆ. ಹೀಗೆಂದರೇನು? ಕರುಣಾಳುವಾದ ನಮ್ಮ ತಂದೆ ತನ್ನ ಮಕ್ಕಳನ್ನೇ ಶಪಿಸುವುದೆಂದರೇನು? ಅವರು ಶಮಪ್ರಧಾನರೆಂದು ನಮ್ಮ ತಾಯಿ ಆಗಾಗ ಹೇಳುತ್ತಿದ್ದಳಲ್ಲ. ಅವ್ರ ಕೋಪನೇ ಬರಲ್ಲ, ಯಾವಾಗಲೂ ಶಾಂತವಾಗಿರ್ತಾರೆ. ನಮ್ಮಮ್ಮ ಹೇಳ್ತಿದ್ಲಲ್ಲ, ಅಯ್ಯೋ ಅವರೇಕೆ ಹಾಗೆ ಮಾಡಿದರು? ಭಾರ್ಗವ, ಆ ಕಥೆಯನ್ನು ನಿನಗೆ ಹೇಗೆ ಹೇಳಲಿ? ಹೇಳ್ತೀನಿ ಅನ್ನೋಲ್ಲ, ಹೇಗೆ ಹೇಳಿದ್ರೆ ಹೇಳ್ರಪ್ಪ ದಯವಿಟ್ಟು ಅನ್ಬೇಕು ಅವ್ರಿಗೆ. ಹೇಗೆ ಹೇಳಲಿ? ಗುರುಗಳೇ ದಯಮಾಡಿ ವಿವರಿಸಿ ಅಂತ ಅದಕ್ಕೆ ಹೇಳ್ತಾನೆ. ಹಾಗಾದರೆ ಹೇಳುವೆನು. ಎಷ್ಟು ಚಂದ ವಿಸ್ತಾರ ಮಾಡಿ ಹೇಳ್ತಾರೆ ನೋಡಿ. ಎದೆಯಲ್ಲಿ ಧೈರ್ಯವನ್ನು ತುಂಬಿಕೊಂಡು ಕೇಳು. ಒಂದು ದಿನ ಪ್ರಾತಃ ಕಾಲ ನಿಮ್ಮ ತಾಯಿ ನೀರು ತರುವುದಕ್ಕೆಂದು ಸರಸ್ಸಿಗೆ ಹೋಗಿದ್ದಾಗ ಅಲ್ಲಿ ಚಿತ್ರರಾಜನು ತನ್ನ ಮಹಿಷಿಯರೊಡನೆ ಜಲಕೇಳಿ ಆಡುತ್ತಿದ್ದನಂತೆ. ಆ ವಿಲಾಸವನ್ನು ನೋಡಿದ ಕೂಡಲೇ ಆಕೆಯ ಮನಸ್ಸು ಚಂಚಲವಾಗಿ ಆ ರಾಜನ ಕಡೆಗೆ ಸ್ವಲ್ಪ ಜಾರುವಂತಾಯಿತು. ಅಷ್ಟರಲ್ಲಿ ಆಕೆ ವಿವೇಕವನ್ನು ತೆಗೆದುಕೊಂಡು ತ್ವರೆಯಿಂದ ನಡೆದು ಆಶ್ರಮಕ್ಕೆ ಬಂದಳು. ಆದರೂ ಆಕೆಯ ಮನಸ್ಸು ವಿಕಾರ ಹೊಂದಿತ್ತೆಂದು ಜಮದಗ್ನಿ ಋಷಿಗಳು ತಮ್ಮ ಅಂತರ್ದೃಷ್ಟಿಯಿಂದ ಕಂಡುಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ವಿಧಿಸಬೇಕೆಂದು ತೀರ್ಮಾನ ಮಾಡಿಕೊಂಡರು. ಅದರಂತೆ ನಿನ್ನ ಅಣ್ಣಂದಿರನ್ನು ಒಬ್ಬೊಬ್ಬರನ್ನಾಗಿ ಕರೆದು ಆಕೆಯ ಶಿರಸ್ಸನ್ನು ಛೇದಿಸುವಂತೆ ಆಜ್ಞಾಪಿಸಿದರು. ಅವರು ಮಾತ್ರ ಹತ್ಯೆಯ ಮಹಾಪಾತಕಕ್ಕೆ ಹೆದರಿ ಆ ಘೋರಾಜ್ಞೆ ನಡೆಸಲಾರೆವು ಎಂದರು. 4 ಜನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರು. ಆದ್ದರಿಂದಲೇ ಅವರು ಶಾಪಕ್ಕೆ ಗುರಿಯಾದರು. ಇಷ್ಟು ಹೇಳಿ ನಿಲ್ಲಿಸಿದರು. ಈಗ ಪರಶುರಾಮ ಏನು ಮಾಡಬೇಕು? ಅಯ್ಯೋ ಇದೆಂಥ ಸನ್ನಿವೇಶ, ಇನ್ನು ನನಗೇನು ಗತಿ? ನನಗೂ ಅದೇ ಆಜ್ಞೆಯನ್ನು ತಂದೆ ಕೊಟ್ಟಾರಿಯೇ. 4 ಜನಕ್ಕೆ ಕೊಟ್ಟರು ಮಾಡಲಿಲ್ಲ, ನನಗೂ ಅದೇ ಆಜ್ಞೆ ಕೊಟ್ಟರೆ ನಾನು ಮಾಡತಕ್ಕದ್ದೇನು? ಇದೇನು ಈಶ್ವರ, ಇದೆಂಥ ಧರ್ಮ ಸಂಕಟ, ಇದನ್ನೇಕೆ ತಂದು ಒದಗಿಸಿರುವೆ ಅಂತ ಒದ್ದಾಡ್ತಾನೆ. ಒದ್ದಾಡಿದಾಗ ಇವರು ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಸೊಲ್ಯೂಷನ್ಸ್ ಎಷ್ಟು ಚೆಂದ ಕೊಡ್ತಾರೆ ಅಲ್ಲಿ. ಮಗು ಭಾರ್ಗವ, ಈಗ ನೀನು ವಿಲಾಪಿಸಿ ಫಲವಿಲ್ಲ, ಹತ್ರ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಕ್ವಶನ್ ಪೇಪರ್ ಕೊಟ್ಟಾಗಿದೆ. ಈಗ ನೀನು ಹೋದರೂ ಅದೇ ಕ್ವಶನ್ ಪೇಪರೇ ಬರೋದು, ನಿನಗೆ ಬೇರೆ ಬರೋಲ್ಲ. ಅದಕ್ಕೆ ಹೇಳಿದ್ದಾರೆ, ಇದು ಬರಿಯ ಚಿಂತೆಯಿಂದ ಪರಿಹಾರವಾಗತಕ್ಕ ಸಂಕಟವಲ್ಲ.
ನಿನ್ನ ತಂದೆಯ ಪ್ರತಿಜ್ಞೆಗೆ ಭಂಗ ತರುವುದು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ ಹೆಂಡತಿಯನ್ನು ತಲೆ ಕತ್ತರಿಸಬೇಕು ಅಂತ. ಆತನ ಮೆಚ್ಚುಗೆ ಒಂದರಿಂದಲೇ, ಈ ನೋಡಿ ಉತ್ತರ ಕೊಡ್ತಾರೆ ಅವರು, ಆತನ ಮೆಚ್ಚುಗೆ ಒಂದರಿಂದಲೇ ಈ ಅಶುಭ ರಾಶಿಯನ್ನು ಮಥಿಸಿ ಶುಭವನ್ನು ಹೊರಕ್ಕೆ ತೆಗೆಯಲಾಗುವುದು. ಅದು ಡಿ ವಿ ಜಿ ಮಾತು, ಬಹಳ ಖುಷಿಯಾಗುವಂಥದ್ದು. ಅಶುಭ ರಾಶಿಯನ್ನು ಮಥಿಸಿದಾಗಲೇ ಶುಭ ಬರುವಂಥದ್ದು ಅಂತ ಎಷ್ಟು ಚಂದ ಮಾತು. ಯಾವಾಗಲೂ ನಾವು ಎಷ್ಟೋ ಸಲ ಕಷ್ಟ ಕಂಡಾಗ ತುಂಬ ಕಷ್ಟ ಬಂತು ಅಂತೀವಿ. ಆ ಕಷ್ಟದೊಳಗೆ ಸುಖದೆಲ್ಲೋ ಬೀಜ ಇದೆ ಅನಿಸುತ್ತೆ. ನಿನ್ನೆ ನಾನು ಹೇಳಿದ ಹಾಗೆ ಸೀಡ್ಸ್ ಆಫ್ ಫೇಲ್ಯೂರ್ ಎಂಬೆಡೆಡ್ ಇನ್ ದ ಪಿನಾಕಲ್ಸ್ ಆಫ್ ಗ್ಲೋರಿ ಅಂದ ಹಾಗೆ, ಪರ್ಹ್ಯಾಪ್ಸ್ ಇನ್ ದಿ ಹೀಪ್ ಆಫ್ ಟ್ರಾಜಿಡಿ ದೆರ್ ಇಸ್ ಅ ಸೀಡ್ ಆಫ್ ಸಕ್ಸಸ್. ಸೊಲ್ಯೂಷನ್ ಅಲ್ಲೇ ಇರುತ್ತೆ. ಮ್ಯಾಕ್ಸಿಮ್ ಗಾರ್ಕಿ ಹೇಳ್ತಾನೆ, ಮ್ಯಾಕ್ಸಿಮ್ ಗಾರ್ಕಿ ಅಂತ ರಷ್ಯನ್ ಫಿಲಾಸಫರ್, ಭಾಳ ಚಂದ ಹೇಳ್ತಾನೆ ಅವನು, ಓನ್ಲಿ ಥ್ರೂ ದ ಕ್ಲೌಡ್ಸ್ ಆಫ್ ಸಫರಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಪರ್ಮಿಯೇಟ್ ಅಂತ. ಕಷ್ಟಗಳ ಮೋಡದೊಳಗಿಂದನೇ ಸುಖದ ಸೂರ್ಯನ ಬೆಳಕು ತೂರಿ ಬರ್ತದೆ ಅಂತ ಅಷ್ಟು ಚೆಂದ ಹೇಳ್ತಾರೆ ನೋಡಿ ಅವರು. ಅಶುಭ ರಾಶಿಯನ್ನು ಮಥಿಸಿ ಶುಭವನ್ನು ಹೊರಗೆ ತೆಗೆಯಬೇಕು, ಅದನ್ನು ಸಂಪಾದಿಸುವ ದಾರಿಯನ್ನು ನೋಡಿಕೋ, ಹೇಗೆ ಮಾಡ್ಕೋಬೇಕು ಅಂತ. ಅವಿಚಾರದಿಂದ ಮಾತನಾಡಿ ನೀನು ಶಾಪಗ್ರಸ್ತನಾಗಬೇಡ. ಇದು ಎಷ್ಟು ಚೆಂದ, ನನಗೆ ಖುಷಿ ಆಗ್ತದೆ ಅಂದರೆ, ಅಲ್ಲಿ ಹೋಗೋದಕ್ಕಿಂತ ಮೊದಲು ಇದೇ ಥರದ್ದನ್ನು ನಮ್ಮ ಭಾಸ ನಾಟಕದಲ್ಲಿ ಬರ್ತದೆ. ಭಾಸ ನಾಟಕದಲ್ಲಿ ಇಲ್ಲಿ ದಶರಥ ರಾಮ ಹೋಗಿದ್ದಾನೆ, ಒದ್ದಾಡಿಕೊಂಡು ದುಃಖ ಆಗೋಗ್ತದೆ, ಭರತನ ಕರೆಸ್ತಾರೆ. ಅದು ಭಾಸ ಮಾಡುವಂಥ ಚಮತ್ಕೃತಿ ಅದು. ಬರಬೇಕಾದ್ರೆ ಊರೊಳಗೆ ಬಿಡಲ್ಲ, ಇನ್ನೂ ಟೈಮ್ ಇದೆ ಹೋಗಬೇಡ, ಮುಹೂರ್ತ ಸರಿ ಇಲ್ಲ ಅಂಥೇಳಿ ಊರಿನ ಹೊರಗೆ ತೋಟದಲ್ಲಿ ನಿಲ್ಲಿಸ್ಕೋತಾರೆ ಭರತನ. ಎಷ್ಟು ಚೆನ್ನಾಗಿದೆ ಅದು. ನಿಂತ್ಕೊಂಡಾಗ ಅವನು ಕಾಯ್ತಾ ಇರ್ತಾನೆ, ಖಾಲಿ ಕಾಯೋದೇನು ಅಂತ ಹೋಗ್ತಾನೆ. ಅಲ್ಲಿ ತೋಟದೊಳಗೆ ಒಂದು ಮ್ಯೂಸಿಯಂ ಥರ ಇರ್ತದೆ, ಒಳಗೆ ಹೋಗ್ತಾನೆ, ಮ್ಯೂಸಿಯಂ ತೆಗಿತಾರೆ. ಇವನು ಭರತ ಅಂತ ಅವನು ಮ್ಯೂಸಿಯಂ ಕ್ಯೂರೇಟರ್ ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ. ಅವನು ಹೋಗಿ ನೋಡ್ತಾನೆ, ಅಲ್ಲಿ ಸಾಕಷ್ಟು ಜನ ಋಷಿಗಳದು ರಾಜರದು ವಿಗ್ರಹ ನಿಲ್ಲಿಸಿರ್ತಾರೆ. ಅವನು ಹೋಗಿ ಕೇಳ್ತಾನೆ, ಯಾರ್ದು ಇದೆಲ್ಲ ವಿಗ್ರಹ ಅಂತ ಕೇಳ್ತಾನೆ. ಅಯೋಧ್ಯ ಚಕ್ರವರ್ತಿಗಳದು, ಅವರ ಪರಂಪರೆಯವರ ಹಿರಿಯರಂಥ ಅವರೆಲ್ಲ ಹಿರಿಯರ ವಿಗ್ರಹಗಳು ಅಂತ. ಇವನು ಅಜ, ಇವನು ದಿಲೀಪ ಎಲ್ಲ ಹೇಳ್ಕೊಂಡು ಬರ್ತಾನೆ. ಮುಂದೆ ಬಂದಾಗ ದಶರಥನ ವಿಗ್ರಹ ಕಾಣಿಸ್ತದೆ. ಅವನು ತಕ್ಷಣ ಶಾಕ್ ಹೊಡೆದಂಗೆ ಆಗುತ್ತೆ. ಬದುಕಿದವ್ರ ವಿಗ್ರಹ ಮಾಡಲ್ಲ, ಈಗೆಲ್ಲ ಮಾಡ್ತಾರೆ, ಅವು ಮಾಡ್ತಿರ್ಲಿಲ್ಲ. ಬದುಕಿದವ್ರ ವಿಗ್ರಹ ಮಾಡಬಾರ್ದು ಅಂತ ಇತ್ತು. ಅವನು ದಶರಥನ ನೋಡಿದ ತಕ್ಷಣ ದೌಟ ಬರ್ತದೆ, ಕೇಳೋಕೆ ಬಾಯಿ ಬರೋಲ್ಲ. ದಶರಥನ ವಿಗ್ರಹ ಅಂದ್ರೆ ದಶರಥ ಇಲ್ವಾ ಹಾಗಾದರೆ ಅಂತ ಮನಸ್ಸಲ್ಲಿ ಅನಿಸಿದ್ರು ಕೂಡ ಬಾಯಿ ಬಿಟ್ಟು ಹೇಳಲ್ಲ. ಇನ್ನೊಮ್ಮೆ ಹೇಳಿ ನೋಡೋಣ, ಇವ್ರು ಯಾರು ಅಂತ ಕೇಳ್ಕೊಂಬರ್ತಾನೆ. ಕೊನೆಗೆ ತಡ್ಕೊಂಡು ಇವರು ದಶರಥ ಮಹಾರಾಜರು ಅಂತಾನೆ. ಅಲ್ಲ, ಸಾಮಾನ್ಯ ಬದುಕಿದವ್ರು ಮಾಡೋದಿಲ್ಲಲ್ಲ ಅಂತ ಹೇಳಿದಾಗ ಅವನು ಗೊತ್ತಾಗ್ಬಿಡುತ್ತೆ ದಶರಥ ಮಹಾರಾಜ ಇಲ್ಲ ಅಂತ ಕುಸಿದು ಬಿಡ್ತಾನೆ. ರಿಕವರ್ ಆಗ್ತದೆ, ಮುಂದೆ ಅಯೋಧ್ಯೆಗೆ ಹೋಗ್ತಾನೆ. ಇದು ಎಷ್ಟು ಸಂತೋಷ, ಇದು ಸೈಕಾಲಜಿಕಲ್ ಅಂತಂದರೆ, ಒಂದೇ ಸಲ ಸೀದಾ ಹೋಗಿ ತಂದೆ ದೇಹದ ಮುಂದೆ ನಿಂತ್ಕೊಳ್ಳೋ ಪ್ರಸಂಗ ಇಲ್ಲ. ಮೊದಲು ಮನಸ್ಸು ತಯಾರಾಗಬೇಕು. ದುಃಖಕರವಾದ ಸನ್ನಿವೇಶವನ್ನು ಮನಸ್ಸಿಗೆ ತಯಾರು ಮಾಡ್ಕೊಳ್ಳೋದಕ್ಕೆ ಇದು ಎಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಇದೇ ಪ್ರಸಂಗ ಬರುವಂಥದ್ದು. ಮಹಾಭಾರತದಲ್ಲಿ ಹಾಗೇನೆ ಕುರುಕ್ಷೇತ್ರ ಯುದ್ಧ ನಡೆದಿದೆ ಜೋರಾಗಿ. ಅಲ್ಲಿ ಚಕ್ರವ್ಯೂಹ ಮಾಡಿದ್ದಾರೆ ದ್ರೋಣಾಚಾರ್ಯರು. ಅದರ ಮೊದಲು ಸಮಶಪ್ತಕರು ಅಂತ 7 ಜನ ಯುದ್ಧ ಮಾಡೋದಕ್ಕೆ ಬಂದು ಕರೀತಾರೆ ಅರ್ಜುನ, ಧೈರ್ಯ ಇದ್ರೆ ಬಾ ನಮ್ಮ ಜೊತೆಗೆ ಅಂತ. ಕೃಷ್ಣ ಆಯ್ತಾನೆ, ತೊಗೊಂಬಿಡು ಚಾಲೆಂಜು ಅಂತಾನೆ. ಆ ಸಂಶಪ್ತರು ಓಡ್ಕೊಂಡು ಹೋಗಿ ಕುರುಕ್ಷೇತ್ರದ ಇನ್ನೊಂದು ಮೂಲೆಗೆ ಹೋಗ್ಬಿಡ್ತಾರೆ. ಅರ್ಜುನ ಕೃಷ್ಣ ಅಲ್ಲಿ ಹೋದರು. ಇಲ್ಲಿ ಹೋಗಿ ಚಕ್ರವ್ಯೂಹ ಹೋಗೋರು ಯಾರು? ದ್ರೋಣಾಚಾರ್ಯ ಹೇಳಿದರು, ಇವರಿಬ್ಬರು ಇಲ್ಲದೆ ಹೋದರೆ ಮಾತ್ರ ಹಿಡಿತೀನಿ ನಾನು ಇವ್ರನ್ನ ಅಂತ. ಕೃಷ್ಣ ಅರ್ಜುನ ಇರಬಾರ್ದು. ಆ ಕಡೆ ಹೋಗ್ಬಿಟ್ರು. ಇಲ್ಲಿ ಯಾರು ಹೋಗಬೇಕು? ಅಭಿಮನ್ಯೂ ಹೋಗಬೇಕು. ಅವನು ಒಳಗೆ ಹೋಗೋದು ಗೊತ್ತು, ಹೊರತೆ ಹೊರಗೆ ಬರೋದು ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ. ಯುದ್ಧ ಮಾಡಿ ಸಾಯಂಕಾಲ ಹೊತ್ತಿಗೆ ಈ ಎಲ್ಲ ದೊಡ್ಡ ದೊಡ್ಡ ಅತಿರಥ ಮಹಾರಥರೆಲ್ಲ ಸೇರಿಕೊಂಡು ಪಾಪ ಪುಟ್ಟ ಹುಡುಗ ಅಭಿಮನ್ಯನ ಕೊಂದು ಹಾಕಿಬಿಡ್ತಾರೆ. ಅಲ್ಲಿ ಯುದ್ಧ ಮಾಡ್ತಿದ್ನಲ್ಲ ಅರ್ಜುನ, ಇದು ಟೆಲಿಪತಿ ಅನ್ನಿ, ಕರುಳ ಕರೆ ಅನ್ನಿ, ಏನಾದರೂ ಅಂದ್ಕೊಳ್ಳಿ. ಅಲ್ಲಿದ್ದಂಥ ಅರ್ಜುನಿಗೆ ಸಂಕಟ ಶುರು ಆಗಿಬಿಡುತ್ತೆ. ಕೃಷ್ಣನ ಹೇಳ್ತಾನೆ, ಯಾಕೋ ಕೃಷ್ಣ ನನಗೆ ಭಾಳ ಸಂಕಟ ಆಗ್ತಾಯಿದೆ, ವಾಪಸ್ ಹೋಗೋಣ ಅಂತ. ಅದೇ ಹೆಂಗೆ ಹೋಗ್ತೀವೋ, ಇವರೆಲ್ಲ ಇದ್ದಾರಲ್ಲ, ಅವ್ರನ್ನ ಮುಗಿಸ್ಬಿಡ್ತೇನೆ ಬಿಡು ಅಂತಾನೆ. ಪಟ ಕೊಂದು ಹಾಕಿಬಿಡ್ತಾನೆ ಅವ್ರನ್ನ. ಕೊಂದು ವಾಪಸ್ ಹೋಗೋ ನಡಿ, ಮನಸ್ಸಿಗೆ ಸಂಕಟ ಆಗ್ತಾಯಿದೆ, ಬೇಗ ಹೋಗೋಣ ನಮ್ಮ ಮನೆಗೆ ಅಂತ. ಇವನು ಎಷ್ಟು ಬೇಗ ಅಂತಾನೋ ಅಷ್ಟು ಕೃಷ್ಣ ನಿಧಾನಕ್ಕೆ ಹೋಗ್ತಾನೆ. ನಿಧಾನಕ್ಕೆ ಹೋಗೋದು ಅಷ್ಟೇ ಅಲ್ಲ, ದಾರಿಲಿ ಒಂದು ಕೊಳ ಬರ್ತದೆ, ನೀರಿನ ಕೊಳ. ಅಲ್ಲಿ ನಿಲ್ಲಿಸೇ ಬಿಡ್ತಾನೆ ರಥ. ಯಾಕಪ್ಪ? ನೋಡಪ್ಪ, ಕುದುರೆ ಮೈಗೆಲ್ಲ ಎಷ್ಟೊಂದು ಬಾಣ ಚುಚ್ಕೊಂಡಿದೆ, ಗಾಯ ಆಗಿದೆ, ಸ್ವಲ್ಪ ಸ್ನಾನ ಮಾಡಿಸ್ಬಿಡ್ತೀನಿ. ಅಯ್ಯೋ ಮಾರಾಯ, ಬೇಗ ಹೋಗ್ಬೇಕಂದ ಮತ್ತಿಷ್ಟು ನಿಧಾನ ಮಾಡ್ತಾನೆ. ಇವನು ಕೇಳ್ತಾನ? ಡೆಸ್ಟಿಗ್ನೇಷನ್ ಅಷ್ಟೇ ಚಾರಿಯೇಟ್ರು, ಅವನೇ ಓನರು. ಅವನು ಇಳಿಸೇ ಬಿಡ್ತಾನೆ. ಇವನು ಇಳಿಸ್ಬಿಟ್ಟು ರಥ ಕುದುರೆ ಬಿಡಿಸ್ಬಿಟ್ಟು ನೀರಿಗೆ ತೊಗೊಂಡು ಹೋಗಿ ಮೈ ತಿಕ್ಕಿ ಸ್ನಾನ ಮಾಡಿಸಿ ಕೊಟ್ಟಿಬಿಟ್ಟು ನೀರಲ್ಲಿ ತಾನು ಇಳಿತಾನೆ. ಅರ್ಜುನ, ನೀರು ಚೆನ್ನಾಗಿದೆ, ನೀನು ಸ್ನಾನ ಮಾಡ್ಬಾ. ನಮ್ಮ ಪರಂಪರೆಯಲ್ಲಿ ಸಾವಿನ ಸುದ್ದಿ ಕೇಳಿದ ತಕ್ಷಣ ಸ್ನಾನ ಮಾಡಬೇಕು ಅಂತಿದೆ. ಮಾಡಿಸ್ಬಿಡ್ತಾನೆ ಅರ್ಜುನನಿಗೆ, ಬಾಯಲ್ಲಿ ಸ್ನಾನ ಮಾಡ್ಬಾ ಅಂತ. ಅವನಿಗೆ ಗೊತ್ತಿದೆ ಕೃಷ್ಣನಿಗೆ ಅಭಿಮನ್ಯು ಹತನಾಗಿದ್ದಾನೆ ಅಂತ ಹೇಳಿ.
ಕರ್ಕೊಂಡು ಹೋಗಿ ಆ ಸರೋವರದಲ್ಲಿ ನಿಂತ್ಕೊಂಡು, ಎಷ್ಟು ಸೈಕಾಲಜಿಕಲ್ ತನಗೆ ಅದ್ಭುತ ಅನಿಸುತ್ತೆ. ನೀರಲ್ಲಿ ನಿಂತ್ಕೊಂಡು ನಡುಮಟ ನಿಂತ್ಕೊಂಡು ಮುಳುಗ್ತಾನೆ ಕೃಷ್ಣ ನೀರಲ್ಲಿ. ಅವನಾದ ತಕ್ಷಣ ಅರ್ಜುನ ಮುಳುಗ್ತಾನೆ. ನೀರಲ್ಲಿ ಅರ್ಜುನ ಮುಳುಗಿದಾಗ ಕೃಷ್ಣ ಮೇಲೆದ್ದು ಜೋರಾಗಿ ಕೂಕ್ಕೊಳ್ತಾನೆ, ಅಭಿಮನ್ಯು ಸತ್ತೋದ ಅಂದ್ಬಿಟ್ಟು ಬಂದು ನೀರಲ್ಲಿ ಮುಳುಗ್ತಾನೆ. ಕೃಷ್ಣ ಕೂಗಿದ್ದು ನೀರಲ್ಲಿ ಅಲೆ ಅಲೆಯಾಗಿ ಬಂದು ಅರ್ಜುನನ ಕಿವಿಗೆ ಮುಟ್ಟಿದಾಗ ಮೊದಲೇ ಅವನ ಮನಸ್ಸಿಗೆ ಸಂಕಟ ಆಗ್ತಾಯಿದೆ, ಏನೂ ಆಗಿದೆ ಅಂತ. ಸುದ್ದಿ ಕೇಳಿದ ತಕ್ಷಣ ಗಾಬರಿಯಾಗಿ ಮೇಲೆ ಎದ್ದು ಬಿಡ್ತಾನೆ. ಎದ್ದಾಗ ಕೃಷ್ಣ ನೀರಲ್ಲಿ ಹೋಗಿದ್ದಾನೆ ಒಳಗಡೆ. ಕೃಷ್ಣ, ನಿನಗೇನಾದರೂ ಒಂದು ಮಾತು ಕೇಳಿಸ್ತಾ? ಅದು ಕೆಟ್ಟ ಮಾತು ಹೇಳೋಕೆ ಬರಲ್ಲ ಬಾಯಿಗೆ ಅವನಿಗೆ. ಕೇಳಿಸ್ತಾ ಅಂತ. ಇಲ್ಲ, ನನಗೇನು ಕೇಳಿಸ್ತಿಲ್ವಾ? ಆಮೇಲೆ ರಥದಿಂದ ಬರಬೇಕಾದ್ರೆ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಮಾತದು. ರಥದಿಂದ ತಮ್ಮ ಟೆಂಟಿಗೆ ಬರೋ ತನಕನೂ, ತಮ್ಮ ಮನೆಗೆ ಬರೋ ತನಕನೂ ಕೃಷ್ಣ ಮಾತಾಡ್ತಿರೋದು ಏನು? ಜೀವ ಎಷ್ಟು ನಶ್ವರ. ಅರ್ಜುನ ಅಂತಾನೆ ಇವನು ಏನು ತಲೆ ಕೆಟ್ಟೋಗಿದೆ ಇವತ್ತು ಕೃಷ್ಣನಿಗೆ. ನಾನು ಗೆದ್ದು ಬಂದಿದ್ದೇನೆ, ಯುದ್ಧ ಸೋತು ಬಂದವನಲ್ಲ, ಸಂಶಪ್ತಕರನ್ನ ಕೊಂದಿದ್ದೇನೆ. ಯುದ್ಧ ಗೆದ್ದು ಬಂದಂಥ ಧೀರನಿಗೆ ಏನು ಮಾತು ಹೇಳಬೇಕು? ಧೀರೋತ್ತಾನ ಮಾತು ಹೇಳಬೇಕಾ? ಅಥವಾ ಜೀವನದಲ್ಲಿ ಏನಿಲ್ಲ, ಏನು ಜೀವ ನಾಳೆ ಹೋಗ್ಬಿಡ್ತದೆ, ಇದೇ ಮಾತಾಡೋಕ್ಕಾಗತ್ತಾ? ರ್ಯಾಂಕ್ ಬಂದಿರ್ತಾನೆ ಹುಡುಗ, ಸರ್ಟಿಫಿಕೇಟ್ ಇರ್ತಾನೆ, ಫಸ್ಟ್ ರ್ಯಾಂಕ್ ಬಂತು ಅಂತ. ಇದೇನು ಪರೀಕ್ಷೆಗಳು ಜೀವನದಲ್ಲಿ ಅಂತ ಯಾರೂ ಅನ್ನಲ್ಲ. ಅವತ್ತಿಗಾದರೂ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾಡಿದ್ದೀಯಪ್ಪ ಅಂತ. ಅವನಿಗೆ ಸಂಕಟ ಆಗುತ್ತೆ, ಯಾಕೆ ಮಾತಾಡ್ತಾನೆ ಅಂತ. ಅಲ್ಲಿ ಮುಂದೆ ಹೋಗೋ ಹೊತ್ತಿಗೆ ಅಭಿಮನ್ಯನ ದೇಹ ಬಂದಿದೆ. ಅದನ್ನು ನೋಡಿ ಕುಸಿದು ಬೀಳ್ತಾನೆ ಅರ್ಜುನ. ಮರುದಿವಸಕ್ಕೆ ಕೃಷ್ಣ ಅಲ್ಲಿ ಇರೋದೇ ಇಲ್ಲ, ನಿಧಾನಕ್ಕೆ ರಥ ತೊಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಬರ್ತಾನೆ. ಮರುದಿವಸ ಅರ್ಜುನ ಕೇಳ್ತಾನೆ, ಕೃಷ್ಣ ಸತ್ಯ ಹೇಳು, ನೀನೇ ತಾನೇ ಕೂಗಿದ್ದವತ್ತು? ಹೌದು ಅಂತಾನೆ. ಮತ್ತು ಯಾಕೆ ಹೇಳಲಿಲ್ಲ? ಅವನು ಹೇಳ್ತಾನೆ, ಮಹಾರಾಯ ನಮ್ಮ ಕಡೆ ಪ್ರಾಬ್ಲಮ್ ಇದೆ. ಪಾಂಡವ್ರ ಕಡೆ ನೀನೇ ಒಬ್ಬ ತೆಂಡೂಲ್ಕರ್ ಫೈಟ್ ಮಾಡೋದು. ನೀನು ಸ್ವಭಾವ ನನಗೆ ಗೊತ್ತಿಲ್ವಾ? ಒಂಚೂರು ಸಂತೋಷ ಆದರೆ ಮೇಲೆ ಏರಿ ಕೂತ್ಕೊಂಡ್ಬಿಟ್ಟು, ದುಃಖ ಆದರೆ ಕೆಳಗೆ ಹೋಗ್ಬಿಡ್ತೀಯ ನೀನು. ನಿನಗೆ ನಿನ್ನ ಮಗ ಸತ್ತು ಹೋದ ಅಂದರೆ ಆಯುಧ ಬಿಟ್ಟು ಹೋಗೇ ಬಿಡ್ತಿದ್ದೆ ನೀನು. ಅದು ಹಂಗೆ ಆಗಬಾರ್ದು, ನಿನ್ನ ಮನಸ್ಸನ್ನು ತಯಾರು ಮಾಡಬೇಕು ಅಂತ ಹಾಗೆ ಮಾಡ್ಕೊಂಬಂದೆ ಅಂತ. ನೋಡಿ, ಮಹಾಭಾರತದಲ್ಲಿ ಹಾಗೆ ನಮ್ಮ ಇದರಲ್ಲಿ ಕೂಡ ರಾಮಾಯಣದಲ್ಲಿ ಭರತ ಬರುವಾಗ ಭಾಸ ಮಾಡಿದಂಥದ್ದು, ಮನಸ್ಸನ್ನು ತಯಾರು ಮಾಡುವಂಥದ್ದು. ಇಲ್ಲೂ ಅದೇ ಕೆಲಸ ಹೇಳ್ಬಿಡ್ತಾನೆ. ಏನು ಮಾಡಬೇಕು ಅಂತ ತೀರ್ಮಾನ ಕೊಟ್ಟೇ ಬಿಡ್ತಾರೆ ನಾರದರು. ನಿಮ್ಮ ತಂದೆ ಹೇಳ್ದಂಗೆ ಮಾಡು, ಸುಮ್ಮನೆ ಬಿಡಬೇಡ. ಅವಿಚಾರದಿಂದ ಮಾತನಾಡಿ ನೀನು ಶಾಪಗ್ರಸ್ತನಾಗಬೇಡ. ಸಾವಧಾನದಿಂದ ಇದರ ಧರ್ಮ ಸೂಕ್ಷ್ಮವನ್ನು ವಿವೇಚಿಸು, ನಾನಿನ್ನು ಹೋಗಿ ಬರುವೆನು. ಮುಗಿತಲ್ಲ ಕೆಲಸ, ಹೊರಟು. ಪರಶುರಾಮ ಅಂದ, ಇದೆಂಥ ಕ್ಷಮೆ, ಇದು ಭಾಳ ಚೆಂದಾಗಿರೋ ಮಾತು. ನಮ್ಮ ಜೀವನದಲ್ಲೂ ಒಂದು ಬದುಕಿರುವಾಗ ಒಂದು 100 ಸಲ ಪ್ರಶ್ನೆ ಬರ್ಬೋದು, ಇಂಥ ಪ್ರಶ್ನೆಗಳು. ಎಷ್ಟು ಚೆನ್ನಾಗಿರೋ ಮಾತು ಪರಶುರಾಮ ತನ್ನ ವಿಚಾರ ಮಾಡ್ಕೋತಾನೆ. ಅದೆಂಥ ಕ್ಷಮೆ. ಆ ದಿನ ಕಾರ್ತವೀರ್ಯನ ದುಷ್ಟತನವನ್ನು ಸಹಿಸಿದ್ದಂಥ ನಮ್ಮ ತಂದೆಗೆ ಈ ಹೆಂಗಸಿನ ಒಂದು ಕ್ಷಣ ಮಾತ್ರದ ಸಣ್ಣ ಮನಶ್ಚಾಂಚಲ್ಯ ಸಹಿಸಲಾರದ ಅಪರಾಧವಾಯಿತೆ. ಎಷ್ಟು ತೂಕದ ಮಾತು. ಅವನು ನಂದಿನಿ ಕಿತ್ಕೊಂಡು ಹೋದ, ಬರ್ಕೊಂಡು ಜಗಳಾಡ್ಕೊಂಡು ಹೋದ. ಒಂದು ಶಾಪ ಕೊಡಬೇಕು ಅನ್ನಿಸ್ತಿಲ್ಲ ನಮ್ಮ ತಂದೆಗೆ. ಅಲ್ಲಿ ದಮೆ ಅಂತಂದಂಥ ಕ್ಷಮೆ ಅಂದಂಥ ಮನುಷ್ಯ ಒಂದು ಕ್ಷಣ ಮನಸ್ಸು ಚಂಚಲ ಆದದಕ್ಕಿಂತ ಶಾಪ ಕೊಡದೆ, ತಾವು ಎಷ್ಟು ಮುಂದೆ ಮಾತು ಹೇಗಿದೆ ನೋಡಿ, ತಾವು ಲೋಕವನ್ನು ಮರೆದು ತಪಸ್ವಿಗಳಾಗಿರುವಂತೆ ಎಲ್ಲರೂ ಲೋಕವನ್ನು ಮರೆತು ತಪಸ್ಸು ಮಾಡಲಾಗುವುದು. ನೀವು ಹಂಗಿರ್ತೀರಿ ಸ್ವಾಮಿ, ನಿಮ್ಮಂಗಿರೋಕ್ಕಾಗತ್ತೆ ಎಲ್ಲರೂ. ಭೋಗ್ಯ ವಸ್ತುವನ್ನು ಕಂಡರೆ ಅದು ಬೇಕೆನ್ನುವುದೇ ಮನಸ್ಸಿನ ಸ್ವಭಾವ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಮಾನ್ಯ ಮನಸ್ಸು ಭೋಗ್ಯ ವಸ್ತು ಕಂಡಾಗ ತನಗೆ ಬೇಕು ಅಂತ ಅನಿಸುತ್ತೆ. ಆಕೆ ಏನು ತಪ್ಪು? ಅದಕ್ಕೆ ಹೇಳ್ತಾಳೆ ನೋಡಿ, ಎಲ್ಲರೂ ಆ ಸ್ವಭಾವವನ್ನು ನಿಗ್ರಹಿಸುವರಾದರೆ ಇನ್ನು ಮಹರ್ಷಿಗಳ ಮೇಲ್ಮೈ ಏನು ಬಂತು? ಎಲ್ಲರೂ ಹಾಗೆ ನಿಗ್ರಹ ಮಾಡಿದ್ರು, ಎಲ್ಲರೂ ಮಹರ್ಷಿಗಳೇ ತಾನೇ. ಇವರು ಮಹರ್ಷಿಗಳಿದ್ದೇನು ಸ್ಪೆಷಲ್ಲು? ಮನಸ್ಸಿನ ಬಯಕೆಯನ್ನು ಅಷ್ಟರಲ್ಲೇ ತಡೆಯದೆ ಆಕೆ ನಡೆಸಿಕೊಳ್ಳಲು ಆಕೆ ಏನಾದರೂ ಪ್ರಯತ್ನ ಪಟ್ಟಳೆ? ಶಿವ, ಆಕೆ ಹಾಗೆ ಮಾಡತಕ್ಕವಳೆ. ಪಾಪ, ಎಂದೂ ರಾಜವೈಭವವನ್ನು ಕಾಣದ ಆಕೆಗೆ ಆ ರಾಜಮಹಿಷಿಯರ ಕ್ರೀಡಾ ಸಂಭ್ರಮವನ್ನು ನೋಡಿದಾಗ ತಾನು ಅವರಲ್ಲೊಬ್ಬಳಾಗಿದ್ದರೆ ಹೇಗಿರುತ್ತಿತ್ತೋ ಎಂದೆನಿಸಿರಬಹುದು. ಅದರಲ್ಲಿ ಆಶ್ಚರ್ಯವೇನಿದೆ? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾನೆ. ಈಕೆ ರಾಜಮನೆತಲದ ಬೆಳೆದಂಥ ಹೆಣ್ಮಗಳು ರಾಜವೈಭೋಗ ಕಾಣದೇ ಬಂದಿದ್ದಾಳೆ. ಅಲ್ಲೇ ಇದು ರಾಜವೈಭೋಗ ಇರ್ತಿತ್ತು ಆಕೆಗೆ. ಇಲ್ಲಿ ಬಂದು ಅಲ್ಲಿದ್ದಾಗ ನಾನು ಒಂದು ಕ್ಷಣ ಹಾಗಿದ್ದರೆ ಹೇಗಿರ್ತಿತ್ತು ಅನಿಸಿದ್ರೆ ತಪ್ಪೇನಿದೆ ಅದರೊಳಗೆ? ಮುಂದಿನ ಮಾತು ಹೆಂಗಿದೆ ನೋಡಿ, ಆಕೆ ಏನೋ ವಿರಕ್ತಳಾಗಿ ಹುಟ್ಟಿದವಳಲ್ಲ. ರೇಣುಕೆ ಪರವಾಗಿ ಮಾತಾಡ್ತಾ ತಾನೆ. ಆಕೆಯನ್ನು ವಿರಕ್ತವಾಗಿ ಹುಟ್ಟಿದವಳಲ್ಲ. ಈತನ ವಿರಕ್ತಿಗಾಗಿ ಈತನನ್ನು ಮೋಹಿಸಿದವಳು ಅಲ್ಲ. ದೊಡ್ಡ ಸನ್ಯಾಸಿ ಓಹೋ ಅಂತ ಮೆಚ್ಕೊಂಡು ಬಂದವಳು ಅಲ್ಲ ಆಕೆ. ಈತನೇ ತಾನಾಗಿ ಹೋಗಿ ಆಕೆ ತಂದೆಯನ್ನು ಬೇಡಿ ತಂದು ಮದುವೆ ಆದವನು. ಅಂಥವಳಿಗೆ ಇಚ್ಛೆ ಪಡುವುದಕ್ಕೆ ಕೂಡ ಸ್ವಾತಂತ್ರ್ಯವಿಲ್ಲವೇ? ಆಕೆ ಏನೂ ಮಾಡಲಿಲ್ಲ, ಮನಸ್ಸು ಒಂದು ಕ್ಷಣ ಚಂಚಲ ಆದದ್ದಕ್ಕೆ ಇಚ್ಛೆ ಪಡೋದಕ್ಕೂ ಸ್ವಾತಂತ್ರ್ಯ ಇಲ್ಲವೇ ಅಂದ್ಬಿಟ್ಟು ಮುಂದಿನ ಮಾತು ನೋಡಿ ಹೇಗಿದೆ. ಮನಸ್ಸಿನಲ್ಲಿ ದ್ವಂದ್ವ ಬಂದಾಗ ಹೇಗಿರುತ್ತೆ? ಇಲ್ಲವೇನೋ, ಬಹುಶಃ ಇಲ್ಲ ಎಂದೇ ತೋರುತ್ತದೆ. ಇಷ್ಟು ತನಕ ಆ ತಾಯಿ ಪರವಾಗಿ ಮಾತಾಡಿದವನೀಗ ಬಹುಶಃ ಇಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ಕಾರಣ ಹೇಳ್ತಾನೆ. ಹೆಂಗಸು ತನ್ನ ಪತಿಯಲ್ಲಿಯೇ ತನ್ನ ಎಲ್ಲ ಇಚ್ಛೆಯನ್ನು ನಿಲ್ಲಿಸಿರುವುದು ನಿಜವಾದರೆ
ಇತರರ ಮೇಲೆ ಆಕೆ ಇಚ್ಛೆಯು ಹೋಗುವುದು ಹೇಗೆ? ಪತಿಯಲ್ಲೊಂದು ಕೊರತೆ ಉಂಟೆಂದು ಮನಸ್ಸಿಗೆ ತೋರಿದರಲ್ಲವೇ ಅದು ಇತರರ ಕಡೆಗೆ ಚಲಿಸುವುದು? ಎಷ್ಟು 90 ವರ್ಷದ ಹಿಂದೆ ಇದು ಬರೆದದ್ದು ಕತೆ, 80 ವರ್ಷದಿಂದ ಬರೆದಂಥ ಕತೆ ಇದು. DVG 80 ವರ್ಷದಿಂದ ಬರೆದಂಥದ್ದು. ಎಷ್ಟು ಮಾಡರ್ನ್ ಅಲ್ವಾ? ಇವತ್ತು ಕೂಡ ಕೇಳೋಕೆ ಧೈರ್ಯ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಪತಿಯಲ್ಲೊಂದು ಕೊರತೆ ಉಂಟೆಂದು ಮನಸ್ಸಿಗೆ ತೋರಿದಲ್ಲವೇ ಅದು ಇತರ ಕಡೆಗೆ ಚಲಿಸುವುದು? ಪತಿಯಲ್ಲಿ ಕೊರತೆ ಇದ್ದರೆ ತಾನೇ ಬೇರೆ ಕಡೆ ಹೋಗೋದು ಅಂದ್ರೆ ಕ್ಲಿಯರಾಗಿ ಹೇಳಿದವನು. ತಂದೆ ತಾಯಿ ಕಡೆ ಗಮನ ಕೊಟ್ಟಿಲ್ಲ. ಆಕೆನೇ ಹೇಳ್ತಾಳಲ್ಲ, ನನ್ನ ಮೇಲೆ ಮಮತೆ ಇಲ್ಲ ಅಂತ ಹೇಳ್ತಾಳೆ. ಹಾಗಿದ್ದಾಗ ಮನಸ್ಸು ಸೇರಿಸಿದ್ರೆ ಏನು ತಪ್ಪು? ಅದಕ್ಕೆ ಹೇಳ್ತಾರೆ, ಈ ಗೌತಮ ಅಹಲ್ಯೆ ಪ್ರಸಂಗದಲ್ಲೂ ಹೀಗೆ ಬರುತ್ತೆ. ಅಹಲ್ಯೆಗೆ ಗೌತಮ ಋಷಿಗಳಾಯಿತು, ಅವ್ರು ದೊಡ್ಡ ಋಷಿಗಳು ನಿಜ, ಆದರೆ ಆಕೆಗೆ ಬಯಕೆಗಳಿಲ್ಲವೇ ಮನಸ್ಸಿನಲ್ಲಿ? ಗೌತಮನಿಗೆ ಬೇಕಾಗಿಲ್ಲ, ಆದರೆ ಅಹಲ್ಯೆಗೆ ಬೇಕು. ಇಲ್ಲಿ ಹಾಗೆ ತಗೊಂಡು ಹೇಳ್ತಾರೆ, ಹೌದು, ಈ ಬಗೆಯ ಮಾನಸಿಕ ವ್ಯಭಿಚಾರವೇ ಅಲ್ಲವೇ ಕಾಯಕ ವ್ಯಭಿಚಾರಕ್ಕೆ ಮೊದಲನೇ ಹೆಜ್ಜೆ? ಮಾನಸಿಕ ವ್ಯಭಿಚಾರ ಅನ್ನುವಂಥದ್ದು ಕಾಯಕ ವ್ಯಭಿಚಾರಕ್ಕೆ ಮೊದಲನೇ ಹೆಜ್ಜೆ. ಮೊದಲು ಕೆಡೋದು ಇಲ್ಲಿ, ಆಮೇಲೆ ದೇಹದಲ್ಲಿ ಬರುವಂಥದ್ದು. ಅದರಿಂದ ಅದಕ್ಕೆ ಹೇಳ್ತಾರೆ, ಈ ಕಾರಣದಿಂದಲೇ ತಂದೆಯು ನಮ್ಮ ತಾಯಿಗೆ ಪ್ರಾಯಶ್ಚಿತ್ತವನ್ನು ವಿಧಿಸಿರಬೇಕು. ಆದರೆ ಎಂಥ ಘೋರವಾದ ಪ್ರಾಯಶ್ಚಿತ್ತ! ಅಷ್ಟು ಸಣ್ಣ ದೋಷಕ್ಕೆ ಇಷ್ಟೊಂದು ಉಗ್ರವಾದ ಶಿಕ್ಷೆಯೇ? ಎಷ್ಟು ಅನಲೈಸ್ ಮಾಡ್ತಾನೆ ನೋಡಿ, ಪ್ರೋ ಆ್ಯಂಡ್ ಕಾನ್ಸ್ ಎರಡೂ ಮಾಡ್ತಾನೆ. ಇದನ್ನು ತಂದೆಯು ಅವಿಚಾರದಿಂದ ನಿರ್ಣಯಿಸಿವರು ಅಂತ ತಿಳಿಯಲೇ? ಬಹುಶಃ ತಂದೆ ಕೋಪದಿಂದ, ಅಹಂಕಾರದಿಂದ, ಏನು ನಾನು ಗಂಡ ಇರಬೇಕಾದ್ರೆ ಬೇರೆಯವನ ಬಗ್ಗೆ ಮನಸ್ಸು ಮಾಡಿಬಿಟ್ಲು ಅಂತ ಬಂದು ಮಾಡಿದರು. ಅವಿಚಾರದಿಂದ ಮಾಡಿದ್ದ ತೀರ್ಮಾನ ಇದು. ಆತನು ಹಾಗೆ ಮಾಡತಕ್ಕವನೇ. ಇದು ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿ ನೋಡ್ತಾ ಇದ್ದಾನೆ ಪರಶುರಾಮ. ತಂದೆ ಮಾಡಿ ಸರಿನಾ, ತಾಯಿ ಮಾಡಿ ಸರಿನಾ? ಇಷ್ಟಕ್ಕೂ ಆತನ ನಿರ್ಣಯದ ಧರ್ಮಾಧರ್ಮಗಳನ್ನು ನಾನೇಕೆ ಪರೀಕ್ಷೆ ಮಾಡಬೇಕು? ತಿಳಿದವರವರು. ಅದರ ಫಲಾಫಲಗಳು ಆತನಿಗೆ ಸೇರಿದವು. ಅವು ಎಂತಾದರಾಗಿರಲಿ, ನಾನೇನೋ ಈಗ ಆತನ ಆಜ್ಞೆಯನ್ನು ನೆರವೇರಿಸಿಯೇ ತೀರಬೇಕಾಗಿದೆ. ಅಂದರೆ ಆಶ್ರಮ ಮುಟ್ಟೋದಕ್ಕಿಂತ ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಪರಶುರಾಮ. ತಂದೆ ಹೇಳಿದ ತಕ್ಷಣ ತಾಯಿನ ವಧೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ. ನೆರವೇರಿಸೇನೆಂದರೆ ನಾನು ಕೂಡ ನಾಯೋ ನರಿಯೋ ಆಗಬಹುದೇ ವಿನಃ ತಾಯಿಯನ್ನು ಉಳಿಸುವ ಆಸೆ ಮಾತ್ರ ಅನ್ಯಥಾ ಇರುವುದು. ನಾನು ಒಂದು ಪ್ರಾಣಿಯಾಗಿ ಹೋಗ್ಬಿಡ್ತೇನೆ. ವಿಚಾರ ಹೆಂಗಿದೆ ನೋಡಿ. ಇರಲಿ, ಕೃತ್ಯವು ಪಾಪಾವಹವಾಗಿ ಕಂಡರೂ ಅದನ್ನು ಪುಣ್ಯ ಸಾಧಕವನ್ನಾಗಿ ಮಾಡಲಾಗುವುದಿಲ್ಲವೇ? ಇದು ದೊಡ್ಡ ಮಾತು. ಮತ್ತೆ ಈ ನನಗೆ ಯಾಕೆ ಮಾತು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು 4-5 ಮಾತಿನಲ್ಲಿ ಒಂದು ಮಾತು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ, ಚಿಂತೆ ಹಚ್ಚುತ್ತೆ ನಮ್ಮನ್ನು. ಕೃತ್ಯವು ಪಾಪಾವಹವಾಗಿ ಕಂಡರೂ ಕೂಡ, ಮಾಡುವಂಥ ಕೆಲಸ ಪಾಪದ್ದು ಅಂತ ಅನಿಸಿದರೂ ಕೂಡ ಅದನ್ನು ಪುಣ್ಯ ಸಾಧಕವನ್ನಾಗಿ ಮಾಡಲಾಗುವುದಿಲ್ಲವೇ? ಮೇಲ್ನೋಟಕ್ಕೆ ಪಾಪ ಅಂತ ಅನಿಸುತ್ತೆ, ಅದು ನಿಜವಾಗಿ ಪುಣ್ಯ ಕೆಲಸ ಕನ್ವರ್ಟ್ ಮಾಡ್ಬೋದಲ್ಲ, ಬದಲಾಯಿಸ್ಬೋದಲ್ಲ. ಉದಾಹರಣೆ ಕೊಡ್ತಾರೆ ನೋಡಿ. ಹಾವನ್ನು ಕಂಡರೆ ಭೀರುವು ಹೆದರಿ ಓಡಿ ಹೋಗುವನು. ಹಾವನ್ನು ಕಂಡರೆ ಹೆದರ್ಪುಕ್ಕ ಓಡಿ ಹೋಗ್ತಾನೆ. ಧೀರನು ಅದರ ಹಲ್ಲನ್ನು ಕಿತ್ತು ಹೆಡೆಯ ಮೇಲಿನ ಮಾಣಿಕ್ಯವನ್ನು ತೆಗೆದುಕೊಳ್ಳುವನು. ದುಷ್ಕರ ಕಾರ್ಯವನ್ನು ಮಾಡಿ ಮಂಗಳವನ್ನು ಸಾಧಿಸಲು ದೊಡ್ಡ ಎದೆ ಬೇಕು. ಚೆನ್ನಾಗಿದೆ ನೋಡಿ, ಗಟ್ಟಿ ಬೇಕಾಗ್ತದೆ, ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ದುಷ್ಕರವಾದಂಥ ಕಾರ್ಯವನ್ನು ಮಾಡಿ ಅದನ್ನು ಮಂಗಳವನ್ನಾಗಿ ಮಾಡಬೇಕಾದ್ರೆ ದೊಡ್ಡ ಧೈರ್ಯ ಬೇಕು ಅಂಥೇಳಿ, ಸಮುದ್ರವನ್ನು ಕಡೆದು ಅದರ ಸಂಪತ್ತನ್ನು ಪಡೆಯುವುದು ದೇವಾಸುರರ ಮಹಾಪ್ರಯತ್ನದಿಂದಲ್ಲವೇ ಸಾಧ್ಯವಾಯಿತು? ಆದ್ದರಿಂದ ನಾನು ಹಾಗೆ ಮಾಡ್ತೀನಿ. ಎಷ್ಟು ಉದಾಹರಣೆ ಕೊಟ್ಕೊಂಡು ಹೋಗ್ತಾರೆ. ಸಮುದ್ರ ಕಡಿಬೇಕಾದ್ರೆ ಸುಲಭ ಇರಲಿಲ್ಲ, ತುಂಬ ಕಷ್ಟ ಇತ್ತು. ವಿಷ ಬಂತು, ಎಲ್ಲರೂ ಓಡಿ ಹೋಗ್ಬಿಟ್ರು. ಅಯ್ಯೋ ಸುಮ್ಮನೆ ಕಡಿದ್ವಿ ನಾವು, ಸಮುದ್ರ ಎಲ್ಲನೂ ವಿಷ ಬಂದುಬಿಡ್ತಲ್ಲ ಅಂತ. ಆ ವಿಷ ಆದಮೇಲೆ ತಾನೇ ಅಮೃತ ಬರೋದು. ಹಾಗೆ ನಾನು ಕೂಡ ಈ ಘೋರವಾದ ಕೆಲಸವನ್ನು ಮಾಡಿ ಅದನ್ನು ಮಂಗಳಕರವಾಗಿ ಹೇಗೆ ಮಾಡೋದು ಅಂತ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ನಾನೇಕೆ ಚಿಂತಿಸಬೇಕು? ನನ್ನ ಪಾಲಿನ ಪರದೈವವಿರುವಲ್ಲಿ ನನಗೇಕೆ ಭಯ? ಒಂದು ಪದ್ಯ ಎಷ್ಟು ಚೆನ್ನಾಗಿದೆ. ವಧಿಪುದೋ ಮಾತೆಯ ತಾತನ ವಿಧಿಯಂ ಮೀರುವುದೋ ಮನಕ್ಲೇಶ ವಿಧಿಗಳು. ಲೋಕಕ್ಕೆ ಉಭಯದಿ ಅದು ದೈವತ ವಧುವೆ ವೃಷಿಯ ವದನದೊಳ್ದಿಕಂ. ಹಾಲಾಹಲದುಬ್ಬರದಿಂ ಮೂಲೋಕ ನಡಿಗಿ ಹರಿವಿರೆಂಚಿಗಳು ಉಡುಗಲ್. ಲೀಲೆ ಇದನ ಕಬಳಿಸಿದ ಪಾಲಾಕ್ಷನ ಭಕುತನಲ್ತೆ ಭಾರ್ಗವರಾಮಂ. ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ? ಈಶ್ವರನ ಭಕ್ತ ಅಲ್ವೇ? ಈಶ್ವರ ಎಂಥವನವನು? ಹಾಲಾಹಲದ ಉಬ್ಬರದಿಂ, ಹಾಲಾಹಲ ಉಕ್ಕಿ ಬಂದಾಗ ಮೂಲೋಕಂ ನಡಿಗಿ, 3 ಲೋಕ ನಡಿಗೆ ಹೋಯಿತು. ಹರಿವಿರೆಂಚಿಗಳು ಉಡುಗಲ್, ಹರಿವಿರೆಂಚಿಗಳು ಕೂಡ ಓಡಿ ಹೋಗಿಬಿಟ್ರು. ಅದನ್ನು ಲೀಲೆಯಿಂದ ಅದನ್ನು ಕಬಳಿಸಿದ, ತನ್ನ ಲೀಲೆಯಿಂದ ವಿಷವನ್ನು ಹಾಲಾಹಲವನ್ನು ಕಬಳಿಸಿದ ಆ ಫಾಲಾಕ್ಷನ ಭಕುತನಲ್ತೆ ಭಾರ್ಗವರಾಮಂ. ಅವನ ಶಿಷ್ಯ ಅಲ್ವೇ? ಅವನೇ ಹಾಲಾಹಲ ನುಂಗಿ ನಗ್ತಿರ್ಬೇಕಾದ್ರೆ ನಾನು ಯಾಕೆ ಚಿಂತೆ ಮಾಡಲಿ, ಹೋಗಿ ಮಾಡ್ತೀನಿ ಅಂತ ಹೋದ. ವಿಷದ ಬಲವನ್ನು ಮುರಿಯುವಷ್ಟು ಅಮೃತವು ಆ ದೇವದೇವನಲ್ಲಿ ಇರಬೇಕಾದರೆ, ಕೊರಳಲ್ಲಿ ವಿಷ ಇದೆ, ಆ ವಿಷವನ್ನು ಮುರಿಯುವಂಥ ಅಮೃತ ತುಂಬಿಕೊಂಡಿದ್ದಾನೆ ಮನಸ್ಸಲ್ಲಿ. ಆ ದೇವನಿರಬೇಕಾದರೆ ಈ ಕೃತ್ಯದ ಘೋರತೆಯನ್ನು ನೀಗುವಷ್ಟು ಧೈರ್ಯವನ್ನು ಆತ ನೀಡಲಾರೇನೆ ನನಗೆ? ನೋಡಿ ಎಷ್ಟು ಮನಸ್ಸು. ಮೊದಲು ತಾಯಿ ಪರವಾಗಿ,
ತಂದೆ ಪರವಾಗಿ, ಕೊನೆಗೆ ಭಗವಂತನ ಪರವಾಗಿ ನಾನು ಈ ಇನ್ಸ್ಟ್ರೂಮೆಂಟ್, ಈಗ ನಾನು ಉಪಕರಣ ಮಾತ್ರ ಅನ್ನೋ ಮನಸ್ಸು ನಿರ್ಧಾರ ಮಾಡ್ಕೊಂಡು ಹೋಗ್ತಾನೆ. ಹೇಳ್ತಾನೆ, ನನ್ನ ಕೊಡಲಿಯು ತಾಯಿಯ ಪ್ರಾಣವನ್ನು ತೆಗೆಯುವುದಾದರೆ, ಸೊಲ್ಯೂಷನು ಕಂಡುಕೊಂಡಿದ್ದಾನೆ. ನನ್ನ ಕೊಡಲಿಯು ತಾಯಿಯ ಪ್ರಾಣವನ್ನು ತೆಗೆಯುವುದಾದರೆ ಈ ನನ್ನ ನಾಲಿಗೆಯು ಆಕೆಯ ಪ್ರಾಣವನ್ನು ಹಿಂದಕ್ಕೆ ತರಲಾರದೆ ಹೋಗುವುದೇ? ಕೊಡಲಿಯಿಂದ ತಲೆ ತೆಗಿತೇನೆ, ನಾಲಿಗೆಯಿಂದ ಆಕೆ ಪ್ರಾಣ ವಾಪಸ್ ತೊಗೊಂಬರ್ತೇನೆ. ತಂದೆಯ ಹೃದಯವಂತ ಎಂಬುದು ಅನ್ನೋದು ಬಲ್ಲೆ ನಾನು. ತಂದೆ ಹೃದಯ ಎಂಥದ್ದು ಅಂತ ಗೊತ್ತಿದೆ. ಶಾಪ ಕೊಟ್ಟರು, ಅದ್ರ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೂ ಶಕ್ತಿ ಇದೆ. ಕೊಲ್ಲಿಸುವಾತನಿಂದಲೇ ಬದುಕಿಸುವುದು ಈಗ ನನ್ನ ಪ್ರತಿಜ್ಞೆ. ಎಷ್ಟು ಚೆನ್ನಾಗಿರೋದು ನೋಡಿ. ಕೊಲ್ಲಿಸುವಾತನಿಂದಲೇ ಬದುಕಿಸು ನನ್ನ ಪ್ರತಿಜ್ಞೆ, ಈಶ್ವರ ಕರುಣಿಸು ಅಂತ ಹೋದ. ಮುಂದೆ ಜಮದಗ್ನಿ ಆಶ್ರಮಕ್ಕೆ ಬಂದರು. ಅಲ್ಲಿ ಬಂದು ಜಮದಗ್ನಿ ಹೇಳ್ತಾನೆ, ರಾಮ, ಸಾವಿರಾರು ಪುಣ್ಯತೀರ್ಥಗಳಲ್ಲಿ ನನ್ನ ಕೊಡಲಿಯನ್ನು ತೆಳೆದು ತಂದಿರುವೆ. ಎಷ್ಟು ತೀರ್ಥ, ಸಾವಿರಾರು ತೀರ್ಥಕ್ಕೆ ತೊಳ್ಕೊಂಬಂದಿದೆಯಪ್ಪ, ಕೊಡಲಿ ಎಲ್ಲ ಚೆನ್ನಾಗಿ ಮಾಡ್ಕೊಂಬಂದಿದ್ಯಾ ಅಂದ್ಬಿಟ್ಟು ಮುಂದಿನ ಮಾತು ನೋಡಿ, ಈಗ ಪುನಃ ಅದಕ್ಕೆ ರಕ್ತ ಸ್ಪರ್ಶವನ್ನು ಮಾಡಿಸೆಂದರೆ ಮಾಡಿಸುವೆಯಾ? ಇಷ್ಟು ದಿವಸ ರಕ್ತ ಸ್ಪರ್ಶ ಯಾಕೆ ಮಾಡಿದೆ ಅಂತ ಕೇಳುವಂಥ ತಂದೆ ಈಗ ಹೇಳ್ತಾರೆ, ಮತ್ತೊಮ್ಮೆ ಸ್ಪರ್ಶ ಮಾಡಿಸ್ತೀಯಾ ಅಂತ. ತಮ್ಮ ಆಜ್ಞೆಯು ಹಾಗಾದರೆ ಮಾಡಿಸಲು ಏನಡ್ಡಿ? ಆಜ್ಞೆ ಇದ್ದರೆ ಮಾಡ್ತೀನಿ ಅಂತ. ಪುನಃ ರಕ್ತದ ಕಳಂಕವನ್ನು ತೊಳೆದುಕೊಳ್ಳುವನೆಂಬಷ್ಟು ಧೈರ್ಯ ನಿನಗಿದೆಯೇ? ಮತ್ತೆ ಕಳಂಕ ಬರ್ತದಲ್ಲ, ರಕ್ತ ಹತ್ತಿದ ತಕ್ಷಣ ಅದನ್ನು ತೊಳ್ಕೊಳ್ಳುವಂಥ ಧೈರ್ಯ ನಿನಗಿದೆಯಾ? ತಮ್ಮ ಅಂಶದಿಂದ ಹುಟ್ಟಿದವನಿಗೆ ಭಯವೇಕೆ? ನಾನು ನಿಮ್ಮಗ ತಾನೇ, ನನಗೇನು ಭಯ ಅಂತ. ನಾನು ಆವ ಮಾತು ಹೇಳಿದರೂ ಅದು ಧರ್ಮಸಮ್ಮತವಾದದೆಂದು ನಂಬಿ ಅದನ್ನು ನಡೆಸುವಷ್ಟು ವಿಶ್ವಾಸವು ನಿನಗಿದೆಯೇ? ತಂದೆ ಪರೀಕ್ಷೆ ಮಾಡೋ ರೀತಿ ಹೆಂಗಿದೆ ನೋಡಿ. ನಾನು ಹೇಳಿದ್ದನ್ನೆಲ್ಲ ಧರ್ಮ ಸಮ್ಮತವಾದದ್ದು ಅಂತ ಹೇಳಿ ಮಾಡ್ತೀಯಾ? ಪರೀಕ್ಷಿಸಿ ನೋಡಬಹುದು ಅಂತ ಹೇಳ್ತಾನೆ. ರಾಮ, ಹಾಗಿದ್ದರೆ ಬಾ, ನಿನ್ನ ತಾಯಿ ಇರುವಡೆಗೆ ಹೋಗಿ ಅವಳಿಗೆ ಶಿರಚ್ಛೇದನ ಮಾಡಿ ಬಾ, ಆಕೆ ತಲೆಯನ್ನು ಕತ್ತರಿಸಿ ಬಾ ಅಂತಾನೆ. ಈತ ಏನೂ ಪ್ರಶ್ನೆ ಕೇಳೋಲ್ಲ, ಅಪ್ಪಣೆಯಾದಂತೆ ಎಂದು ಹೊರಟೆ ಬಿಡ್ತಾನೆ. ಹೊರಟ ತಕ್ಷಣ ಅಪ್ಪನಿಗೆ ಗಾಬರಿ, ಏನು 4 ಜನ ಹೆಂಗೆ ಹೋಗಲಿಲ್ಲ? ಹೇಳ್ತಾರೆ, ಇದೇನು ಇವನ ಮನೋದಾಢ್ಯವು ಅನ್ಯಾದೃಶ್ಯವಾಗಿದೆ, ಮನಸ್ಸು ಎಷ್ಟು ಗಟ್ಟಿಯಾಗಿದೆ, ಅನ್ಯಾದೃಶ್ಯವಾಗಿದೆ ಇದು. ಹಾಗಿಲ್ಲದಿದ್ದರೆ ಪರಮೇಶ್ವರನು ಇವನಲ್ಲಿ ಒಲಿಯುತ್ತಿದ್ದಾನೆ. ಅಷ್ಟು ಮನಸ್ಸು ಗಟ್ಟಿ ಇಲ್ಲದರೆ ಪರಮೇಶ್ವರ ಬಂದು ವರ ಕೊಡ್ತಿದ್ದ ಇವನಿಗೆ ಅಂತ ಹೇಳಿ ಮಗನಿಗೆ ಸರ್ಟಿಫಿಕೇಟ್ ಕೊಟ್ಟ ಹಾಗೆ ಮನಸ್ಸು ಎಷ್ಟು ಗಟ್ಟಿ ಇದೆ ಅಂತ. ಮುಂದಿನ ದೃಶ್ಯದಲ್ಲಿ ಆಶ್ರಮದ ಸಮೀಪ ಸಾಯಂಕಾಲ ಆಗ್ತಾಯಿದೆ. ಪರಶುರಾಮ ರೇಣುಕಿಯರು ಮಾತಾಡ್ತಾ ಇದ್ದಾರೆ. ಆಕೆ ಪರಶುರಾಮ ತಾಯಿಗೆ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಮ್ಮ, ನಿನ್ನ ಇತರ ಮಕ್ಕಳು ಮಾಡಲಾರದ ಕೆಲಸವನ್ನು ನಾನು ಮಾಡಲು ಒಪ್ಪಿಕೊಂಡು ಬಂದಿದ್ದೇನೆ. ನಿನ್ನ 4 ಜನ ಮಕ್ಕಳು ಮಾಡೋಕ್ಕೆ ಆಗೋದಿಲ್ಲ ಅಂದ ಕೆಲಸವನ್ನು ಮಾಡ್ತೇನೆ ಅಂತ ಒಪ್ಕೊಂಡ್ಬಂದಿದ್ದೇನೆ. ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನೆದೆಯ ಹಾಲನೆಳಸುತ್ತ ಎನ್ನ ಈ ಬಾಯಂದು ಬೇಡಿ ಕಾಡಿದ ತೆರದಿ, ನಿನ್ನ ತಲೆ ರಕುತ ವೀಂಟಲು ಎನ್ನ ಈ ದುರ್ಭರ ಕುಟಾರವೆಳೆಸುವುದೀಗಳು. ಹಿಂದೆ ನಾನು ಮಗುವಾಗಿದ್ದಾಗ ನನಗೆ ಹಾಲು ಕೊಡುವಂಥ, ನೀನು ಎದೆಯ ಹಾಲನ್ನು ಕೊಡಬೇಕು ಅಂತ ಕಾಡಿ ಬೇಡಿದ ರೀತಿಯಲ್ಲಿ ನನ್ನ ಕುಠಾರ ಇದೆಯಲ್ಲ ಕೊಡಲಿ, ಅದು ನಿನ್ನ ರಕ್ತವನ್ನು ಬೇಡ್ತಾ ಇದೆ ಈಗ ಅಂತ ಹೇಳ್ತಾನೆ. ಅಯ್ಯೋ ನನ್ನ ಕಂದ, ನಿನ್ನೊಬ್ಬನಿಗಾಗಿ ನಾನು ಪ್ರಾಣ ಧರಿಸಿಕೊಂಡಿರುವೆನಲ್ಲ, ನೀನೊಬ್ಬನಿಗೋಸ್ಕರ ಬದುಕಿದ್ದೆ ನಾನು ಅಂತ ಹೇಳ್ತಾಳೆ. ಹೌದು ತಾಯಿ, ನನ್ನಲ್ಲಿ ನಿನಗೆ ಎಷ್ಟು ಪ್ರೇಮವೆಂಬುದು ನಾನಲ್ಲದೆ ಇನ್ನಾರು ಬಲ್ಲರು ಇಲ್ಲ ಗೊತ್ತಿದೆ, ಆದರೂ ನಾವು ಮಾಡುವುದೇನು? ಅಯ್ಯೋ ನನ್ನ ಮಗುವೆ, ನಿನ್ನನ್ನು ನೋಡಿ ಹಿಗ್ಗುವುದಕ್ಕಾಗಿ ಮಾತ್ರ ದೇಹವಿರಬೇಕೆಂದು ನಾನು ಬೇಡುತ್ತಿದ್ದೇನಲ್ಲ. ನೀನು ನೋಡಿ ಸಂತೋಷ ಪಡಬೇಕು ಅಂತಾನೇ ಬದುಕಿದ್ದು ನಾನು. ನನ್ನನ್ನು ಇದರಿಂದ ಬಿಡಿಸಿದ ಮೇಲೆ ನಿನ್ನ ನೋಡಿ ಉಬ್ಬುವವರು ಯಾರು? ನಾನೇ ದೇಹ ಬಿಟ್ಟು ಹೋದರೆ ನೀನು ನೋಡಿ ಸಂತೋಷ ಪಡೋರು ಯಾರು ಅಂತ ಕೇಳ್ತಾರೆ. ಪರಶುರಾಮ ಹೇಳುವಂಥ ಮಾತು, ನನ್ನಲ್ಲಿ ನಿನಗೆ ಇತರಲ್ಲಿರುವುದಕ್ಕಿಂತ ಹೆಚ್ಚಾದ ಪ್ರೀತಿ ಇರುವುದರಿಂದ ಇತರರ ಕೈಯಿಂದ ಸಾಯುವುದಕ್ಕಿಂತ ನನ್ನ ಕೈಯಿಂದ ಸಾಯುವುದು ನಿನಗೆ ಹೆಚ್ಚು ಇಷ್ಟವಾಗಿರಬೇಕಲ್ವೇ? ನನ್ನ ಮೇಲೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಅಲ್ವಾ ನಿನಗೆ? ಆದ್ದರಿಂದ ಉಳಿದವರ ಕೈಯಲ್ಲಿ ಸಾಯೋದಕ್ಕಿಂತ ನನ್ನ ಕೈಯಲ್ಲಿ ಸಾಯೋದು ನಿನಗೆ ಇಷ್ಟ ಆಗಿರಬೇಕಲ್ವಾ ಅಂತ ಕೇಳ್ತಾನೆ. ಅಯ್ಯೋ ನನ್ನ ರತ್ನವೇ, ಏಕೆ ಹೀಗೆ ಕಲ್ಲೇದೇವನಂತೆ ಮಾತನಾಡುತ್ತಿರುವೆ? ನಾನು ನಿನಗಾಗಿ ಹತ್ತಿರುವಂತೆ ನೀನು ನನಗಾಗಿ ಅಳಲಾರಿ ಎಂದು ಹೇಗೆ ತಿಳಿಯಲಿ? ನಾನು ನಿನ್ನ ಸಲುವಾಗಿ ಎಷ್ಟು ಹತ್ತಿದ್ದೇನೋ ಹಾಗೆ ನೀನು ನನ್ನ ಸಲುವಾಗಿ ಅಳತೀಯಾ ಅಂತ ಅಂದ್ಕೊಂಡಿದ್ದೇನೆ ಅಂತ. ಅದಕ್ಕೆ ಅಷ್ಟು ಚಂದ ಮಾತು ಹೇಳ್ತಾನೆ ಪರಶುರಾಮ. ತಾಯಿ, ನನ್ನ ಮನಸ್ಸನ್ನು ಎಷ್ಟೋ ಪ್ರಯತ್ನದಿಂದ ಗಟ್ಟಿ ಮಾಡಿಕೊಂಡಿದ್ದೇನೆ. ಈ ಸುಲಭ ಆಗಿಲ್ಲ ತೀರ್ಮಾನ, ನನಗೆ ತುಂಬ ಗಟ್ಟಿ ಮಾಡಿಕೊಂಡಿದ್ದೇನೆ. ಸಂತಾಪಕರವಾದ ಮಾತುಗಳಿಂದ ನೀನು ಅದನ್ನು ಕರಗಿಸಿದರೆ ಮಹರ್ಷಿ ಶಾಪವು ನಮ್ಮಿಬ್ಬರಿಗೂ ತಪ್ಪದು. ನೀನು ತುಂಬ ಸಂತಾಪಕರವಾದ ಮಾತನ್ನು ಆಡಿಬಿಟ್ರೆ ನನ್ನ ಮನಸ್ಸು ಕರಗಿ ಹೋಗ್ಬಿಡ್ತು. ನೀನು ಕೊಲ್ಲಿಲ್ಲ ಅಂದರೆ ನಿನಗೊಂದು ಶಾಪ ನನಗೊಂದು ಶಾಪ ಸಿಕ್ಕಿಬಿಡುತ್ತೆ. ಧೈರ್ಯದಿಂದ ಈ ಕೊಡಲಿಗೆ ತಲೆಯನ್ನು ನೀಡಿ ಪುತ್ರ ವಾತ್ಸಲ್ಯವನ್ನು ತೋರು. ಎಷ್ಟು ಚಂದದ ಮಾತು. ಪುತ್ರ ವಾತ್ಸಲ್ಯ ತೋರಿಸೋದು ಎದರಿಂದ ಅಂದರೆ ನಿನ್ನ ತಲೆಯನ್ನು ಕೊಡುವಂಥ ಧೈರ್ಯದಿಂದ ಈ ಕೊಡಲಿಗೆ ತಲೆಯನ್ನು ನೀಡಿ ನಿನ್ನ ಪುತ್ರ ವಾತ್ಸಲ್ಯವನ್ನು ನೀಡು. ರೇಣುಕೆ ಹೇಳ್ತಾರೆ, ರಾಮ, ನಿನ್ನ ಆಯುಧಕ್ಕೆ ಅರ್ಹರಾದವರು ನಿನ್ನ ಶತ್ರುವರ್ಗಕ್ಕೆ ಸೇರಿದವರಲ್ಲವೇ? ನಾನು ನಿನಗೆ ಶತ್ರುವಾದೇನೆ?
ನೀನು ಕೊಡಲಿ ಯಾರಿಗೆ ಬಳಸ್ತೀಯಪ್ಪ ನೀನು? ಶತ್ರುಗಳ ಮೇಲೆ ತಾನೇ. ಈಗ ನನ್ನ ಮೇಲೆ ಬಡಿಸ್ತೀಯ ಅಂದರೆ ನಾನು ಶತ್ರು ಆದಂಗೆ ಆಯ್ತಲ್ಲ ಅಂತ. ಅದಕ್ಕೆ ಎಷ್ಟು ಚಂದ ಮಾತು ನೋಡಿ, ಅದು ಬಹಳ ಇದೇ ಡಿ ವಿ ಜಿ ಶಕ್ತಿ. ಈ ಸಾಮಾನ್ಯ ಕಥೆಯೊಳಗೆ ಎಲ್ಲೋ ಒಂದು ಟಕ್ಕಂತ ಒಂದು ಶಬ್ದ ಸೇರಿಸ್ಬಿಡ್ತಾರೆ, ಮಾತು ಸೇರಿಸ್ತಾರೆ. ತಾಯಿ, ಇದು ನನ್ನ ಆಯುಧವಲ್ಲ, ಈ ಪರಶು ಇದೆಯಲ್ಲ ಇದು ನನ್ನ ಆಯುಧವಲ್ಲ, ನಿನ್ನ ಪೂರ್ವಕರ್ಮದ ಒಂದು ಅವತಾರ. ನಾವು ಯಾವತ್ತೋ ಅಂತ ಅಂತೀವಿ ನೋಡಿ, ಇದು ಎಲ್ಲಿ ಬಂತಪ್ಪ ನನಗೆ ತೊಂದರೆ, ಇದು ಕಲ್ಪನೆ ಮಾಡಿರಲಿಲ್ಲ ತೊಂದರೆ ಬಂದು ಹತ್ಕೊಂಡ್ಬಿಡುತ್ತಲ್ಲ ಅಂತೀವಿ. ಅದು ತೊಂದರೆ ಅಲ್ಲ, ಅದು ನನ್ನ ಪೂರ್ವಕರ್ಮದ ಅವತಾರ. ಆ ಕರ್ಮ ವಿಶೇಷ ಕರಗಬೇಕಲ್ಲ, ಅದು ಯಾವುದೋ ರೂಪದಿಂದ ಬರಬೇಕಲ್ಲ. ಯಾವುದೋ ಹುಡುಗ ಚಾರಣ ಮಾಡ್ತೀನಿ ಅಂತ ಹೋಗ್ತಾನೆ, ಕಲ್ಪನೆ ಕೂಡ ಇಲ್ಲ, ಎಲ್ಲ ತೊಂದರೆ ಆಗುತ್ತೆ. ಏನು ಹಿಂಗಾಯ್ತಲ್ಲ ಅಂದರೆ ಅದು ಪೂರ್ವ ಕರ್ಮ ವಿಶೇಷ ಅಂತೆ ನಾವು ಹಿಂದೂ ಪರಂಪರೆಯಲ್ಲಿ ಹೇಳಬೇಕು, ಮತ್ತು ಇನ್ನೇನು ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಇದು ನನ್ನ ಆಯುಧವಲ್ಲ, ನಿನ್ನ ಪೂರ್ವ ಕರ್ಮದ ಒಂದು ಅವತಾರ. ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಎಷ್ಟು ಚಂದ ಹೇಳ್ತಾನೆ. ಇದನ್ನೀಗ ನೀನು ತಪ್ಪಿಸಿಕೊಂಡರೆ ಬೇರೊಂದು ರೂಪದಲ್ಲಿ ಬಂದು ನಿನ್ನನ್ನು ಹಿಡಿಯಲಾರದೆ. ಈಗ ನಿನ್ನ ಆಯುಷ್ಯ ಮುಗಿಬೇಕು ಅಂತ ತೀರ್ಮಾನ ಆಗಿದೆ, ನಿನ್ನ ಕೊಡಲಿಯಿಂದ ಪಾರ ಆಗ್ಬೋದು, ಆದರೆ ಬೇರೆ ರೂಪದಿಂದ ಬರದೇ ಇರುತ್ತಾ ನಿನಗೆ. ಆದ್ದರಿಂದ ತಾಯಿ, ಮನಸ್ಸನ್ನು ಭದ್ರಪಡಿಸಿಕೊ, ಮನಸ್ಸನ್ನು ಗಟ್ಟಿ ಮಾಡ್ಕೊ. ರೇಣುಕೆ ಹೇಳ್ತಾಳೆ, ರಾಮಭದ್ರ ನೀನೇ ಗಂಡು, ಬಾ ನಿನ್ನ ತಂದೆಯ ವಾಕ್ಯವನ್ನು ನಡೆಯಿಸು, ನಿನ್ನ ತಂದೆ ಮಾತು ನಡೆಸಿಬಿಡು. ಬಾಲ್ಯದಲ್ಲಿ ಅಂಗಸ್ಪರ್ಶದಿಂದ ಕೊಡುತ್ತಿದ್ದ ಸೌಖ್ಯವನ್ನು ಈಗ ಕುಟಾರಾಹತಿಯಿಂದ ಕೊಡುವೆನೆನ್ನುವೆಯಾ? ಸಣ್ಣವನಿದ್ದಾಗ ನಿನ್ನ ದೇಹ ಸ್ಪರ್ಶದಿಂದ ಏನು ಸಂತೋಷ ಕೊಡ್ತಾ ಇದೆಯೋ, ಈಗ ಅದೇ ಸಂತೋಷವನ್ನು ನಿನ್ನ ಕೊಡಲಿ ಆಹುತಿಯಿಂದ ಕೊಡ್ತೀಯ ನನಗೆ. ಹಾಗೆಯೇ ಮಾಡು. ನಿನ್ನ ಇಷ್ಟಕ್ಕೆ ಎಂದೂ ಅಡ್ಡಿ ಬಾರದ ನಾನು ಇಂದು ಈ ಹಾಳು ದೇಹದ ಮೇಲಿನ ಮಮತೆಯಿಂದ ನಿನ್ನನ್ನು ತಡೆಯಲೆ. ನೀನು ಏನು ಕೇಳಿದರೂ ಕೊಟ್ಟಿದ್ದೇನೆ ಇಷ್ಟು ವರ್ಷ, ಯಾವುದೂ ತಡೆದಿಲ್ಲ. ಈ ದೇಹದ ಮೇಲೆ ಪ್ರೀತಿಯಿಂದ ಇದನ್ನಾದರೂ ಯಾಕೆ ಬೇಡ ಅನ್ನಲಿ, ಮಾಡಿಬಿಡು. ಬಾ ನನ್ನ ತಂದೆ, ದುಃಖಾಗ್ನಿಯಿಂದ ವಿಶೀರ್ಣವಾಗಿರುವ ಈ ತಲೆಯನ್ನು ಒಂದೇ ಪ್ರಹಾರದಿಂದ ಛೇದಿಸಿಬಿಡು, ಒಂದೇ ಹೊಡೆತ ಕತ್ತರಿಸಾಕ್ಬಿಡು. ಅದು ಒಂದು ಉಪಕಾರವೇ. ನಿಮ್ಮ ತಂದೆಯ ಸಂತೋಷವೇ ನನ್ನ ಸಂತೋಷ, ನಿನ್ನ ಜಯವೇ ನನ್ನ ಜಯ ಅಂತ ಕಣ್ಣು ಮುಚ್ಚಿ ಕೂತ್ಕೋತಾಳೆ. ರಾಮ ಕೊಡ್ಲಿಯನ್ನು ಮೇಲೆ ಕೆತ್ತಾನೆ, ಅಲ್ಲಿಗೆ ನಿಲ್ಲಿಸ್ತಾರೆ. ರೌದ್ರಗಳನ್ನು ದಿವಿಜಿ ತೋರಿಸಲ್ಲ. ಮುಂದಿನ ದೃಶ್ಯದಲ್ಲಿ ಅದು ಆಗೋಗಿದೆ, ತಾಯಿ ತಲೆ ಛೇದನೆ ಆಗೋಗಿದೆ. ಆಗ ತಾಯಿ ಇಲ್ಲ, ಈಗ ದುಃಖದಿಂದ ರಾಮ ಅಳುತ್ತಿರುವಂಥದ್ದು. ರೌದ್ರ ಆಯಿತು, ಚಿಂತನೆ ಆಯಿತು, ಈಗ ದುಃಖ ಪಡುವಂಥ ಪರಶುರಾಮ. ಹಾ ತಾಯಿ, ಹೋದೆಯ? ಯಾರನ್ನು ಪ್ರಿಯತಮನೆಂದು ತಿಳಿದಿದೆಯೋ ಅವನ ಕೈಯಿಂದಲೇ ಮೃತಿ ಹೊಂದಿ ಹೋದೆಯಾ ತಾಯಿ? ಯಾರನ್ನು ಅತ್ಯಂತ ಹತ್ತಿರದವನು ಅಂತ ಅಂದ್ಕೊಂಡಿದ್ದೀಯಾ ಅವನ ಕೈಯಿಂದ ತಲೆ ಕತ್ತರಿಸ್ಕೊಂಡ್ಬಿಟ್ಟಿಯಾ ನೀನು? ಅಯ್ಯೋ ಅದೃಷ್ಟವೇ, ಏಕೆ ಹೀಗೆ ಅಣಕಿಸಿದೆ? ಜಗತ್ತೆಲ್ಲವನ್ನು ಅಳಿಸತಕ್ಕ ಕಾರ್ಯವನ್ನು ನನ್ನಿಂದ ಮಾಡಿಸಿ ನೀನು ಮಾತ್ರ ನಗುತ್ತಿರುವೆಯಾ? ಈ ಕೆಲಸ ಕೊನೆವರೆಗೆ ಏನು ಹೆಸರು ಬರುತ್ತೆ ಹೇಳಿ? ತಾಯಿಯನ್ನು ಕೊಂದವನು ಪರಶುರಾಮ ಅಂತೆ ಬರುತ್ತೆ. ನನ್ನ ಹೆಸರು ಕೆಡ್ತು. ಅದಕ್ಕೆ ಹೇಳ್ತಾನೆ, ಇನ್ನು ಯಾರನ್ನು ಅಮ್ಮ ಎಂದು ಕರೆಯಲಿ, ಯಾರ ಲಾಲನೆಯನ್ನು ಆಶಿಸಿ ಈ ಆಶ್ರಮಕ್ಕೆ ಬರಲಿ? ಆಹಾ, ಎಂಥ ಭೀಕರ ಕಾರ್ಯವನ್ನು ಮಾಡಿಬಿಟ್ಟೆ. ಎಲೆಯ ಕ್ರೂರ ಕುಠಾರವೇ, ಇಲ್ಲಿವರೆಗೂ ಬಹಳ ಪ್ರೀತಿ ನನ್ನ ಅವಯವ ಅಂತ ಹೇಳ್ತಿದ್ನಲ್ಲ, ಹೇಳ್ತಾರೆ ಕ್ರೂರ ಕುಠಾರವೇ, ಒಡ ಹುಟ್ಟಿದವನಂತೆ ನಿನ್ನನ್ನು ಮುದ್ದಿಸುತ್ತಿದ್ದೇನಲ್ಲ, ನನ್ನನ್ನು ಮುದ್ದಿಸುತ್ತಿದ್ದ ತಾಯಿಯನ್ನು ನುಂಗಿಬಿಟ್ಟಿಯಾ ನೀನು? ಆಕೆಯ ರಕ್ತವನ್ನು ಚೆನ್ನಾಗಿ ಕುಡಿದೆಯಾ? ಅದಿಲ್ಲದಿದ್ದರೆ ನಿನಗೆ ಆಹಾರವೇ ಸಿಗುತ್ತಿರಲಿಲ್ಲವೇ? ಅಯ್ಯೋ ಹಾಳು ಕೊಡಲಿಯೇ, ಅಲ್ಲಿವರೆಗೂ ಕುಠಾರ ಪರಶು ಅಂದವನು. ಹಾಳು ಕೊಡಲಿಯೇ, ನೀನಿಷ್ಟು ಭಯಂಕರ ಸ್ವಭಾವದನ್ನು ಮೊದಲು ನನಗೆ ತಿಳಿಯದೆ ಹೋಯಿತಲ್ಲ, ಎಂಥ ಕೆಲಸವನ್ನು ಮಾಡಿಸಿದೆ, ಇದರಿಂದ ನನ್ನ ಹೆಸರು ಲೋಕಕ್ಕೂ ಹೇವಾಯಿತಲ್ಲ. ಇದು ನೋಡಿ ಹೇಗಿದೆ. ಇವತ್ತಿನವರೆಗೂ ಪರಶುರಾಮ ಅಂದ್ರೆ ಕಣ್ಣಿಗೆ ಬರೋದು ಏನು ಹೇಳಿ ದೃಶ್ಯ? ತಾಯಿಯನ್ನು ಕೊಂದವನು. ಅದಕ್ಕೆ ಹೇಳ್ತಾನವನು, ಲೋಕಕ್ಕೆ ಹೇಯವಾಯಿತಲ್ಲ, ಇನ್ನು ಮೇಲೆ ಶುಭ ಸಮಯದಲ್ಲಿ ರಾಮನೆಂಬ ಹೆಸರನ್ನು ಯಾರು ಸ್ಮರಿಸುವರು? ರಾಮ, ಕಟುಕರಿಗಲ್ಲವೇ ಇನ್ನು ಮೇಲೆ ನಿನ್ನ ಹೆಸರನ್ನಿಡುವುದು? ಪಶು ಪಕ್ಷಿಗಳು ಕೂಡ ಮಾಡಲೊಲ್ಲದ ನೀಚ ಕೃತ್ಯವನ್ನು ಮಾಡಿದವನಲ್ಲವೇ ನೀನು? ಭೃಗುವಂಶವೆಂಬ ಸಮುದ್ರದಲ್ಲಿ ಹುಟ್ಟಿದ ವಿಷವಲ್ಲವೇ ನೀನು? ತನ್ನಷ್ಟಾನೇ ಹೀಯಾಳಿಸ್ಕೊಳ್ಳೋದು. ಅಯ್ಯೋ ರಾಮ ಅಂದು ಬಯಸ್ಕೊಂಡು, ಮೃತಿಯಂಗೈದೆಯ ಜನ್ಮವಿತ್ತು ಪೊರೆದ ಆ ಸಂಸೇವೆಳೆಗೆ ಈಗಳ ಆಹುತಿಯಂ ಕೊಟ್ಟೆ, ನಿನ್ನ ಶಸ್ತ್ರಕ್ಕೆ ದಯಾಂತರ್ಭೂತೆಯಂ ಮಾತೆಯಂ ಸುತನ ಆಕಾರವಂತಾಳ್ದ ವೈರಿಯೇ. ಹೆಂಗೆ ಬೈ, ಸುತನ ಆಕಾರವಂತಾಳ್ದ ವೈತಿಯೇ, ಮಗನ ರೂಪದಲ್ಲಿ ಬಂದಂಥ ವೈರಿ ನೀನು. ಸುಖಂ ನಿನ್ನಿಂದ ಮಾರ್ಪುದೈ ಹತಭಾಗ್ಯ ಹಿತನಾಶಕ ಹರಣಮಂ ನೀನೆಂತೂ ತಾಳಿರ್ಪೆಯೋ. ಇಂಥ ತಾಯಿಯನ್ನು ಕೊಂದದ್ದು ನೀನು ಹೇಗೆ ತಾಳ್ಕೋತೀಯೋ ನೀನು? ತನ್ನಷ್ಟು ತಾನೇ ಮಾತ್ಕೋತಾನೆ. ಜಮದಗ್ನಿ ಬರ್ತಾರೆ ಅಲ್ಲಿ. ಜಮದಗ್ನಿ ಬಂದಾಗ, ರಾಮ ಇದೇಕೆ ಹೀಗೆ ಕುಳಿತಿರುವೆ? ಏನು ಗೊತ್ತಿಲ್ವ ಅವ್ರಿಗೆ? ಈಗ ತಾನೇ ತಾಯಿಯನ್ನು ಕೊಂದು ಪಾಪ ಕೂತಿದ್ದಾನೆ, ಇದೇಕೆ ಹೀಗೆ ಕುಳಿತಿರುವೆ? ಪರಶುರಾಮ, ತಂದೆ ಕ್ಷಮೆಗೈಯಬೇಕು. ಈ ಮಾತು ಇದೇ ಹೇಳ್ತೀನಲ್ಲ, ಅಲ್ಲಲ್ಲೇ ಬರ್ತಾವಲ್ಲ ಮಾತುಗಳು. ವಜ್ರಗಳು ಯಾವಾಗಲೂ ಹಾಗೆ ರಸ್ತೆಯಲ್ಲಿ ಸಿಗೋಲ್ಲ, ಹುಡ್ಕಾಡ್ಕೊಂಡು ಹೋಗ್ಬೇಕು ಅವನು. ಈ ಮಾತುಗಳ ವಜ್ರಗಳು ಸಿಗ್ತವೆ.
ಬುದ್ಧಿಯು ಮಾಡಿದ ಕೆಲಸಕ್ಕೆ ಮನಸ್ಸು ಕಣ್ಣೀರನ್ನು ಸುರಿಸುತ್ತಿದೆ. ಎಷ್ಟು ಚೆಂದ ಹೇಳ್ತಾರೆ ನೋಡಿ. ಬುದ್ಧಿ ಓಡಿಸಿದೆ ನಾನು, ಬೇರೆ ಹಾದಿ ಇಲ್ಲ ನನಗೆ, ನಾನು ಪ್ರಾಣಿ ಮಾಡಿಬಿಟ್ರೆ ತಾಯಿನ ಬಳಸೋದು ಹೇಗೆ ಅಂತ ಬುದ್ಧಿಯಿಂದ ವಿಚಾರ ಮಾಡಿ ತಾಯಿಯನ್ನು ಕೊಂದು ಹಾಕಿಬಿಟ್ಟೆ. ಅದಕ್ಕೆ ಹೇಳ್ತಾರೆ ಬುದ್ಧಿಯು ಮಾಡಿಸಿದ ಕೆಲಸಕ್ಕೆ ಮನಸ್ಸು ಕಣ್ಣೀರನ್ನು ಕರೆಯುತ್ತಿದೆ. ಜಮದಗ್ನಿ, ಪಾತಕ ಮಾಡಿರುವೆ ಎಂದು ಅಂಜಿರುವೆಯಾ ಏನು? ಪಾತಕ ಮಾಡಿದೆ ಅಂತ ಹೆದರ್ಕೊಂಡಿದ್ಯಾ ನೀನು? ನಿನ್ನಿಂದ ಪಾತಕವನ್ನು ಮಾಡಿಸಿಯೇನೆ ನಾನು? ನಿನ್ನಿಂದ ಪಾತಕ ಮಾಡಿಸ್ತೇನಾ? ಅಪ್ಪಪ್ಪ ನಾನು ಮಗನಿಗೆ ಹೇಳಬೇಕಾದ್ರೆ ಕೆಟ್ಟ ಕೆಲಸ ಮಾಡು ಅಂತ ಹೇಳ್ತೇನೆ ನಾನು, ನಿನ್ನ ಕಡೆಯಿಂದ ಪಾತಕ ಮಾಡಿಸ್ತೇನೆ, ಸಾಧ್ಯ ಇದೆಯಾ ನಾನು? ಅದಕ್ಕೆ ಪರಶುರಾಮ ಹೇಳ್ತಾನೆ, ಪಾತಕ ಭಯವು ನನಗಿಲ್ಲ, ಆದರೆ ಅಂತರಂಗದಲ್ಲಿ ಮಾತ್ರ ಪಾತಕ ಫಲದಲ್ಲಿ ತೋರುವಂಥ ಕಹಿಯು ತುಂಬಿಕೊಂಡಿದೆ. ಪಾತಕ ನಾನು ಮಾಡಿಲ್ಲ, ಈ ಆಜ್ಞೆ ಪಾಲಿಸಿದ್ದೇನೆ ಅಷ್ಟೇ, ಆದರೆ ಪಾತಕ ಫಲದಲ್ಲಿರುವಂಥ ಮನಸ್ಸಿನಲ್ಲಿ ಕಹಿ ಇದೆಯಲ್ಲ, ಕಹಿ ತುಂಬ್ಕೊಂಡ್ಬಿಟ್ಟಿದೆ. ಪಾತಕವಿಲ್ಲದಿದ್ದರೂ ಮಾತ್ರ ವಿಯೋಗವೂ ಆಗಿಲ್ಲವೇ ತಂದೆ? ಪಾತಕ ಆಗದಿದ್ದರೂ ಸಹಿತ ಮಾತ್ರ ವಿಯೋಗ ಆಗಲಿಲ್ಲವೇ ನನಗೆ? ನಾನು ಸ್ವತಂತ್ರವಾಗಿ ತಾಯಿಯನ್ನು ಕೊಲ್ಲದಿದ್ದರೂ ಕೊಂದ ಕೈಯು ನನ್ನದೇ ಎನಿಸಿಕೊಳ್ಳೋದಿಲ್ಲವೇ? ಎಷ್ಟು ತೂಕದ ಮಾತು ನೋಡಿ. ಯಾರೋ ಹೇಳ್ತಾರೆ ಫೈರ್ ಅಂತ ಹೇಳ್ತಾರೆ, ಇವತ್ತಿಗೂ ನೋಡಿ ಹೇಗಿದೆ. ಫೈರ್ ಅಂತ ಹೇಳ್ತಾರೆ, ಅವನು ಹೇಳೋನು ಆರ್ಡರ್ ಕೊಟ್ಟವನು, ಅದ್ರ ಫೈರ್ ಮಾಡೋನು ಬೇರೆ. ಕೊನೆವರೆಗೂ ಪಾಪದ ಭಾವನೆ ಇರುವಂಥದ್ದು ಕೊಂದವನಿಗೆ ನನ್ನ ಗುಂಡು ಬಡ ಸತ್ತೋದ್ನಲ್ಲ ಅವನು ಅಂತ ಆರ್ಡರ್ ಕೊಟ್ಟವನು ಅವನು. ಅದಕ್ಕೆ ಹೇಳ್ತಾರೆ ಕೊಂದ ಕೈ ನನ್ನದೇ ಎನಿಸಿಕೊಳ್ಳೋದಿಲ್ಲವೇ? ಅದಕ್ಕೆ ಜಮದಗ್ನಿ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ. ಮರುಗುವೆ ಏತಕೋ ಬಾಲನೆ, ಆ ಪದ್ಯ ರೂಪದಲ್ಲಿ ಅಲ್ಲಲ್ಲಿ ಕಂದಗಳನ್ನು ಚೆನ್ನಾಗಿ ಸೇರಿಸಿದ್ದಾರೆ. ಮರುಗುವೆ ಏತಕೋ ಬಾಲನೆ, ತರಿದಿಹೆ ನೀನು ದುರಿತ ಲತೆಯ ನಾಮೂಲಾಗ್ರದಿಂದ. ದುರಿತ ಲತೆಯೇನು ತಪ್ಪಾಗಿರುವಂಥದ್ದು, ತಪ್ಪ ಅಪರಾಧ ಇದೆಯಲ್ಲ, ಅದರ ಲತೆ, ಆ ಬಳ್ಳಿ ಇದೆಯಲ್ಲ, ಅದರ ಮೂಲವನ್ನು ಕತ್ತರಿಸಿ ಹಾಕಿದ್ಯಾ. ತಿರುಗಿಸು ನಿನ್ನ ಒಳಕಣ್ಣನು, ನೀನು ಒಳಕಣ್ಣು ನೋಡ್ಕೋ. ಹೊರಲೋಕಕ್ಕೆ ನೀನು ಪರುಷ ಸತ್ಕೃತಿಯನ್ನು ಮಾಡಿದ್ಯಾ ನೀನು ಪರುಷೆಯಿಂದ. ಮಾತೆಯ ಕೊಂದವನೆಂಬ ಮಾತತಂತಿರಲಿ, ಅದು ತತ್ವವನರಿಯದ ಮೌಢ್ಯಂ. ತಂದೆಯನ್ನು ಕೊಂದದ್ದು, ತಾಯಿಯನ್ನು ಕೊಂದದ್ದು ಅಂತೀಯಲ್ಲ, ಅದು ಬುದ್ಧಿ ತಿಳಿಲಾರದಂಥವ್ರು ಮಾತಾಡುವಂಥದ್ದು. ತತ್ವವನರಿಯದ ಮೌಢ್ಯಂ ಜಾತರ್ಗೆ ನಿಶ್ಚಯ ಮೃತಿ. ಯಾರು ಹುಟ್ಟಿದ್ದಾರೋ ಅವರಿಗೆ ಸಾವು ಗ್ಯಾರಂಟಿ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಹುಟ್ಟಿದಂಥ ಪ್ರಾಣಿಗೆ ಸಾವು ತಪ್ಪಿದ್ದಲ್ಲ, ಮತ್ತು ಸಾವು ಸತ್ತಂಥ ಪ್ರಾಣಿಗೆ ಹುಟ್ಟು ತಪ್ಪಿದ್ದಲ್ಲ. ಹೀಗೆ ಮರಣ ಇರಬೇಕಾದ್ದು. ಅದಕ್ಕೆ ಹೇಳ್ತಾರೆ ಜಾತರ್ಗೆ ನಿಶ್ಚಯ ಮೃತಿ ಏತನರಿತೋ ಎಂತೋ ಅದು ಕರ್ಮವಶಂ. ಅವರ ಕರ್ಮದ ಪ್ರಕಾರ ಆಗಬೇಕಾದದ್ದು ಅದಾಗಿದೆ. ದುಃಖ ಪಡಬೇಡ ನೀನು ರಾಮ, ದುಃಖಿಸಬೇಡ. ನನ್ನ ಆಜ್ಞೆಯನ್ನು ಪಾಲಿಸಿ ಮಹಾಪುರುಷ ಗುಣವನ್ನು ತೋರಿಸಿದ್ದೀಯಾ ನೀನು ಅಂತ ಹೇಳ್ತಾನೆ. ಹೃದಯದಲ್ಲಿ ಕಳಂಕ ಇರುವವನು ಅಂಥ ಕಾರ್ಯವನ್ನು ಮಾಡಲಾರನು. ಈಗ ಶೋಕ ಪರವಶತೆಯಿಂದ ಆ ಗುಣವನ್ನು ಕಳೆದುಕೊಳ್ಳಬೇಡ. ನೀನು ನನ್ನ ಆಜ್ಞೆಯಿಂದ ಮಾಡಿದ್ದಲ್ವ, ನಿನಗೆ ಅಪರಾಧಿ ಮನೋಭಾವ ಬರೋದು ಬೇಡ. ಅಪ್ಪನ ಆಜ್ಞೆ ಪಾಲಿಸಿದ್ದೇನೆ ಅಂತ ಅಷ್ಟಿದ್ರೆ ಸಾಕು ನಿನಗೆ. ಆದ್ದರಿಂದ ನಿನ್ನ ಮನಸ್ಸಿನಲ್ಲಿ ಶೋಕ ಪರವಶತೆಯಿಂದ ನೀನು ಮಾಡಿದಂಥ ಗುಣವನ್ನು ಕಳ್ಕೊಳ್ಬೇಡ. ಏನು ಬೇಕಾದರೂ ಬಯಸು, ಸಂತೋಷದಿಂದ ಕೊಡುವೆನು, ವರ ಕೊಡ್ತೇನೆ ಅಂತಾರಪ್ಪ ಪರಶುರಾಮ. ತಂದೆಯೇ, ನನ್ನ ತಾಯಿ ಅಣ್ಣಂದಿರಿಗಿಂತ ನನಗೆ ಪ್ರಿಯರಾದವರು ಯಾರು? ಆಗಲೇ ಹೇಳಿರ್ತಾನಲ್ಲ, ಕುಠಾರದಿಂದ ಮಾಡಿದ್ದನ್ನು ನಾಲಿಗೆಯಿಂದ ಪಡ್ಕೊಳ್ತೇನೆ ಅಂಥೇಳಿ. ಅದಕ್ಕೆ ಹೇಳ್ತಾರೆ ಅವರು ತಮ್ಮ ಅಕೃತ್ಯಾಚರಣೆಗೆ ತನ್ನ ತಕ್ಕ ಶಿಕ್ಷೆಯನ್ನು ಅನುಭವಿಸಿದರು. ಇನ್ನು ಅವರಿಗೆ ಹಿಂದಿನ ರೂಪಗಳನ್ನು ದಯಗೈಯಬೇಕು. ನನಗೆ ಬೇಕಾದ ಲೋಕದಲ್ಲಿ ಮತ್ತಾವುದೂ ಇಲ್ಲ. ಮಾತೃಘಾತಕನೆಂಬ ಅಪಯಶಸ್ಸು ತಪ್ಪಿದರೆ ಸಾಕು. ನನಗಿನ್ನೇನು ಬೇಕಾಗಿಲ್ಲ. ಅಪ್ಪ ಹೇಳ್ತಾನೆ ನಿನಗೇನು ಬೇಕೋ ವರ ಕೇಳ್ಕೊ ಅಂತಂದಾಗ ಹೇಳ್ತಾರೆ ತಾಯಿ ಅಣ್ಣಂದ್ರಕ್ಕಿಂತ ಇನ್ನೇನು ಬೇಕು, ಅವ್ರ ದೇಹಗಳನ್ನು ವಾಪಸ್ ಕೊಡು, ಮಾತೃಘಾತಕ ಅಂತ ಬರೆದಿದ್ದರೆ ಸಾಕು ನನಗೆ ಅಂತ ಜಮದಗ್ನಿ ಹೇಳ್ತಾನೆ. ರಾಮ, ನಿನ್ನ ಧೈರ್ಯವು ಅವರ ದುರಿತಗಳನ್ನು ನಾಶಪಡಿಸಿ ಅವರ ಜೀವಿತಗಳನ್ನು ಪರಿಶುದ್ಧಿಗೊಳಿಸಿತು. ಇಲ್ಲಿ ಸ್ವಲ್ಪ ನೋಡಬೇಕು ಒಂದು ನಿಮಿಷ. ಆ ರೇಣುಕೆ ಅಲ್ಲೇ ಹೇಳ್ಕೊಂಡಿದ್ದು, ತನ್ನ ಮನಸ್ಸು ಚಲಿತವಾದಾಗ ತಕ್ಷಣ ಹೇಳ್ತಾಳೆ ಈ ದೇಹಕ್ಕೆ ಬೇರೆ ಶಿಕ್ಷೆ ಇನ್ನು ಬೇಕಾಗಿಲ್ಲ, ಈ ದೇಹ ಹೋಗಬೇಕು ಅಂತ. ಅದನ್ನು ಜಮದಗ್ನಿ ಹೇಗೆ ಹೇಳ್ತಾರೆ ಅಂದರೆ, ಆ ದೇಹದಲ್ಲಿರುವಂಥ ಮನಸ್ಸು ಚಲಿಸಿದ್ರಿಂದ ಅದು ಅಪಚಾರ ಆಯಿತು. ಈಗ ಆಕೆ ವಧೆ ಆದಮೇಲೆ ಆ ದೇಹದಲ್ಲಿರುವಂಥ ಮನಸ್ಸು ಹೋಯಿತು, ಪುನರ್ಜನ್ಮ ಆದಂಗೆ ಆಯಿತು, ಅವರಿಗೆ ಆ ಶಿಕ್ಷೆ ಮುಗೀತು ಅಂತ ಅದಕ್ಕೆ ಹೇಳ್ತಾರೆ. ಜೀವಿತಗಳನ್ನು ಪರಿಶುದ್ಧಿಗೊಳಿಸಿತು, ಇನ್ನು ಅವರ ಹಿಂದಿನಂತೆ ದೇಹಗಳನ್ನು ಧರಿಸಿ ಬಾಳಬಹುದು. ಈಗೋ ಈ ಕಮಂಡಲದ ಉದಕವನ್ನು ಅವರ ಶರೀರಗಳ ಮೇಲೆ ಪ್ರೋಕ್ಷಣೆ ಮಾಡು ಅಂತ ಹೇಳ್ತಾರೆ. ತಂದೆಯೇ, ಇದು ನಿಜವಾಗೂ ತಂದೆಯ ಕರುಣೆ, ನಾನು ಧನ್ಯನಾದೆ ಅಂಥೇಳಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನೀರು ಹಾಕ್ತಾನೆ. ತಾಯಿ ಅಣ್ಣಂದರೆ ನಿಂತ್ಕೋತಾರೆ. ಮತ್ತೆ ಪ್ರಶ್ನೆ ಕೇಳ್ತಾನೆ ಪರಶುರಾಮ, ಭಾಳ ಮುಖ್ಯವಾದ ಪ್ರಶ್ನೆ. ತಂದೆಯೇ, ಈ ಕೊಡಲಿಯನ್ನು ಪುನಃ ತೊಳೆಯಬೇಕಲ್ಲವೇ? 10 ಸಲ ಹೇಳಿದ್ನಲ್ಲ, 3 ಸಲ ತೀರ್ಥಕ್ಷೇತ್ರ, 1 ಸಲ ತಪಸ್ಸು, ಇಷ್ಟೇ ಒಂದು ಕತೆ. ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದಾನೆ, ಹಿಮಾಲಯದ ಪರ್ವತ ಮುಗಿಸ್ಕೊಂಡು ಪುನಃ ತೊಳೆಯಬೇಕಲ್ಲವೇ?
ಆಜ್ಞೆ ಆದರೆ ಇನ್ನೊಂದು ಸಲ ಭೂಪ್ರದಕ್ಷಿಣೆಗೆ ಹೊರಡುವೆನು, ಆಗಬಹುದು ಅಂತ ಅಪ್ಪ ಹೇಳ್ದ. ಅವಾಗ ಎಷ್ಟು ಚಂದ ಹೇಳ್ತಾನೆ ಅಪ್ಪ, ಜಗತ್ತು ಹೇಗೆ ನೋಡ್ಕೋಬೇಕು ಅಂತ. ನಮಗೆಲ್ಲ ಬಹಳ ಒಳ್ಳೆಯ ಸುದ್ದಿ ಇದು. ನಮ್ಮ ಮನಸ್ಸು ಹೊಸದಾಗಿ ಇರಬೇಕು. ಡಿ ವಿ ಜಿ ಮನಸ್ಸು ಯಾವತ್ತೂ ಹೊಸದಾಗಿರುವಂಥದ್ದು. ಹೊಸದನ್ನು ಕಾಣಬೇಕು, ಹೊಸದನ್ನು ನೋಡಬೇಕು, ಹೊಸದರಲ್ಲಿ ದೋಷ ಇಲ್ಲ. ನಾವು ಸಾಮಾನ್ಯವಾಗಿ ಹೊಸದೆಲ್ಲ ಕೆಟ್ಟು ಹೋಗಿದೆ ಅಂತ ಹೇಳ್ತಿರ್ತೀವಿ. ಎಷ್ಟು ಚೆನ್ನಾಗಿತ್ತು ನೀವು ಸಣ್ಣವರಿದ್ದಾಗ, ಜಗತ್ತೆಲ್ಲ ಕೆಟ್ಟು ಹೋಗಿದೆ. ಏನೇನೂ ಕೆಟ್ಟಿಲ್ಲ, ನಮ್ಮ ಕನ್ನಡಕ ನಂಬರ್ ಚೇಂಜ್ ಆಗಿದೆ ಅಷ್ಟೇ. ಎಷ್ಟು ಜಗತ್ತು ಆವಾಗೂ ಚೆನ್ನಾಗಿತ್ತು, ಈಗೂ ಚೆನ್ನಾಗಿದೆ. ಆ ನೋಡುವ ಕಣ್ಣನ್ನು ಬೆಳೆಸ್ಕೋಬೇಕಷ್ಟೇ. ಆ ಡಿ ವಿ ಜಿ ಮನಸ್ಸು ಎಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ನೋಡಬೇಕು ಜಗತ್ತನ್ನು ಅಂತ ಹೇಳ್ತಾರೆ. ಮಗನಿಗೆ ಹೋಗಿ ನೋಡ್ಕೊಂಬ, ಸುತ್ತಾಡ್ಕೊಂಬ. ನವ ದೇಶಂ ನವ ಸನ್ನಿವೇಶಂ ಅದರೊಳ್ ನಾನಾ ಜನೋತ್ಸಾಹನಂ. ನವದೇಶಂ ಹೊಸ ದೇಶಗಳನ್ನು ನೋಡು, ನವ ಸನ್ನಿವೇಶಗಳನ್ನು ನೋಡು, ಅದರೊಳು ನಾನಾ ಜನೋತ್ಸಾಹವು ಬೇರೆ ಬೇರೆ ಜನದ ಉತ್ಸಾಹಗಳನ್ನು ನೋಡಬೇಕು. ನನ್ನ ಸ್ನೇಹಿತರಿದ್ದಾರೆ, ಬೇಕಾದಷ್ಟು ಜಗತ್ತು ನೋಡಿದವರಿದ್ದಾರೆ. ಅಲ್ಲಿ ಹೋದಾಗ ನೋಡಬೇಕು. ಚೈನಾ ದೇಶದಲ್ಲಿ ಒಂದು ಅದ್ಭುತ ಶಕ್ತಿ, ಥಾಯ್ಲ್ಯಾಂಡಿಗೆ ಹೋಗಿ ಅಲ್ಲೊಂದು ಅದ್ಭುತ ಅನಿಸುತ್ತೆ, ಬ್ರಾಝಿಲ್ಗೆ ಹೋದರೆ ಒಂದು ಬೇರೆ ಅನಿಸುತ್ತೆ. ನೋಡಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ ಅನಿಸುತ್ತೆ ನಮಗೆ. ಹಾಗೆ ನಾನಾ ಜನೋತ್ಸಾಹನಂ ನವಶಾಸ್ತ್ರಂಗಳಂ ನವ ಭಾಷೆ ನೂತನ ಸಮಾಜ ಆಚಾರಶೀಲಂಗಳಂ ನವ ಚಾರಿತ್ರ ನವ ಅನುಭೂತ ಸುಖ ದುಃಖಗಳು ನವ ಅಭ್ಯಾಸಗಳು. ಎಷ್ಟು ನೋಡಬೇಕು. ನವ ಸಂಪರ್ಕಗಳಿಂತು ಸೇರೆ ನರನು ನಾವೀನ್ಯಮಂ ತಾಳನೆ. ನೀನು ಹಳೆ ಮನುಷ್ಯ ಅಲ್ಲಪ್ಪ, ಹೋಗಿ ಜಗತ್ತನ್ನು ನೋಡು, ಹೊಸದನ್ನು ನೋಡು, ಹಾಗೆ ನಿನ್ನ ಮನಸ್ಸು ನವೀನ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಇರುವುದೆಲ್ಲ ಮನಸ್ಸೇ ತಾನೇ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಃ. ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಮನಸ್ಸೇ ಕಾರಣ. ಆದ್ದರಿಂದ ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಹೋಗು, ಈ ದೃಷ್ಟಿಯಿಂದ ಹೋಗು, ಜಗತ್ತನ್ನು ಹೊಸದಾಗಿ ನೋಡುವಂಥದ್ದು ಅಂತ ಹೇಳಿ ಇನ್ನೊಮ್ಮೆ ತಮ್ಮ ತೀರ್ಥಯಾತ್ರೆಗೆ ಪರಶುರಾಮ ಹೊರಡ್ತಾರೆ ಅನ್ನುವಲ್ಲಿಗೆ ಮಾತು ನಿಲ್ಲಿಸೋಣ. ನಾಳೆಗೆ ಬೆಳೆಸೋಣ.